ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಶಾಂಕರ ಭಾಷ್ಯ ಭಗವದ್ಗೀತೆಯನ್ನು ತಗೊಂಡು ಮಾಡ್ತಾ ಇದ್ದೀವಿ. ಇವತ್ತು 6ನೇ ಅಧ್ಯಾಯ ಮಾಡಬೇಕು. ಪೇಜ್ ನಂಬರ್ ಬಂದಿದ್ದೆ 380, PDF ಆದರೆ 405. 6ನೇ ಅಧ್ಯಾಯ ಧ್ಯಾನ ಯೋಗ. ಕರ್ಮಕ್ಕೂ ಧ್ಯಾನಕ್ಕೂ ಇರುವ ಸಂಬಂಧವನ್ನು ತಿಳಿಸ್ತಾ ಹೋಗ್ತಾರೆ. ಇಲ್ಲಿವರೆಗೂ ನಮಗೆ 5 ಅಧ್ಯಾಯಗಳಲ್ಲೂ ಮೊದಲನೇ 2ನೇ ಅಧ್ಯಾಯದಿಂದನೇ ಶುರುವಾಯಿತು ಕರ್ಮಯೋಗ. ಇಲ್ಲಿ ಕರ್ಮ ಅಂದ್ರೆ ಕರ್ಮಯೋಗ, ಅದನ್ನು ಹೇಳ್ಕೊಂತ ಬಂದರು. ಕರ್ಮಯೋಗವನ್ನು ನಾವು ಸರಿಯಾಗಿ ಮಾಡಿದ್ದಾದರೆ ನಮಗೆ ಕರ್ಮಗಳು ಬಿದ್ದೋಗುತ್ತೆ, ಅಂತರ್ಮುಖತ್ವ ಬರುತ್ತೆ, ಏಕಾಂತದಲ್ಲಿರೋದಕ್ಕೆ ಆಸೆ ಆಗುತ್ತೆ. ಇದು ಮಾಡಿದ್ರೆ ಸರಿಯಾಗಿ ಕರ್ಮಯೋಗದಲ್ಲಿ ಎಲ್ಲ ಕರ್ಮಗಳನ್ನ ಲೌಕಿಕ, ವೈದಿಕ, ಪಾರಮಾರ್ಥಿಕ ಹೇಳಬೇಕು ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳಿರೋದು ಕರ್ಮಕಾಂಡ, ಉಪಾಸನಾ ಕಾಂಡ, ಇವುಗಳನ್ನೇ, ಈವನ್ ಜ್ಞಾನಕಾಂಡ ಎಲ್ಲವನ್ನೂ ಕರ್ಮಯೋಗ ರೂಪದಲ್ಲಿ ಮಾಡ್ರಿ ಅಂತ. ಈ ಕರ್ಮಕಾಂಡದಲ್ಲಿ ಹೇಳಿರೋದು ಯಾರು ಮಾಡ್ತಾರೆ, ಯಾರು ಹೇಳ್ಕೊಡ್ತಾರೆ, ಅದು ಯಾರು ಹೇಳೋರು ಮಾಡೋರು ಯಾರು ಇಲ್ಲ. ಅದಕ್ಕೋಸ್ಕರ ಲೌಕಿಕ, ವೈದಿಕ, ಪಾರಮಾರ್ಥಿಕ ಅವುಗಳನ್ನೇ ನೀವು ಮಾಡೋದು. ರೋಟಿ ಕಪಡ ಮಕ್ಕನಿಗಾಗಲಿ ಅವುಗಳನ್ನೇ ಕರ್ಮಯೋಗ ರೂಪದಲ್ಲಿ ಮಾಡ್ರಿ, ಮುಗ್ದೋಯ್ತು. ಸೊ ಈ ಫಲ ಆಗ್ಬೇಕು. ಆಗಿದ ತಕ್ಷಣ ನಿಮ್ಮನ್ನ ಧ್ಯಾನಕ್ಕೆ ಎಂಟ್ರಿ. ನಿಮ್ಗೆ ಯಾವಾಗ ನಾನು ಧ್ಯಾನ ಮಾಡೋದಕ್ಕೆ ಸಿದ್ಧನಾಗ್ತೀನೋ, ನನಗೆ ಕರ್ಮಗಳು ಬಿದ್ದೋದಾಗ ನೆಕ್ಸ್ಟ್ ಧ್ಯಾನ ಮಾಡೋದಕ್ಕೆ ಶುರುವಾಯಿತು ಅಂದ್ರೆ ಅಲ್ಲಿ ಸಹಕಾರಿ ಸಾಧನೆಗಳು ಶುರು ಮಾಡ್ಕೋಬೇಕು. ಕರ್ಮಯೋಗ ಬಿಟ್ಬಿಡ್ಬೇಕು. ಯಾಕೆ ಕರ್ಮಯೋಗ ಬಿಟ್ಬಿಡ್ಬೇಕು? ಅಫ್ಕೋರ್ಸ್ ನೀವು ಮಾಡೋ ಶ್ರವಣ ಮನನ ಧ್ಯಾನ ಅಥವಾ ಸಹಕಾರಿ ಸಾಧನೆಗಳನ್ನು ಕರ್ಮಯೋಗ ರೂಪದಲ್ಲೇ ಮಾಡಬೇಕು. ಎಲ್ಲೂ ಅಹಂಕಾರ ಕೊನೆಯವರೆಗೂ ಇದನ್ನ ಬಿಡಂಗಿಲ್ಲ. ಕೆಳಗಿನ ಮಟ್ಟದ ಸಾಧನೆ ಬಿಟ್ಟು ಮೇಲಿನ ಮಟ್ಟದ ಸಾಧನೆ ಮಾಡ್ತಾ ಇದ್ದಾಗಲೂ ಇದು ಪರಮಾತ್ಮನಿಗೆ ಹೊಂದಿಸಿ ನಾನು ಅಹಂಕಾರ ಬಿಟ್ಟು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇರ್ಬೇಕು. ಅದ್ರ ಬಗ್ಗೆ ಸಂಶಯ ಇಲ್ಲ. ಆದರೆ ನೀವು ಎಷ್ಟೆಷ್ಟು ಈ ಲೌಕಿಕ, ವೈದಿಕ ಕರ್ಮಗಳನ್ನ ಬಿಡ್ತಾ ಹೋಗ್ತೀರೋ ಅಷ್ಟಷ್ಟು ನೀವು ಅಂತರ್ಮುಖತ್ವ ಆಗ್ತೀರಾ. ಆವಾಗ ಧ್ಯಾನಕ್ಕೆ ನಮಗೆ ಯೋಗ್ಯತೆ ಬರುತ್ತೆ. ನಮ್ಮ ಮನಸ್ಸಿನಲ್ಲೂ ಕೂಡ ಈ ಏರುಪೇರು, ಮನಸ್ಸು ಏಕಾಗ್ರತೆಯಿಂದ ಕೂತ್ಕೊಳ್ಳೋದು, ಆ ಬೆನಿಫಿಟ್ಗಳಾಗಕ್ಕೆ ಶುರುವಾಗುತ್ತೆ. ಇದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹಿಂದಿನ ಅಧ್ಯಾಯಗಳಲ್ಲಿ ಇಷ್ಟೆಲ್ಲ ಹೇಳಿದ್ರು. ಆದ್ದರಿಂದ ಈ ಧ್ಯಾನ ಯೋಗ ಮಾಡಬೇಕಾದ್ರೆ ಈ ಕರ್ಮಯೋಗ ಅಂತ ಏನಿದೆಯೋ ಅದು ಹೊರಗಿನ ಸಾಧನೆ. ಆಯಿತು, ನಾನಿವಾಗ ಧ್ಯಾನ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ ಅಂತಂದಾಗ ಆಗ ಶಮದಮಾದಿಗಳನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಸಹಕಾರಿ ಸಾಧನ. ಕ್ಷಮ, ದಮ, ಉಪರತಿ, ತಿತಿಕ್ಷಾ, ಸಮಾಧಾನ, ಶ್ರದ್ಧಾ ಎಲ್ಲ ಇವೆ ಸಹಕಾರಿ ಸಾಧನೆಗಳು. 13ನೇ ಅಧ್ಯಾಯ, 14ನೇ ಅಧ್ಯಾಯ, 16ನೇ ಅಧ್ಯಾಯ ಇವುಗಳು ಇನ್ನೂ ಹೆಚ್ಚಿನ ಸಾಧನೆ. ಬರೀ ಮನಸ್ಸಿನಿಂದ ಮಾಡುವಂಥದ್ದು ಅವುಗಳನ್ನ ಈಗ ಧ್ಯಾನ ಯೋಗವನ್ನ ಕರ್ಮಿಗಳಿಗೆ ಹೇಳಿಲ್ಲ. ಯಾಕೆ ಅಲ್ಲ, ನೀವು ಫಾರ್ ಎಕ್ಸಾಂಪಲ್ಲು ಓದಬೇಕಾದ್ರೆ ಪುಸ್ತಕ ಇಟ್ಕೊಂಡು ಓಡಾಡ್ತಾ ಓದಿದ್ರೆ ಅದು ಮ್ಯಾಥಮೆಟಿಕ್ಸ್ ಆಗಲಿ ಅಥವಾ ತುಂಬ ಡೀಪ್ ಆಗಿ ಆಳವಾಗಿರುವಂಥದ್ದು, ಇಸ್ ಇಟ್ ಪಾಸಿಬಲ್? ಅರ್ಥ ಮಾಡ್ಕೊತೀರಾ? ಇಲ್ಲ, ಒಂದು ಕಡೆ ಕೂತ್ಕೋಬೇಕು. ಈಗ ನೋಡ್ರಿ, ಅಲ್ಲೇನಾದರೂ ಸ್ಕೂಲ್ನಲ್ಲಿ ಪ್ರಶ್ನೆ ಕೇಳಿದಾಗ ಹುಡುಗರನ್ನ ಅವರು ಅಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಕೈ ಕಟ್, ಕಾಲು ಕಟ್ಟಾಕ್ಬಿಟ್ಟಿರ್ತಾರೆ. ಕೈ ಕಟ್ ಅಂತಾರೆ. ಇಲ್ದಿದ್ರೆ ಅವನು ಕೆರ್ಕೊಂತ ಇರ್ತಾನೆ, ಹಿಂಗೆ ಮಾಡ್ತಾನೆ. ಅವಾಗ ಅವನ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ. ಕಾಲುಗಳು ಕಟ್ಟಾಕಿದ್ದಾಯ್ತು, ಕೈಗಳನ್ನ ಕಟ್ ಹಾಕಿದ್ದು, ಏನ್ ಮಾಡಿದ್ರು? ಕರ್ಮಗಳು ಬಿದ್ದೋಯ್ತು. ಹಾಗೆ ಇವೆಲ್ಲ ಬೀಳುತ್ತೆ. ಇದು ಸುಲಭ. ಕೊನೆಗೆ ಏನಾಗಬೇಕು? ಇಂದ್ರಿಯಗಳನ್ನ
ಬಾಗಿಲುಗಳು ಹಾಕಬೇಕು, ಕರ್ಮೇಂದ್ರಿಯಗಳು ಸ್ವಿಚ್ ಆಫ್ ಆಗಬೇಕು, ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್ ಆಗಬೇಕು. ಆಮೇಲೆ ಶುರುವಾಗುತ್ತೆ ನೋಡ್ರಿ ನಿಮ್ಮ ಕುರುಕ್ಷೇತ್ರ ಯುದ್ಧ. ಎಲ್ಲಿ? ಮನಸ್ಸಿನಲ್ಲಿ. ಇದು ನಿಲ್ಲೋದಿಲ್ಲ. ಅದನ್ನೇ ಅರ್ಜುನ ಕೇಳೋದು, ಹೇ ಕೃಷ್ಣ ಭಗವಂತ, ನೀನ್ ಬೇಕಾದ್ರೆ ಗಾಳಿ ಹೇಳು, ಕಟ್ಟಾಕ್ಬಿಡ್ತೀನಿ, ಮನಸ್ಸನ್ನು ಕಟ್ಟಾಕೋದಾಗಲ್ಲ. ಹೌದು ಕಣಪ್ಪ, ನಿಜ, ನೀನು ಹೇಳು ಅಂತ ಅವನು ಹೊಗಳ್ತಾನೆ. ಆದ್ರಿಂದ ಇಲ್ಲಿ ಕರ್ಮವನ್ನೂ ಮಾಡ್ತಾ ಧ್ಯಾನವನ್ನೂ ಮಾಡ್ತಾ ಎರಡೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈ ಧ್ಯಾನ ಯೋಗವನ್ನ ಕರ್ಮಿಗಳಿಗೆ ಹೇಳಿಲ್ಲ. ಯಾರು ಕರ್ಮಯೋಗವನ್ನ ಚೆನ್ನಾಗಿ ಮಾಡ್ತಾರೋ ಅವರು ಒಳಗ್ ಬರ್ತಾರೆ ಅನ್ನೋ ಅರ್ಥ ಇಲ್ಲಿ ಚೆನ್ನಾಗಿ ತೋರಿಸಿದ್ದ. ಇಲ್ಲಿ ಒಂದು ಆಕ್ಷೇಪ ಮಾಡ್ತಾನ ಅವನು. ಯಾರು? ಪೂರ್ವ ಪಕ್ಷಿ. ಯಾರು? ಈ ಪೂರ್ವ ಮೀಮಾಂಸಕರು, ಕರ್ಮಕಾಂಡಕ್ಕೆ ಪ್ರಾಮುಖ್ಯತೆ ಕೊಡೋರು, ಧರ್ಮ ಜಿಜ್ಞಾಸೆ ಹೇಳೋ ಅಂತವರು. ಏನಂತ ಹೇಳ್ತಾರೆ? ಏನ್ ಸ್ವಾಮಿ ಹಿಂಗೆ ಹೇಳ್ತೀರಾ? ಕರ್ಮಗಳನ್ನ ಬಿಟ್ಬಿಡ್ಬೇಕು ಅಂತ, ವಿಧಿಸಿರುವ ಕರ್ಮಗಳನ್ನ ಬದುಕಿರೋವರೆಗೂ ಮಾಡ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ನೀವೇನದನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ತೀರಾ ಅಂತ ಅವನು ಹೇಳ್ತಾನೆ. ಈ ಪೂರ್ವ ಮೀಮಾಂಸಕರು ಇಂಥವ್ರೆ. ಅಲ್ಲ, ನೀವು ಸಾಯೋವರೆಗೂ ಮಾಡ್ತಾ ಇದ್ರೆ ಜ್ಞಾನಕಾಂಡದ್ದು ಏನ್ ಮಾಡ್ತೀರಾ? ಉಪಾಸನ ಕಾಂಡದ್ದು ಏನ್ ಮಾಡ್ತೀರಾ? ಇವಾಗ ಉಪಾಸನ ಕಾಂಡ ತಗೊಂಡ್ರು ನಿಮ್ಗೆ ಕೆಲಸ ಮಾಡ್ತಾ ನೀವು ಏಕಾಗ್ರತೆಯಿಂದ ದೇವ್ರ ನೆನ್ಸ್ಕೊಳಕ್ ಬರುತ್ತೇನೋ? ಒಂದ್ ಕಡೆ ಕೂತ್ಕೋಬೇಕು ನೋಡ್ರಿ, ಅಲ್ಲೂ ಕೆಲ್ಸಗಳನ್ನ ಕಟ್ ಮಾಡಿದ್ದಾಯ್ತು. ಅಲ್ಲಿ ಕರ್ಮಕಾಂಡದಲ್ಲವರು ಸಾಯೋವರೆಗೂ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಕರ್ಮಕಾಂಡದಲ್ಲಿ ಅಷ್ಟೇ ಅಲ್ಲ ಮುಖ್ಯ. ನೆಕ್ಸ್ಟ್ ಉಪಾಸನ ಕಾಂಡ, ಅದಕ್ಕಿಂತ ಮೇಲೆ ಜ್ಞಾನಕಾಂಡಕ್ಕೆ ಹೋದಾಗ ಅಲ್ಲಿ ನಿವೃತ್ತಿ ಧರ್ಮ, ಇದು ಪ್ರವೃತ್ತಿ ಧರ್ಮ, ಅದು ನಿವೃತ್ತಿ ಧರ್ಮ. ಎಲ್ಲ ಕೆಲ್ಸಗಳನ್ನ ಬಿಡ್ತಾ ಬರೋದು ಅನ್ನೋದು ಅವನ ಪ್ರಶ್ನೆ. ಅದು ಏನ್ ಸ್ವಾಮಿ ಹಿಂಗೆ ಹೇಳ್ತೀರಾ? ನಿಮ್ಗೆ ಧ್ಯಾನ ಹೋಗ್ಬೇಕಾದ್ರೆ ಕರ್ಮಗಳು ಬಿಟ್ಬಿಡ್ಬೇಕು ಅಂತ ಹೇಳ್ತೀರಾ, ಆದ್ರೆ ನಮ್ಮ ಕರ್ಮಕಾಂಡದಲ್ಲಿ ಸಾಯೋವರೆಗೂ ಕರ್ಮಗಳು ಮಾಡ್ಬೇಕು ಅಂತ ಹೇಳಿದೆಯಲ್ಲ ಅಂತ ಅವನು ಹೇಳೋದು. ನಿಜ ನೀನು ಹೇಳಿರೋದು, ಆದ್ರೆ ಇದು ಕಾಮ್ಯ ಕರ್ಮ ವಿಚಾರ. ಸ್ವೇಚ್ಛಾ ಪ್ರವೃತ್ತಿನ ಬಿಟ್ಟು ಅವನು ಕಾಮ್ಯ ಕರ್ಮಕ್ಕೆ ಬರಲಿ ಅಂತ ಹೇಳಿದ್ದು. ಅವನು ಕಾಮ್ಯ ಕರ್ಮಕ್ಕೆ ಬಂದು ಸ್ವೇಚ್ಛಾ ಪ್ರವೃತ್ತಿನ ಬಿಟ್ಟು ಕಾಮ್ಯ ಕರ್ಮಕ್ಕೆ ಬಂದಾಗ ಅವನಿಗೆ ಆ ಕೆಲಸಗಳನ್ನ ಮಾಡೋದು, ಹೋಗೋದು, ಅವುಗಳನ್ನ ಪಡೆಯೋದು, ಮತ್ತೆ ವಾಪಸ್ ಬರೋದು, ಈ ಒಂದು ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಅವನಿಗೆ ಬೇಜಾರಾಗುತ್ತೆ. ಥೂ, ಎಷ್ಟು ಜನ್ಮಗಳು ಅಂತ ಆ ಫಲ ಬೇಕು ಅಂತ ಮಾಡೋದು, ಹೋಗಿ ಪಡೆಯೋದು, ಮತ್ತೆ ತಿರ್ಗಾ ಬರೋದು, ಮಾಡೋದು. ಆಯ್ತು, ಯಾವನಿಗೆ ಬೇಕು ಇದಕ್ಕೆ ಫುಲ್ ಸ್ಟಾಪ್ ಇಲ್ವೋ ಅಂತ. ಆಗ ಶಾಸ್ತ್ರ ಹೇಳುತ್ತಂತವ್ರಿಗೆ, ಹೌದಪ್ಪ ನೀನು ಕರ್ಮಯೋಗದಲ್ಲಿ ಮಾಡೋದನ್ನೇ ಅಂತ ಅವನಿಗೆ ಹೇಳ್ಕೊಡುತ್ತೆ. ಅವನು ಕರ್ಮಯೋಗದಲ್ಲಿ ಮಾಡೋಕ್ಕೆ ಶುರು ಮಾಡಿದಾಗ ಅವನಿಗೇನಾಗುತ್ತೆ? ಧ್ಯಾನಕ್ಕೆ, ಜ್ಞಾನಕಾಂಡಕ್ಕೆ ಅರ್ಹತೆ ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಹಾಗೆ ಸೊ ಯಾವನು ಧ್ಯಾನ ಮಾಡೋದಕ್ಕೆ ಯೋಗ್ಯತೆ ಬಂದಿರುತ್ತೋ ಅವನಿಗೆ ಕರ್ಮಗಳು ಬಿದ್ದೋಗಿರುತ್ತೆ. ಆಮೇಲೆ ಏನಾಗುತ್ತೆ? ಅವನು ಶಮ ದಮ ಇವುಗಳನ್ನ ಸಾಧನೆ ಮಾಡಬೇಕು. ಅದು ಅವನಿಗೆ ಸಾಧನೆ. ಇದು ಬಹಿರಂಗ ಸಾಧನ, ಅದು ಅಂತರಂಗ ಸಾಧನ. ಅದು ಸ್ವಲ್ಪ ಕಷ್ಟ, ಮನಸ್ಸಿನಿಂದಲೇ ಮಾಡುವಂಥದ್ದು ಅಂತ. ಯಮನಿಯಮಗಳು ಇಂಥವೆಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲ, ಈ ಸೂಕ್ಷ್ಮವಾಗಿರೋ ಕೆಲ್ಸಗಳನ್ನ ಎರಡನ್ನು ಒಟ್ಟಿಗೆ ಮಾಡೋಕ್ಕಾಗುತ್ತೇನೋ? ಯಾವುದು? ಈ ಕಡೆ ಕರ್ಮವನ್ನು ಶ್ರಮವನ್ನು ಎರಡು ಮಾಡೋಕ್ಕಾಗುತ್ತೇನೋ? ಆಗೋದಿಲ್ಲ. ಅದನ್ನೇ ನಿಮ್ದು ಉದಾಹರಣೆ ಕೊಟ್ಟಿದ್ದು. ಈಗ ಅವನು ಏಕಾಗ್ರತೆಯಿಂದ ಡೀಪ್ ಆಗಿರುವಂತ ವಿಚಾರವನ್ನ ಓದ್ತಾ ಇದ್ದಾಗ ಪುಸ್ತಕ ಇಟ್ಕೊಂಡು ಓಡಾಡ್ತಾ ಓದಕ್ಕಾಗತ್ತೇನೋ? ಆಗೋದಿಲ್ಲ. ಕೂತ್ಕೋಬೇಕು, ಮತ್ತೆ ಅಲ್ಲಿ ಗಲಾಟೆ ಇಲ್ಲದೆ ಇರೋ ಕಡೆ ಕೂತ್ಕೊಂಡು ಏಕಾಗ್ರತೆಯಿಂದ ಅಲ್ಲಿ ಮುಳುಗ್ಬೇಕು. ಕರ್ಮೇಂದ್ರಿಯಗಳು ಕಾಲು ಕೈ ಇವೆಲ್ಲ ಕಟ್ಟಾಕ್ಬೇಕು. ಬರೀ ಮನಸ್ಸಿನಲ್ಲೇ ಅದನ್ನ ಚಿಂತನೆ ಮಾಡಬೇಕು. ಇದಕ್ಕೆ ಇಷ್ಟಿದ್ದಾಗ ಇನ್ನು ಏನೇನೂ ಮಾಡದೆ ಸುಮ್ಮನೆ ಆ ಪರಮಾತ್ಮನ ಚಿಂತನೆ ಮಾಡ್ಬೇಕು ಸ್ಟಾರ್ಟಿಂಗ್ನಲ್ಲಿ, ಅದನ್ನು ಬಿಡಬೇಕು ಅಂತ ಮಾಡಿದಾಗ ಕರ್ಮನೂ ಮಾಡ್ತೀನಿ ನಾನು, ಇದೂ ಮಾಡ್ತೀನಿ ಅಂದ್ರೆ ಅರ್ಥ ಎಂತದ್ದು? ಆಗುದಿಲ್ಲ ಅಂತ ನನಗೆ ಗೊತ್ತಾಯ್ತು. ಮುಂದಕ್ಕೆ ಅದನ್ನು ಹೇಳ್ತಾರೆ, 6 ಋಕ್ಷುವಿಗೆ 6 ರೂಢನಿಗೆ ಅಂತ. ಮೊದಲು ಎತ್ಕೊಂತಾನೆ ಅವನು ಧ್ಯಾನ ಯೋಗಕ್ಕೆ ಹೋಗೋಕ್ ಮೊದಲು ಕರ್ಮಯೋಗವನ್ನ ಮಾಡಬೇಕು. ಅವನು ಏರಿದ ಮೇಲೆ ಈ ಕರ್ಮಗಳೇ ಅಡಚಣೆ ಆಗುತ್ತೆ, ಅವನು ಬಿಟ್ಬಿಡ್ಬೇಕು. ಆವಾಗ ಇನ್ನು ಸೂಕ್ಷ್ಮವಾಗಿರೋ ಸಾಧನೆಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ತಿರ್ಗಾ ಪೂರ್ವ ಪಕ್ಷಿ ಬಿಡೋದಿಲ್ಲ.
ಸ್ವಾಮಿ ಗೃಹಸ್ಥನ ಆಶ್ರಮದಲ್ಲಿರೋವನು ಯಾವನಾದರೂ ಒಬ್ಬನು ಯೋಗವನ್ನ ಹೇಳಬೇಕು ಅಂತಿದ್ದವನು, ಏರಿದವನು, ಹೀಗೆ, ಅಥವಾ ಏರಿಲ್ಲದೆ ಇರೋವನು ಅಂದ್ರೆ ಅವನು ಮೇಲಕ್ಕೆ ಹೋಗ್ಬೇಕು ಅಂತನೂ ಅಲ್ಲ, ಏರಿದವರು ಅಲ್ಲ, ಹಿಂಗೆ 3 ಥರ ಹೇಳ್ತಾರೆ ಅವರು. ಸ್ವಾಮಿ ಇವೆಲ್ಲ ಏನು ಕನ್ಫ್ಯೂಷನ್ ಇಟ್ಕೊಳಕ್ ಹೋಗ್ಬೇಡಿ, ನಮಗೆ ಬೇಕಾಗಿರೋದು ಇಷ್ಟೇ, ಇಷ್ಟು ತಿಳ್ಕೊಡ್ರೆ ಸಾಕು. ಹೌದು, ಇಲ್ಲಿ ಕರ್ಮವನ್ನ ಶ್ರಮವನ್ನ ವಿಂಗಡಿಸಿ ಹೇಳಿದೆ. ನಮ್ಗೆ ಅರ್ಥ ಆಗಿದೆಯಲ್ವೋ? ಬಿಟ್ರೆ ಸಾಕು. ಅಲ್ಲಿ ಅವನು ಸಿದ್ಧಾಂತಿ ಹೇಳ್ತಾನೆ, ಶ್ರಮವು ಕಾರಣ. ಮೊದಲೇ ಎತ್ಕೊಂತಾನೆ ಕರ್ಮಯೋಗ, ಕರ್ಮಗಳು ಬಿದ್ದೋದ್ಮೇಲೆ ಶ್ರಮನೇ ಬೇಕಾಗಿರೋದು, ಅದು ಹೆಚ್ಚಿನ ಸಾಧನೆ ಅಂತ ತಿಳ್ಕೊಂಡ್ರೆ ಬೇಕಾದಷ್ಟಾಯ್ತು. ನೆಕ್ಸ್ಟ್, ಇಲ್ಲಿ ಕೆಲವು ವೃತ್ತಿಕಾರರೆಲ್ಲ ಬರ್ತಾರೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ನಮಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ಹೋಗೋಣ. ತಿರ್ಗಾ ಇಲ್ಲಿ ಹೇಳ್ತಾರೆ ಯೋಗ ಭ್ರಷ್ಟನ ಮಾತು. ಮುಂದಕ್ಕೆ ಆ 6ನೇ ಅಧ್ಯಾಯದಲ್ಲೇ ಅಲ್ಲಿ 38ನೇ ಶ್ಲೋಕದಲ್ಲಿ ಯೋಗ ಭ್ರಷ್ಟನ ವಿಚಾರ ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಏನು ಯೋಗ ಭ್ರಷ್ಟ? ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲ ಕೃಷ್ಣ ಭಗವಂತ, ಈಗ ಕರ್ಮಯೋಗ ಮಾಡ್ತಾ ಇದ್ದಾನೆ, ಅವನು ಧ್ಯಾನ ಯೋಗಕ್ಕೆ ಬಂದಿದ್ದಾನೆ, ಕರ್ಮಯೋಗ ಮಾಡ್ತಾ ಇದ್ದಾನೆ. ಧ್ಯಾನ ಯೋಗದಲ್ಲಿ ಪೂರ್ತಿ ಮುಕ್ತನಾಗ್ಲಿಲ್ಲ, ಏನಾಯ್ತು, ಕೊನೆಗೆ ಇವನು ಸತ್ತೋಗ್ಬಿಡ್ತಾನೆ ಅಂತ ಇಟ್ಕೊ, ಅವನಿಗೆ ಸಾವು ಬಂದ್ಬಿಡ್ತು ಹತ್ರದಲ್ಲಿ. ಅವಾಗೇನು, ಧ್ಯಾನ ಯೋಗದಲ್ಲಿ ಮುಕ್ತನಾಗ್ಬಿಟ್ರೆ ಅವನು ಪಾಸ್ ಆಗ್ಬಿಟ್ಟ, ಆಗ್ಲಿಲ್ಲ, ಅವನ ಕತೆ ಏನು? ಈ ಕರ್ಮಯೋಗ, ಕಾಮ್ಯ ಕರ್ಮದಿಂದ ಮಾಡಿದ್ರೆ ಅವನಿಗೆ ಫಲ ಸಿಗ್ತಾ ಇತ್ತು. ನೀನೇನ್ ಹೇಳ್ದೆ, ಏನು ಕೇಳ್ಕೊಳ್ದೆ ಕರ್ಮ ಯೋಗದಿಂದ ಮಾಡು, ಫಲಾಪೇಕ್ಷೆ ಇರಬಾರ್ದು, ಫಲಗಳನ್ನು ತ್ಯಾಗ ಮಾಡಬೇಕು, ನಾನು ತ್ಯಾಗ ಮಾಡಬೇಕು ಅಂತ ಮಾಡ್ದ. ಈ ಕಡೆ ಫಲಗಳೂ ಸಿಗ್ಲಿಲ್ಲ, ಆ ಕಡೆ ಮುಕ್ತನೂ ಆಗ್ಲಿಲ್ಲ. ಇವನ ಮಧ್ಯೆ ಬೀಚ್ನಲ್ಲಿ ಏನ್ ಲಾಭ ಮತ್ತೆ ಅಂತ ಕೃಷ್ಣನ್ ಕೇಳ್ತಾನೆ. ಕೃಷ್ಣ ಭಗವಂತ ಹೇಳ್ತಾನೆ, ಅಂತವ್ರನ್ನ ಯೋಗ ಭ್ರಷ್ಟರು ಅಂತಾರೆ. ಏನ್ ಯೋಗ ಭ್ರಷ್ಟರು? ಒಂದಿಷ್ಟು ವ್ಯರ್ಥ ಆಗೋದಿಲ್ಲ ಆಧ್ಯಾತ್ಮದಲ್ಲಿ. ನೀವು ಕಾಸಿಗೆ ತಕ್ಕಂತೆ ಕಜ್ಜಾಯ, ನೀವೆಷ್ಟೆಷ್ಟು ಮಾಡ್ತೀರೋ ಅಷ್ಟಷ್ಟು ಲಾಭ ಕಟ್ಟಿಟ್ಟ ಬುದ್ಧಿ, ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಮತ್ತಿದು ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗುತ್ತೆ, ಬೇರೆದು ಯಾವುದೂ ಆಗಲ್ಲ. ಈಗ ನೀವು ಹಣ ಸಂಪಾದನೆ ಮಾಡಿದ್ರೆ ಇಲ್ಲಿಗೆ ಬಿಟ್ಟು ಹೋಗ್ಬೇಕು. ಈ ಶರೀರದಿಂದ ಹುಟ್ಟಿದ ಮೇಲೆ ಬಂದಂತ ಈ ಶರೀರದಿಂದ ಮಾಡಿದ ಸಂಪಾದನೆ ನನ್ನ ಜೊತೆಯಲ್ಲಿ ಶರೀರನೇ ಬರೋದಿಲ್ಲ. ಈ ಶರೀರದಿಂದ ಸಂಪಾದನೆ ಮಾಡಿದ ಏನ್ ಬರುತ್ತೆ? ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಐಶ್ವರ್ಯ, ಬಿರುದು, ವಾಹನಗಳು ಏನ್ ಬರುತ್ತೆ? ಮತ್ತೇನ್ ಬರೋದು? ಪಾಪ ಪುಣ್ಯ, ಈ ಸಾಧನೆಗಳನ್ನೇನಾದ್ರೂ ಮಾಡಿದ್ದಲ್ಲಿ ನನ್ನ ಜೊತೆಲಿ ಇದೆ ಬರೋದು, ಮತ್ತೇನೂ ಬರೋದಿಲ್ಲ. ಒಳ್ಳೇದು ಕೆಟ್ಟದ್ದು ನಾನೇ ಅನುಭವಿಸ್ಬೇಕು. ನೀವು ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಮಾಡಿದ ತಕ್ಷಣ ಆಗೋಯ್ತು. ಹಾಗೆ ಅನ್ಕೊಂಡು ವೀರಪ್ಪ ಕೂಡ ಕರ್ಮಯೋಗದಲ್ಲಿ ಮಾಡ್ತಾನೆ ಅಂತ ಅವಕ್ಕೆಲ್ಲ ನಿಮ್ಗೆ ಉತ್ತರ ಸಿಕ್ಕಿದೆ. ಅಕರ್ಮ ವಿಕರ್ಮಗಳನ್ನ ಬಿಟ್ಟು ಮಾಡೋ ಶಾಸ್ತ್ರದಲ್ಲಿ ಹೇಳಿರೋ ಕರ್ಮಗಳನ್ನ ಯಾರೂ ಮಾಡೋದಿಲ್ಲ. ನಿನ್ನ ಲೌಕಿಕ, ವೈದಿಕ, ಪಾರಮಾರ್ಥಿಕ ಕರ್ಮಗಳನ್ನೇ ಕರ್ಮಯೋಗದಲ್ಲಿ ಮಾಡ್ಬೇಕು. ಅಲ್ಲೇ ಅಕರ್ಮ ಬಿಟ್ಬಿಡ್ಬೇಕು. ಏನೋ ಮಾಡೋದು, ಸುಮ್ಮನೆ ಕೂತ್ಕೊಳ್ಳೋದ್ರಿಂದನೂ ಲಾಭ ಇಲ್ಲ, ತಪ್ಪಿಸ್ಕೊಳ್ಳೋಕ್ ಬರಲ್ಲ. ಅಥವಾ ನಾನು ಯದ್ವತತ್ವ ಮಾಡ್ತೀನಿ ಅಂತ ಕಳ್ತನ, ಮೋಸ, ವಂಚನೆ, ವೀರಪ್ಪನ ತರ ಮಾಡಿದ್ರೆ ಉಪಯೋಗ ಇದೆ, ಬಿಟ್ಬಿಡ್ಬೇಕು. ಕರ್ಮ ಯೋಗ ಅಂತಂದ್ರೆ ಅಕರ್ಮ ವಿಕರ್ಮಗಳನ್ನ ಬಿಟ್ಟು ಮಾಡ್ಬೇಕು, ಹಿಂದೆ ಹೇಳಿದ್ದೆ. ಇದು ಅವನೇನಾಗುತ್ತೆ ಹಾಗಾದ್ರೆ ಇಂಥ ಯೋಗ ಭ್ರಷ್ಟನ ಕಥೆ ಅಂತ ಅಂದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೇ ಅರ್ಜುನ, ವ್ಯರ್ಥ ಆಗೋದಿಲ್ಲ. ಅವನು ಹುಟ್ಟಿದ್ರೆ ಶ್ರೀಮಂತರ ಮನೆಯಲ್ಲೇ ಹುಟ್ಟುತ್ತಾನೆ. ನಮ್ಗೆ ದೃಷ್ಟಾಂತ ಕೊಟ್ರೆ ನಮ್ಗೆ ಚೆನ್ನಾಗಿ ಮರೆಯೋದಿಲ್ಲ. ಬುದ್ಧ ರಾಜರ ಮನೆಯಲ್ಲಿ ಹುಟ್ಟವನು ಬುದ್ಧ. ಇಲ್ಲ, ಗುರುವಿನ ಮನೆಯಲ್ಲೇ ಹುಟ್ಬಿಡ್ತಾನೆ. ಅವನು ಯಾವ ಗುರುನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಯಾರು? ವೇದವ್ಯಾಸರ ಮಗ ಶುಕ ಮಹರ್ಷಿ ಯಾವ ಗುರು ಹತ್ರ ಹೋಗ್ಬೇಕಪ್ಪ? ಎಲ್ಲಿಗೂ ಬೇಕಾಗಿಲ್ಲ. ಯೋಗ ಭ್ರಷ್ಟ ಅಂದ್ರೆ ಇದು.
ವ್ಯರ್ಥ ಅನ್ನೋದು ಎಲ್ಲೂ ಇಲ್ಲ. ನಾನು ನಿಮ್ಮನ್ನು ಕೇಳ್ತೀನಿ, ಈ ಕರ್ಮಯೋಗ ಮಾಡಿದ್ರೆ ಅಥವಾ ನಾನು ಕಾಮ್ಯ ಕರ್ಮ ಮಾಡಿದ್ರೆ ಎಲ್ಲಿ ವ್ಯರ್ಥ ಆಗತ್ತೆ? ಎಲ್ಲೂ ವ್ಯರ್ಥ ಆಗತ್ತೆ ನೋಡ್ರಿ. ನೀವು ಕಾಮ್ಯ ಕರ್ಮನೇ ಮಾಡ್ರಿ, ಶಾಸ್ತ್ರನೇ ಹೇಳಿರೋದು, ಪ್ರಾಪರ್ ಚಾನಲ್, ವ್ಯರ್ಥ ಆಗೋದಿಲ್ಲ, ಆ ಫಲ ಸಿಕ್ಕೇ ಸಿಗುತ್ತೆ. ಇನ್ನ ಕರ್ಮಯೋಗದಿಂದ ಮಾಡಿದ್ರೆ ಅಂತೂ ನಮಗ್ ಗೊತ್ತೇ ಇದೆ, ಇಷ್ಟು ತಿಳ್ಕೊಳ್ರಿ. ಅದು ಕಾಮ್ಯವೇ ಆಗಲಿ ನಿತ್ಯವೇ ಆಗಲಿ, ಮಾಡಿದ ಕರ್ಮವು ತನ್ನ ಫಲವನ್ನು ಅವಶ್ಯಕವಾಗಿ ಉಂಟೇ ಮಾಡುತ್ತೆ. ಇಲ್ಲಿ ಕಾಮ್ಯ ಕರ್ಮ, ನಿತ್ಯ ಕರ್ಮ. ನಿತ್ಯ ಕರ್ಮ ಈ ಥರ 4 ಕರ್ಮಗಳಿದೆ. ಅವು ಅದರಲ್ಲಿ ಕಾಮ್ಯ ಕರ್ಮ, ಫಲದ ಆಸೆ ಇಟ್ಕೊಂಡು ಮಾಡೋದು ಕಾಮ್ಯ ಕರ್ಮ, ತಪ್ಪೇನಿಲ್ಲ. ನಮ್ ಚಾಕ್ಲೇಟ್ ಆಸೆ ತೋರಿಸಿ ಮಾಡೋದು ಕಾಮ್ಯ ಕರ್ಮ. ಇನ್ನು ನಿತ್ಯ ಕರ್ಮ. ನಿತ್ಯ ಕರ್ಮ ಅಂದ್ರೆ ಏನು? ನಿಮ್ಗೆ ಎಷ್ಟೊಂದು ಸಾರಿ ಹೇಳಿದ್ದೆ, ಅದನ್ನು ಗೊತ್ತಿರುತ್ತೆ. ಅತಿಥಿ ಸತ್ಕಾರ ಯಮಧರ್ಮರಾಜ ಮಾಡ್ತಾನೆ, ಮುಕ್ತನಾದವನೂ ಮಾಡ್ತಾನೆ ಅನ್ನೋದಕ್ಕೆ ತೋರಿಸಿದ್ದು. ಅದಕ್ಕೆ ಅತಿಥಿ ಸತ್ಕಾರ ಮಾಡೋದು, ಮತ್ತೆ ನಮಗೆ ಆಯಾ ಹಬ್ಬ ಹುಣ್ಣಿಮೆಗಳನ್ನ ಮಾಡೋದು ಆಯಾ ಸಂದರ್ಭದಲ್ಲಿ, ಮತ್ತೆ ಈ ನೈಮಿತ್ತಿಕ ಕರ್ಮಗಳು, ಈ ತಿಥಿ ಗೀತಿ ಇಂಥವೆಲ್ಲ, ಅಂಥವನ್ನ ಮಾಡೋದು, ಪಿತೃಗಳಿಗೆ ತರ್ಪಣ ಬಿಡೋದು, ಇಂಥವೆಲ್ಲ, ಇವೆಲ್ಲ ನೈಮಿತ್ತಿಕ ಕರ್ಮಗಳು. ಅಥವಾ ಗ್ರಹಣದಲ್ಲಿ ಮಾಡೋ ಅಂಥದ್ದು, ಗ್ರಹಣ ಬಂದಾಗ ನಾವು ಮಾಡಬೇಕು, ಇವೆಲ್ಲ ನಿತ್ಯ ಕರ್ಮಗಳು ಅಂತ ಕರೆದ್ಬಿಡ್ತಾರೆ. ಪ್ರತಿಯೊಂದು ಆಶ್ರಮದವರೆಗೂ ನಿತ್ಯ ಕರ್ಮಗಳು ಇರುತ್ತೆ. ಈಗ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಹಾಗೆ ಅವರು ಆಯಾ ನಿತ್ಯ ಕರ್ಮಗಳನ್ನ ಮಾಡ್ತಾ ಇರಬೇಕು ಅಂತ. ಅವುಗಳಿಗೆ ಫಲ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಅವನು ಯಾವುದೇ ಕರ್ಮ ಮಾಡಿದ್ರು ನಿತ್ಯ ಕರ್ಮ ಅಂತಂದ್ರೆ ನೀವೇನು ಕೇಳೋಂಗಿಲ್ಲ. ಅಲ್ಲಿ ಕಾಮ್ಯ ಕರ್ಮ ಅಲ್ಲ, ಇದು ಸುಮ್ಮನೆ ಮಾಡ್ಬೇಕಷ್ಟೇ, ಶಾಸ್ತ್ರದಲ್ಲಿ ಹೇಳಿದೆ. ಈಗ ಅತಿಥಿ ಬರ್ತಾನೆ, ಅವನಿಗೆ ಸತ್ಕಾರ ಮಾಡಿ ಊಟ ಬಡಿಸಿ ಅವನಿಗೆ ಸೇವೆ ಮಾಡಿದ್ರೆ ಫಲ ಬರಲ್ವೇನೋ? ಬಂದೇ ಬರುತ್ತೆ. ಅದನ್ನೂ ಕೂಡ ನಾವು ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಎಷ್ಟು ಚೆನ್ನಾಗಿ. ಅದಕ್ಕೆ ಆ ನಿತ್ಯ ಕರ್ಮಗಳು ಇರೋದೇ ಅದಕ್ಕೆ ಹಾಗೆ ಅಂತ ಹೇಳ್ತಾರೆ. ಅದಕ್ಕೂ ನಿಮ್ ಚಿತ್ತಶುದ್ಧಿ ಆಗೋಯ್ತು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವನು ಅದಕ್ಕೆ ಫಲ ಇಲ್ವಲ್ಲ ಅಂತ ಅವನೇನೇ ಇಟ್ಕೊಂಡಿದ್ದಾನ, ಅವನು ಪೂರ್ವ ಪಕ್ಷಿ ಸರಿಯಾಗಿರೋಲ್ಲ. ಹಾಗೆ ಆದ್ದರಿಂದ ನೀವು ಕಾಮ್ಯ ಕರ್ಮ ಮಾಡ್ರಿ, ನಿತ್ಯ ಕರ್ಮ ಮಾಡ್ರಿ, ಕರ್ಮಯೋಗ ಮಾಡ್ರಿ, ಅದಕ್ಕೆ ಫಲ ಅವಶ್ಯವಾಗಿ ಹಾಗೆ ಆಗುತ್ತೆ. ಮೋಕ್ಷವಂತೂ ನಿತ್ಯವಾದ್ದರಿಂದ ಕರ್ಮದಿಂದ ಉಂಟಾಗೋದಿಲ್ಲ ಅಂತ. ಯಾಕೆ ಇದನ್ನು ಹೇಳಿದ್ರಿ ಇಲ್ಲಿ, ಕರ್ಮದಿಂದ ಉಂಟಾಗೋದಿಲ್ಲ ಅಂತ? ಈಗ ಪೂರ್ವ ಮೀಮಾಂಸಕರು ಏನ್ ಮಾಡ್ತಾರೆ, ಅವರಲ್ಲಿ ಮೋಕ್ಷ ಹೆಂಗಾಗುತ್ತೆ ಗೊತ್ತಾ? ನಗ್ಬರ್ಬೇಕು. ಸ್ವಾಮಿ, ಮೋಕ್ಷ ತುಂಬಾ ಸುಲಭ, ಕಾಮ್ಯ ಕರ್ಮವನ್ನು ಮಾಡಬೇಡ್ರಿ. ಅವನಿಗೆ ಗೊತ್ತು, ಕಾಮ್ಯ ಕರ್ಮ ಮಾಡಿದ್ರೆ ಅವು ಹೋಗ್ಬೇಕು, ಆ ಲೋಕಗಳಲ್ಲಿ ಪಡಿಬೇಕು, ಮತ್ತೆ ವಾಪಸ್ ಬರಬೇಕು, ಪುನರಾವರ್ತನೋ ಅರ್ಜುನ. ಅದಕ್ಕೋಸ್ಕರ ಕಾಮ್ಯ ಕರ್ಮ ಬಿಟ್ಬಿಡ್ರಿ. ನಿಮ್ ಶಾಸ್ತ್ರದಲ್ಲಿ ನಿತ್ಯ ಕರ್ಮ ಹೇಳಿದೆ, ಮಾಡ್ತಾ ಇರ್ರಿ. ಏನಾಗುತ್ತೆ? ಸತ್ ಮೇಲೆ ಬ್ರಹ್ಮಲೋಕಕ್ಕೆ ಹೋಗ್ತೀರಾ, ಮೋಕ್ಷ. ಅವನ ಪ್ರಕಾರ ಇಷ್ಟೇ. ಅವನು ಇವೆಲ್ಲ ಮಿಕ್ಕಿರೋದಿಲ್ಲ ಯಾಕೆ ಮಾಡಕ್ ಹೋಗ್ತೀರಾ ಅಂತ ಅವನು. ಅವರಲ್ಲಿ ಮೋಕ್ಷ ಅಂದ್ರೆ ಇಷ್ಟೇ ಸ್ವಾಮಿ. ಹಾಗೆ ಹಾಗಾದ್ರೆ ಜ್ಞಾನಕಾಂಡ ಯಾಕೆ ಬಂದಿದೆಯೋ ಅಂತ ಕೇಳಿದ್ರೆ, ಸ್ವಾಮಿ ಈ ಕರ್ಮಕಾಂಡನ ಹೋಗ್ಲೋದಿಕ್ಕೋಸ್ಕರ ಅಂತಾನೆ. ಅಯ್ಯ, ಅವನ್ ಸರಿ ಇಲ್ಲ. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ಅದಕ್ಕೆ ಫಲ ಇಲ್ಲ ಅಂತ ಯಾರು ಹೇಳಿದ್ರು? ವೇದ ಪ್ರಮಾಣದಿಂದ ತಿಳಿದು ಬರ್ತಾ ಇದೆ, ನಿತ್ಯ ಕರ್ಮಗಳಿಗೆ ಫಲ ಇದೆ. ಹಾಗಾಗದೆ ಇದ್ರೆ ವೇದವೇ ವ್ಯರ್ಥ ಅಂತ ಆಗ್ಬಿಡುತ್ತೆ ಅಂತ. ಹಾಗೆ ಅವನ್ ಪ್ರಶ್ನೆ ಆಗ ಹೀಗೆ, ಇವನ್ ಪ್ರಶ್ನೆ ಆಗ್ಬಿಡ್ತಾನಲ್ಲ ಅಂತ ಅಂದ್ಬಿಟ್ಟು ಅದು ಸರಿಯಾಗಿಲ್ಲ. ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲಿ, ಯಾವತ್ತು ನೀವು ಏನೇ ಕೆಲಸ ಮಾಡೋದು, ಕೆಟ್ಟ ಕೆಲಸ ಮಾಡ್ರಿ, ಫಲ ಗ್ಯಾರಂಟಿ, ಕಟ್ಟಿಟ್ಟ ಬುತ್ತಿ ನಾನೇ ಅನುಭವಿಸ್ಬೇಕು. ಆದ್ರಿಂದ ಇನ್ನು ಒಳ್ಳೆ ಕರ್ಮ ಮಾಡಿದ್ರೆ ಏನೂ ಕೇಳ್ಕೊಳ್ದೆ ಆ ಕೆಲಸವನ್ನ ಮಾಡೋದ್ರಿಂದ ಹೆಚ್ಚಿನ ಲಾಭ. ಆಲ್ಮೋಸ್ಟ್ ಕರ್ಮಯೋಗನೇ ಅಂತ ಹೇಳ್ತಾ ಇರೋದು ಅಂತ ಹೇಳಿದ್ರು.
ಏಕೆಂದರೆ ಕರ್ಮದಿಂದ ಭ್ರಷ್ಟನಾಗೋದಕ್ಕೆ ಕಾರಣ ಇರೋದೇ ಇಲ್ಲ. ಹಾಗೆ ಇನ್ನು ಪೂರ್ವ ಪಕ್ಷಿ, ಈಶ್ವರಿಗೆ ಸಮರ್ಪಣೆ ಮಾಡಿದವನು ಮಾಡಿರುವುದರಿಂದ ಹಾಗೆ ಮಾಡಿದವನಿಗೆ ನಿತ್ಯ ಕರ್ಮದ ಫಲ ಆಗಲಾರದಲ್ಲ. ಅವನಿಗೆ ಅದೇ ಇಟ್ಕೊಂಡಿದ್ದಾನ, ಅವನ ತಲೆಯಲ್ಲಿ ಅದೇ ಇಟ್ಕೊಂಡಿದ್ದ, ನಿತ್ಯ ಕರ್ಮ ಮಾಡೋದರಿಂದ ಫಲ ಆಗೋದಿಲ್ವಲ್ಲ ಅಂತ ಯಾರು ಹೇಳಿದ್ರು? ವೇದದಲ್ಲೇ ಹೇಳಿದ್ರು, ಅದಕ್ಕೆ ಪ್ರಮಾಣ ಇದೆ. ಅಲ್ಲಪ್ಪ, ಕರ್ಮಯೋಗ ಮಾಡಿದ್ರೆ ಏನು ಫಲ ಕೇಳೋದಿಲ್ಲ, ಆಗೋದಿಲ್ವೇನೋ? ಒಂದು ಕಲ್ಲು ಹೊಡೆದು 2 ಹಣ್ಣು ಉದುರಿಸ್ದಂಗೆ ಅರ್ಜುನ ಇವಾಗ ಯುದ್ಧ ಮಾಡು ಅಂತಂದ, ಕರ್ಮಯೋಗದಲ್ಲಿ ಮಾಡು. ನೀನ್ ಅನ್ಕೊಂಡಂಗೆ ಮಾಡಬೇಡ ಯುದ್ಧ, ನಾನ್ ಹೇಳೋಂಗ್ ಮಾಡು. ನೀನ್ ಅನ್ಕೊಂಡಂಗೆ ಮಾಡಿದ್ರೆ ಏನಾಗುತ್ತೆ? ಬರೀ ಕರ್ಮ. ನಾನು ಹೇಳ್ದಂಗೆ ಅದೇ ಕರ್ಮವನ್ನ ಮಾಡಿದ್ರೆ ಯೋಗ ಸೇರಿಸಿ ಯೋಗ ಏನೋ 4 ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹಾಗೇನಾಯ್ತು? ನೀನ್ ಅಕಸ್ಮಾತ್ ಅನ್ಕೊಂಡಂಗೆ ನೀನ್ ಯುದ್ಧ ಮಾಡು, ಅಥವಾ ನೀನ್ ಕರ್ಮಯೋಗದಲ್ಲಿ ಯುದ್ಧ ಮಾಡೋ, ಫಲ ಸೇಮ್ ಥಿಂಗ್. ಏನದು? ಸತ್ರೆ ಸ್ವರ್ಗ, ಬದುಕಿದ್ರೆ ರಾಜ್ಯ, ಎರಡೂ ಮಜಾ ಮಾಡು. ಅದರ ಜೊತೆಗೆ ನಾನು ಹೇಳ್ದಂಗೆ ಯೋಗವನ್ನ ಸೇರಿಸಿ ಮಾಡಿರೋದ್ರಿಂದ ನಿನ್ನ ಚಿತ್ತಶುದ್ಧಿ, ಅಂತಃಕರಣ ಶುದ್ಧಿ ಆಗ್ಬಿಟ್ಟು ನೀನು ದರ ಎಳ್ಕೊಂಡು ಹೋಗುತ್ತೆ. ಎಲ್ಲಿಗೆ? ಧ್ಯಾನ ಮಾಡೋದಕ್ಕೆ. ಹೆಂಗಿದೆ? ಆದ್ರಿಂದ ಆ ಥರ ಅಂತ ಹೇಳೋದು. ಇದನ್ನೇ ಬಸವಣ್ಣವರು ಕಾಯಕವೇ ಕೈಲಾಸ ಹೋಗ್ಲಿರೋದು. ಹಾಗೆ ನಮ್ಮ ಇದರಲ್ಲಿ ಬಿಟ್ರೆ ಇನ್ಯಾರು ಹೇಳ್ತಾರೆ ಸ್ವಾಮಿ ಇವೆಲ್ಲ? ಅಫ್ಕೋರ್ಸ್ ಅವರು ಹೇಳ್ತಾರೆ ಕಾಮ್ಯ ಕರ್ಮ, ಅಥವಾ ಇನ್ನೊಂದೇನು ಹೇಳ್ತಾರೆ, ನಿಷ್ಕಾಮ ಕರ್ಮದಿಂದ ಮಾಡ್ರಿ, ಅದೊಂದು ಹೇಳ್ತಾರೆ. ಮಿಕ್ಕಿರೋದು ಮುಗಿದೋಯ್ತು. ಕರ್ಮಯೋಗ ಅಂದ್ರೆ ನಿಷ್ಕಾಮ ಕರ್ಮ. ಮಿಕ್ಕಿರೋ 3 ಏನ್ ಮಾಡ್ತೀರಾ? ಆ 3 ಸೇರಿಸಿ ಹೇಳೋದು ಭಗವದ್ಗೀತೆ. ನೀವು ನೋಡ್ರಿ, ಸ್ವಾಮಿಗಳು, ಕುಲಕರ್ಣಿ ಸ್ವಾಮಿಗಳವರೆಲ್ಲ ಮೊದಲನೇ ಸಾರಿ 4 ಹೇಳಿ ನಾವು ಕಟ್ ಮಾಡಿಸ್ಬಿಟ್ಟಿದ್ದಾರೆ ನಮಗೆ. ಆಮೇಲೆ ನೋಡ್ತಾ ಹೋದ್ರೆ ಅಲ್ಲಲ್ಲಿ 3-4 ಸಿಗುತ್ತೆ. ಇದು ಯಾರಿಗೂ ಗೊತ್ತಿರುತ್ತೆ ಇದು? ಅದಕ್ಕೆ ನಾವು ಶಂಕರಾಚಾರ್ಯನ ಇಟ್ಕೋಬೇಕು. ಏನ್ ಶಂಕರಾಚಾರ್ಯನ ಇಟ್ಕೊಂಡಿದ ತಕ್ಷಣ ಏನು ಗೊತ್ತಾಗೋದಿಲ್ಲ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇಟ್ಕೋಬೇಕು. ಅವ್ರು ಸುಲಿದ ಬಾಳೆಹಣ್ಣಾಗಿ ನಮ್ಗೆ ತಿನ್ಸ್ಬಿಡ್ತಾರಲ್ಲ, ಏನ್ ಕಷ್ಟ ಇದೆ? ಯಾರನ್ನ ಕೇಳ್ರಿ ಟಕ 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 ಹೇಳ್ತೀವಿ ನಾವು. ಕರ್ಮಯೋಗ ಅಂದ್ರೆ ಇದು ಇಂಪಾರ್ಟೆಂಟ್ ಅಂತ ಸಿದ್ಧಾಂತಿ. ಈಶ್ವರನಲ್ಲಿ ಸಮರ್ಪಿಸಿರುವುದರಿಂದ ಇನ್ನು ಹೆಚ್ಚಿನ ಫಲ. ನೀನು ಫಲ ಕೇಳದೆ ನಿತ್ಯ ಕರ್ಮಗಳನ್ನ ಮಾಡಿದ್ರು ನಿನಗೆ ಕರ್ಮಯೋಗನೇ ಆಯ್ತಲ್ಲ. ಕರ್ಮಯೋಗದಲ್ಲಿ ಏನು ಫಲ ಕೇಳಬಾರ್ದು, ನಿತ್ಯ ಕರ್ಮದಲ್ಲಿ ಏನು ಕೇಳಲ್ಲ, ಕರ್ಮಯೋಗನೇ ಆಯ್ತು, ನೀ ಚಿತ್ತಶುದ್ಧಿ ಆಯ್ತು, ಮುಗ್ದೋಯ್ತು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ದರಿಂದ ಯೋಗ ಸಹಿತವಾಗಿ ಮಾಡೋ ಸ್ವಕರ್ಮ ಅಂತ ಹೇಳ್ತಾ ಇದ್ದಾರಲ್ಲ, ಆಗೋಯ್ತು. ಅವನ್ ನಾಶ ಆಗ್ತಾನೇನೋ ನಿತ್ಯ ಕರ್ಮ ಮಾಡಿದ್ರೆ? ಯಾವತ್ತೂ ಇಲ್ಲ. ಅದಕ್ಕೆ ಅವನ್ ಸಿದ್ಧಾಂತಿ ಹೇಳ್ತಾನೆ, ಒಬ್ಬನೇ ಇದ್ದು ಚಿತ್ತಾತ್ಮಗಳನ್ನ ಬಿಗಿ ಹಿಡಿದುಕೊಂಡು ಯಾವ ಆಶೆ ಇಲ್ಲದೆ, ತನ್ನದೆಂಬುದು ಇಲ್ಲದೆ ಬ್ರಹ್ಮಚಾರಿಯಲ್ಲಿ ಇದ್ದುಕೊಂಡು ಕರ್ಮ ಸನ್ಯಾಸವನ್ನು ಇಲ್ಲಿ ವಿಧಿಸಿದೆ ಅಂತ. ಒಬ್ಬನೇ ಇದ್ದು, ಮುಂದಕ್ಕೆ ಹೇಳ್ತಾರೆ, ಒಬ್ಬನೇ ಇದ್ದು ಅಂದ್ರೆ ಏನದ ಅರ್ಥ ಅಂತ. ಮನಸ್ಸನ್ನ ಬಿಗಿ ಹಿಡ್ಕೊಂಡು, ಅಂದ್ರೆ ಯಾವ ಫಲಗಳು ನನಗೆ ಬೇಡ, ಸತ್ಯ ಸಂಕಲ್ಪವನ್ನ ಮಾಡಿ, ಯಾವ ಆಸೆಯೂ ಇಲ್ಲದೆ, ನಾನು ನನ್ನದು ಅನ್ನೋ ಆಸೆ ಇಲ್ಲದೆ, ತನ್ನದೆಂಬುದಿಲ್ಲದೆ. ಹೇಗಿದೆ? ಈ ಶರೀರಕ್ಕೆ ತನ್ನದು ಅನ್ನೋದು ಏನಿದೆ? ಸತ್ರೆ ಇದಕ್ಕೆ ಸ್ಮಶಾನದಲ್ಲಿ ಬೆಲೆ ಇಲ್ಲ. ಆದ್ದರಿಂದ ಹೀಗೆ ಬ್ರಹ್ಮಚಾರಿ ವ್ರತದಲ್ಲಿ ಇತ್ಕೊಂಡು, ಬ್ರಹ್ಮಚಾರಿ ಅಂತಿದ್ದ ತಕ್ಷಣ ಗಂಡು ಹೆಣ್ಣಿನಿಂದ, ಹೆಣ್ಣು ಗಂಡನಿಂದ ದೂರ ಇರಬೇಕು ಅಂತ ಮಾತ್ರ ಅಲ್ಲ, ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕು. ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು ಎಲ್ಲ. ಅದ್ರಲ್ಲಿ ಬ್ರಹ್ಮಚಾರಿ ಅನ್ನೋದು ಒಂದು ಬರುತ್ತೆ, ಬ್ರಹ್ಮಚರ್ಯ ಅನ್ನೋದು. ಇವನು ಧ್ಯಾನ ಮಾಡುವಾಗ ಹೆಂಡತಿಯು ಜೊತೆಯಲ್ಲಿ ಇರಬೇಕು ಎಂದು ಯೋಚಿಸುವುದಕ್ಕೆ ಬರುವುದಿಲ್ಲ. ಅದನ್ನೇ ಒಬ್ಬನೇ ಇರಬೇಕು ಅಂತ. ಧ್ಯಾನ ಯೋಗ ಮಾಡಕ್ಕೆ ಹೋಗ್ಬೇಕಾದ್ರೆ ಹೆಂಡತಿನ ಕರ್ಕೊಂಡು ಹೋಗ್ತಾನೇನು? ಕರ್ಮಕಾಂಡದಲ್ಲಿ ಹೆಂಡತಿ ಇರಬೇಕು. ಯಾಕೆ? ಆ ಕರ್ಮಕಾಂಡದಲ್ಲಿ ಇಬ್ರು ಸೇರಿ ಮಾಡೋ ಅಂಥದ್ದೇ. ಅದಕ್ಕೆ ರಾಮ ಸೀತೆಯನ್ನು ಚಿನ್ನದಲ್ಲಿ ಮಾಡಿಸ್ಕೊಂಡು ಮಾಡಿದ್ದು ಅಂತ ನಮ್ಗೆಲ್ಲ ಗೊತ್ತು. ಈ ಧ್ಯಾನ ಇವೆಲ್ಲ ಏಕಾಂತವಾಸ, ಮೌನ, ಒಬ್ಬೊಬ್ಬರೇ ಮಾಡೋದು ಎಲ್ಲ ನೋಡಿದ್ದೀರೇನು? ಅಕ್ಕ ಮಹಾದೇವಿ ಹೋದ್ಲು,
ಯಾರನ್ನ ಕರ್ಕೊಂಡೋದ್ರು? ಕನಂಗಾಡ ರಾಮದಾಸರು ಹೋದ್ರು. ಯಾರನ್ನ ಕರ್ಕೊಂಡು ಹೋದ್ರು? ಅವರೊಬ್ಬರೇ ಹೋದ್ರು, ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋದ್ರು. ಹಾಗೆ ಇದು ಒಬ್ಬೊಬ್ಬರೇ ಮಾಡೋದು. ಏನೋ ಹೇಳ್ತಾರೆ, ಇನ್ನು ಹೆಂಡತಿನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಓದಿಯ ಪಿಶಾಚೇಂದ್ರ ಬಂದ್ಯ ಗವಾಕ್ಷಿಯಲ್ಲಿ ಅಂತ, ಇನ್ನು ಅದು ಬೇರೆ. ಆದ್ರಿಂದ ಇವೆಲ್ಲ ಏಕಾಂತದಲ್ಲಿ ಮಾಡೋದು, ಮೌನವಾಗಿ ಮಾಡೋದು, ಒಬ್ಬೊಬ್ಬರೇ ಮಾಡೋದು. ಡಿಸ್ಟರ್ಬೆನ್ಸ್ ಆಗುತ್ತೆ. ಹೇಳಿದ್ರಲ್ಲ ಭಗವತ್ಪಾದರು, ಒಂದು ಅಜ್ಜಿ 3 ಹೊತ್ತು ಮಾತಾಡ್ತಾ ಇದ್ಲಂತೆ. ಅವಳು ಸುಮ್ಮನೆ ಎಲ್ಲರ ಹತ್ರ ಮಾತಾಡೋದು, ಸಾರ ಸಿಕ್ಕಿದ್ರೆ ಸಾಕು ಗಂಟೆಗಟ್ಟಲೆ ಮಾತಾಡೋದು. ಎಲ್ಲರಿಗೂ ಬೇಜಾರಾಗ್ಬಿಟ್ಟು ಅವರು ಡಿಸೈಡ್ ಮಾಡಿಬಿಟ್ಟಿದ್ರು, ಈ ಅಜ್ಜಿ ಕೈಲಿ ಯಾರು ಮಾತಾಡಬಾರ್ದು ಕಣೋ, ಓಡಿಸ್ಬೇಡ, ಥೂ ಎಲ್ರಿಗೂ ಬೇಜಾರಾಗ್ಬಿಟ್ಟಿದೆ ಅಂತ. 1 ದಿನ ಆಯಿತು, 2 ದಿನ ಆಯಿತು, ಯಾರೂ ಮಾತಾಡ್ತಾ ಇಲ್ಲ. ಅಜ್ಜಿ ನನಗೇನು ಕೆಲಸ ಇಲ್ಲಿ ಅಂತ ಹೇಳಿ ಎಲ್ಲ ಗಂಟು ಮೂಟೆ ಕಟ್ಟಿ, ಟ್ರಂಕೆಲ್ಲ ಕಟ್ಟಿ ಆಚೆ ಇಟ್ಟು ಬೀಗ ಹಾಕ್ತಾ ಇತ್ತು. ಪಕ್ಕದ ಮನೆ ಹುಡುಗ, ಅಜ್ಜಿ ಎಲ್ಲಿಗೆ ಹೋಗ್ತೀಯಾ ಅಂತ. ನಾನು ಯಾಕೆ ಹೋಗ್ಲಿ, ಮಾತಾಡೋನು ಸಿಕ್ಕಿದ್ಯಲ್ಲ ಅಂತ. ಅದಕ್ಕೆ ನಾವು ಧ್ಯಾನ ಯೋಗ ಮಾಡುವಾಗ ಯಾರ ಜೊತೆಲೂ ಮಾತಾಡಬಾರ್ದು. ಮಾತಾಡಿದ್ರೆ ಅದೇ ಸಗಣಿ ಮೆತ್ಕೊಂಡಂಗಾಗುತ್ತೆ. ಈವನ್ ನೀವು ತತ್ವದ ವಿಚಾರ ಮಾತಾಡ್ಬಾರ್ದು ಸ್ವಾಮಿ. ಹೆಂಗಿದೆ ನೋಡಿ, ಎಷ್ಟು ಇದಾಗಿರುತ್ತೆ. ಯಾಕೆಂದ್ರೆ ಮತ್ತೆ ಅದೇ ರಾಮಾಯಣ ಆಗುತ್ತೆ. ಮೊದಲು ಏನು ಬೇಕೋ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಧ್ಯಾನ ಮಾಡುವಾಗ ಎಲ್ಲ ಅಷ್ಟೇ. ಇದನ್ನು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಒಬ್ಬನೇ ಇರಬೇಕು, ಆಸೆ ಇಲ್ಲದೆ, ತನ್ನದೆಂಬುದಿಲ್ಲದೆ, ಗೃಹಸ್ಥನ್, ಇದು ಗೃಹಸ್ಥನಿಗೆ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಗೃಹಸ್ಥನ ಹೊಂದೋದಿಲ್ಲ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕನಗಡ ರಾಮದಾಸರು ಗೃಹಸ್ಥಾಶ್ರಮದಲ್ಲಿದ್ದರು, ಹೋದ್ರು ಮಾಡ್ಕೊಂಡ್ರೋ ಇಲ್ವೋ. ಬ್ರಹ್ಮಚೈತನ್ಯ ಮಹಾರಾಜರು ಹೆಂಡತಿ ಇದ್ಲು, ಬಿಟ್ಟರು, ಹೋದ್ರು, ಮಾಡಿಕೊಂಡ್ರು. ಎಷ್ಟು ಜನ ಮದುವೆ ಆಗಿದ್ದು ಹೆಂಡತಿನ ಬಿಟ್ಟು ಹೋಗಿ ಮಾಡ್ಕೊಂಡ್ ಬಂದವರಿಲ್ಲ? ಆ ಥರ. ಆದ್ದರಿಂದ ಇಲ್ಲಿ ಭ್ರಷ್ಟನಾಗ್ತಾನೆ ಅನ್ನೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳಿದ್ರು. ಇನ್ನ ಕರ್ಮಿಯನ್ನ ಯೋಗಿ ಎಂದು ಕರೆದಿರೋದೇಕೆ ನಮ್ಗೆ ಗೊತ್ತು. ಸರಿ ಸ್ವಾಮಿ, ನೀವು ಬೇಕಾದ್ರೆ ಸನ್ಯಾಸಿ ಅಂತನ್ರಿ, ಅವನ್ನ ಯೋಗಿ ಅಂತ ಕರೀರಿ. ಈ ಕರ್ಮ ಮಾಡೋವನು, ಕರ್ಮ ಯೋಗ ಮಾಡೋವನು ಯೋಗಿ ಅಂತ ಕರೀತಿರಲ್ಲ, ಹೇಗೆ? ಅವನ್ನ ಸನ್ಯಾಸಿ ಅಂತ ಕರೀತಿರಲ್ಲ, ಹೇಗೆ? ಅದಕ್ಕೆ ನಮ್ಗೆ ಉತ್ತರ ಗೊತ್ತಿದೆ, ಹೋಗ್ಬೇಡ ಅಷ್ಟೇ. ಕರ್ಮ ಯೋಗ ಮಾಡಿದ್ರೆ ಅದನ್ನ ಯಾರು ಕರ್ಮಯೋಗದಿಂದ ಕೆಲಸ ಮಾಡ್ತಾರೋ ಅವರು ಸನ್ಯಾಸಿಗಳು, ಅವರು ಯೋಗಿಗಳು. ಎಷ್ಟು ಚೆನ್ನಾಗಿದ್ದಾರೆ, ಮುಗಿದೋಯ್ತು. ಯಾಕೆ ಸನ್ಯಾಸಿ? ಯಾಕೆ ಸನ್ಯಾಸ ಅಂದ್ರೆ ತ್ಯಾಗ. ಭಗವದ್ಗೀತೆ ಅಂದ್ರೆ ಗೀತ ತ್ಯಾಗ. ಅಲ್ಲಿ ಅವನು ನಾನು ಅಹಂಕಾರವನ್ನ ಬಿಟ್ಟು, ಫಲಾಪೇಕ್ಷೆ ಬಿಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಅವನು ಈಕ್ವಲ್ ಟು ಸನ್ಯಾಸಿ. ನೆಕ್ಸ್ಟ್ ಏನು? ಯೋಗಿನ್ ತ್ಯಾಗ ಕರೆದ್ರೆ ಅವನು ಸಮತ್ವ. ಈ ಎರಡನ್ನು ಬಿಟ್ರೆ ಸಮತ್ವಂ ಯೋಗ ಉಚ್ಯತೆ, ತಾನಾಗಿ ಬರೋದು ಫಲ, ರಿಸಲ್ಟ್. ಇದು ನಾವು ಮಾಡೋದಲ್ಲ, ತಾನಾಗಿ ಬರೋದು. ನೀವು ಇವೆರಡು ಬಿಡ್ರಿ ಸಾಕು. ನಾನು ಅಹಂಕಾರ, ಫಲವನ್ನ ಬೇಕು ಅಂತ ಎರಡು ಬಿಡ್ರಿ, ನಿಮ್ಮ ಮೈಂಡ್ನಲ್ಲಿ ಹೆಪ್ಪೆಜಾರ್ಡ್ ಇತ್ತಲ್ಲ ಎಲ್ಲ ಹೋಗ್ಬಿಟ್ಟು ಶಾಂತವಾಗ್ಬಿಡುತ್ತೆ. ಅಲೆಗಳಿಲ್ಲದೆ ಇರೋ ಸಮುದ್ರ, ನದಿ, ಕೆರೆ ಅಥವಾ ಕಲ್ಯಾಣಿ ಇರುತ್ತಲ್ಲ, ಆ ನೀರು ಸುಮ್ಮನೆ ನಿಂತಿರುತ್ತೆ. ನಿಮ್ಮ ಮನಸ್ಸು ಹಂಗಾಗಬೇಕು. ಕರ್ಮಯೋಗ ಮಾಡೋದ್ರಿಂದಲೇ ಆಗದು. ನಾವು ಏನೂ ಮಾಡದೆ ಸುಮ್ಮನೆ ನಾನು ಧ್ಯಾನ ಮಾಡ್ತೀನಿ, ತಿಂಗಳಿಗಟ್ಟಲೆ ಮಾಡ್ತೀನಿ, ವರ್ಷಗಟ್ಟಲೆ ಮಾಡ್ತೀನಿ. ಆಚಾರ ಗೊತ್ತಿಲ್ಲ, ಪಚಾರ ಗೊತ್ತಿಲ್ಲ, ಸಾಧನೆಗಳು ಗೊತ್ತಿಲ್ಲ. ಎಷ್ಟು ಜನ್ಮಗಳು ಮಾಡ್ತಿರ್ರಿ. ಅಷ್ಟು ಸಾಧನೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡು ಮಾಡ್ಬೇಕು. ಈ ಸ್ಕೂಲ್ನಲ್ಲಿ ಬಿಟ್ರೆ ಯಾವ ಸ್ಕೂಲ್ನಲ್ಲೂ ಈ ಥರ ಸ್ಟೆಪ್ಸ್ ಹೇಳಲ್ಲ. ನೀವು ಎಲ್ಲಿದ್ದೀರಾ ನಿಮಗೆ ಗೊತ್ತಾಗುತ್ತೆ. ಇನ್ನು ನಾನು ಎಷ್ಟು ದೂರ ಹೋಗಬೇಕು, ಇದು GPS ಥರ, ಅಥವಾ ನೀವು ಮ್ಯಾಪ್ ಹಾಕೊಂತೀರಲ್ಲ, ಹಾಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಸ್ವಾಮಿ. ಇದು ಅವನ ಆಕ್ಷೇಪ ಮಾಡ್ತಾನ ಅವನು, ಪೂರ್ವ ಪಕ್ಷಿ. ಏನದು? ಅಲ್ಲ ರೀ, ನೀವು ಅವನ ಸನ್ಯಾಸಿ ಯೋಗಿ ಅಂತ ಹೇಳಿದ್ರಲ್ಲ, ಅದು ಹೇಗೆ? ಆಕ್ಚುಲಿ ಅವನು ಸನ್ಯಾಸಿ, ಅವನೆಲ್ಲ ಏನಾಗಿರ್ಬೇಕು? ಅಗ್ನಿ ಇಲ್ಲದವನು ಸನ್ಯಾಸಿ, ನಿರಗ್ನಿ ಅಲ್ವಾ? ಕರ್ಮವನ್ನು ಮಾಡ್ತಾ ಇದ್ರು ಕೂಡ ಅವನ ಸನ್ಯಾಸಿ ಅಂತ ಹೇಳಿದ್ರಲ್ಲ, ಹೇಗೆ ಹೊಂದುತ್ತೆ ಅಂತ. ಇಲ್ಲಿ ಅಗ್ನಿಗಿಗ್ನಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಈಗ ನಾವು ಸನ್ಯಾಸ ತಗೊಂತೀರಿ ಅಂತ ಇಟ್ಕೊಳ್ರಿ, ಯಾರೇ ಆಗ್ಲಿ, ಅವನು ಯಾವ ಆಶ್ರಮದಲ್ಲಿದ್ದರೂ ಸನ್ಯಾಸ ದೀಕ್ಷೆ ತಗೋಬಹುದು.
ಅವನು ತಗೊಂಡಿದ್ದ ತಕ್ಷಣ ಕರ್ಮಕಾಂಡದಲ್ಲಿ ಅಗ್ನಿ ಕಾರ್ಯಗಳನ್ನ ಹೇಳ್ತಾರೆ. ನಮ್ಮಲ್ಲಿ ಇರೋದೇನು ಅಂತಂದ್ರೆ ಅವನು 8ನೇ ವರ್ಷಕ್ಕೆ ಉಪನಯನ ಮಾಡಿಕೊಂಡು ಗುರುಕುಲಕ್ಕೆ ಹೋಗಿ ಬಂದು ಮದುವೆ ಮಾಡ್ಕೊಂಡಿದ್ದ ತಕ್ಷಣ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ತಾನೆ. ನಾನು ನಿಮ್ಗೆ ಹೇಳಿದ್ದೆ, ಅದು ಅಗ್ನಿದ ವಿಚಾರ ಹೇಳಿದ್ದೆ, ಅದನ್ನು ಜ್ಞಾಪಕ ಮಾಡ್ಕೊಳ್ರಿ. ಅವನು ಅಗ್ನಿನ ಬೆಂಕಿನ ಮನೆಗೆ ತಗೊಂಡ್ಬರ್ಬೇಕು, ಗಂಡ ಹೆಂಡತಿ ಇಬ್ರು. ಅದನ್ನ ಸಾಯೋವರೆಗೂ ಅದನ್ನ ಆ ಬೆಂಕಿನ ಮಂತ್ರಗಳು ಹೇಳ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡು ಗಂಡ ಹೊರಗಡೆ ಹೋದ್ರೆ ಹೆಂಡತಿ ಮಾಡ್ಬೇಕು. ಇವೆಲ್ಲ ಹೇಳಿದ್ದೆ ನಿಮ್ಗೆ. ಕೊನೆಗೆ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಸತ್ರೆ ಆ ಬೆಂಕಿನ ತಗೊಂಡ್ಬಂದು ಮಗನಾದವನು ಈ ಬೆಂಕಿನ ತಗೊಂಡ್ಬಂದಲ್ಲಿ ಬೆಂಕಿ ಹಚ್ಚಬೇಕು. ಇದು ಅಗ್ನಿಹೋತ್ರಿಗಳು. ಆ ಅಗ್ನಿ ಇರುತ್ತಲ್ಲ, ಕರ್ಮಕಾಂಡದಲ್ಲಿ ಹೇಳಿರೋ ಯಾವುದಾದ್ರೂ ಅಗ್ನಿಗಳಿದ್ರೆ ಆ ಅಗ್ನಿಯಿಂದನೇ ಅವನು ಹಚ್ಕೋಬಹುದು. ಯಾಕೆ ಇದು ಅಗ್ನಿ ಸಾಮಾನ್ಯವಾದ ಅಗ್ನಿ ಅಲ್ಲ. ಎಂಥ ಅಗ್ನಿ ಇದು? ಅಗ್ನಿಹೋತ್ರಿಗಳು. ಹೇಳಿದ್ನಲ್ಲ, ಅಂಥವ್ರು ಹೋಗಿ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಆ ನದಿ ಪುನೀತ್ಲಾಗ್ಬಿಡ್ತಾಳಂತೆ, ಗಂಗೆ ಪವಿತ್ರಳಾಗ್ಬಿಡ್ತಾಳೆ. ಇದು ಅದನ್ನ ಹೇಳ್ತಾ ಇರೋದು. ಅಗ್ನಿಹೋತ್ರಿ ನಿರಗ್ನಿ ಆಗಿರ್ಬೇಕು. ಸನ್ಯಾಸಿ ಆದವನು ಈ ಕರ್ಮಕಾಂಡದಲ್ಲಿರೋದು ಏನೂ ಮಾಡೋಂಗಿಲ್ಲ. ಇನ್ಫ್ಯಾಕ್ಟ್ ಅವನಿಗೆ ಅಡುಗೆನೂ ಮಾಡೋಂಗಿಲ್ಲ ಅಂತಾರೆ, ಬೆಂಕಿ ಕೂಡ ಅವನು ಹಚ್ಚಂಗಿಲ್ಲ. ಮತ್ತೆ ಏನ್ ಮಾಡ್ಬೇಕು? ಆಹಾರಕ್ಕೆ ಭಿಕ್ಷೆ. ಎಷ್ಟು ಮನೆ? 7 ಮನೆ ಅಥವಾ 8 ಮನೆ. 8ನೇ ಮನೆಯಲ್ಲಿ ಅವನು 7ನೇ ಮನೆಯಲ್ಲಿ ಅನ್ನ ನೀಡ್ಲಿಲ್ಲ ಅಂದ್ರೆ ಇವತ್ತು ದೇವ್ರು ಉಪವಾಸ ಇದ್ದಾನೆ ಅಂತ ಹೇಳಿ ಅವನು ಅವತ್ತು ಎಲ್ಲೂ 8ನೇ ಮನೆ ಕೇಳಕ್ ಹೋಗ್ಬಾರ್ದು. ಇವೆಲ್ಲ ಇದೆ, ನಿಮ್ಗೆಲ್ಲ ಹಿಂದೆ ಹೇಳಿದ್ದೆ. ಇಲ್ಲಿ ಅಗ್ನಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಇದಕ್ಕೋಸ್ಕರ ಅವನು ಹೇಳ್ತಾ ಇದ್ದಾನೆ. ನೀವು ಕರ್ಮಯೋಗ, ಅವನು ಕರ್ಮದಲ್ಲಿದ್ದಾನೆ, ಹೆಂಡತಿ ಜೊತೆಯಲ್ಲಿದ್ದಾನೆ, ಕರ್ಮಯೋಗ ಮಾಡ್ತಾ ಇರೋವನ್ನ ನಿರಗ್ನಿ ಅಂತ ಹೆಂಗ್ ಕರಿತೀರಾ? ಸನ್ಯಾಸಿ ಅಂತ ಹೆಂಗ್ ಕರಿತೀರಾ? ಯೋಗಿ ಅಂತ ಹೆಂಗ್ ಕರಿತೀರಾ ಅಂತ ಅವನ ಪ್ರಶ್ನೆ. ಅವನು ಗೃಹಸ್ಥಾಶ್ರಮದಲ್ಲಿದ್ದ ಅವನು ಕರ್ಮಕಾಂಡದಲ್ಲಿರೋ ಯಾಗಯಜ್ಞಗಳು ಮಾಡ್ಬೋದು, ಮಾಡಬಾರ್ದು ಅಂತೆಲ್ಲ. ಅವುಗಳನ್ನೇ ನಿಷ್ಕಾಮ ಕರ್ಮದಿಂದ, ಕರ್ಮಯೋಗದಿಂದ ಮಾಡಿದ್ರೆ ಚಿತ್ತಶುದ್ಧಿ ಆಗುತ್ತೆ. ಹಾಗೆ ಇನ್ನು ಸನ್ಯಾಸಿಗೆ ಹೇಳ್ತಾರೆ, ಸನ್ಯಾಸಿಗೆ ಅಗ್ನಿ ಇರೋದಿಲ್ಲ. ಆ ದೃಷ್ಟಿಯಿಂದ ಸನ್ಯಾಸಿಗೆ ಅಗ್ನಿ ಇರೋದಿಲ್ವಲ್ಲ, ಮತ್ತೆ ಇವನ್ ಸನ್ಯಾಸಿ ಅಂತ ಹೆಂಗ್ ಕರಿತೀರಾ ಅಂತ ಒಂದು ಪ್ರಶ್ನೆ. ಅದು ಅಷ್ಟೇ. ಇವಾಗ ನಮ್ಗೆ ಅದು ಅರ್ಥ ಆಯ್ತಲ್ಲ ಯಾಕೆ ಅಂತ. ಅಷ್ಟು ಅಗ್ನಿ ಇಲ್ಲದೆ ಕರ್ಮವನ್ನ ಮಾಡದೇ ಇರೋವನ್ ಮಾತ್ರ ಅಲ್ಲ ಸನ್ಯಾಸಿ ಅಂತ ಹೇಳೋದು. ಇವನಿಗೂ ಕರ್ಮಯೋಗಿಗೂ ಕೂಡ ನಾವು ಹೇಳ್ತೀವಿ ಅನ್ನೋದು ಇವಾಗ ನಮ್ಗೆ ಅರ್ಥ ಆಯ್ತು. ಕರ್ಮಯೋಗಿ ಕರ್ಮದ ಫಲದ ಆಸಕ್ತಿಯನ್ನು ಬಿಟ್ಬಿಟ್ಟಿರ್ತಾನೆ. ಕರ್ಮಯೋಗವನ್ನ ಮಾಡೋದ್ರಿಂದ ಸತ್ವಶುದ್ಧಿ, ಚಿತ್ತಶುದ್ಧಿ ಆಗುತ್ತೆ. ಆದ್ದರಿಂದ ಅವನ್ನ ಸನ್ಯಾಸಿ. ಯೋಗಿ ಅಂತ ಯಾಕೆ ಕರೆದ್ರು? ಅವನು ಈ ಯೋಗಿ ಸಮತ್ವಂ ಯೋಗ ಉಚ್ಯತೆ. ಮನಸ್ಸು ಯಾವಾಗಲೂ ಬ್ಯಾಲೆನ್ಸ್ ಆಗಿರ್ಬೇಕು. ಅವನು ಅಕಸ್ಮಾತ್ ಯಾರಾದರೂ ಹೊಗಳಿದ್ರು, ತೆಗಳಿದ್ರು, ನಮ್ಮ ಮನಸ್ಸು ಏರುಪೇರ ಆಗ್ಬಾರ್ದು, ಆ ಕಡೆ ಗಮನನೇ ಕೊಡಬಾರ್ದು. ದ್ವಂದ್ವಗಳಿಂದ ಇವುಗಳಿಂದ ಅವನು ಅದಕ್ಕೆ ಹೇಳೋದು ತಿತಿಕ್ಷ ಉಪರತಿ, ಶಮ ದಮ ಉಪರತಿ, ತಿತಿಕ್ಷ ಸಮಾಧಾನ, ಶ್ರದ್ಧಾ, ಇವುಗಳೆಲ್ಲ ಅದಕ್ಕೆ ಸಂಬಂಧಪಟ್ಟಿರೋದು. ಇವು ಇತ್ತು ಅಂತಂದ್ರೆ ನಮಗೆ ಧ್ಯಾನಕ್ಕೆ ಯೋಗ್ಯತೆ ಬರುತ್ತೆ ಅನ್ನೋದು ಕೂಡ ನಮಗೆಲ್ಲ ಗೊತ್ತಾಗಿದೆ. ಸನ್ಯಾಸಿಗೆ ಇದು ಆಗಿರುತ್ತೆ ಅಂತ. ಇಲ್ಲಿ ಬರೀ ಬಟ್ಟೆ ಹಾಕೊಂಡಿದ ತಕ್ಷಣ ಸನ್ಯಾಸಿ ಅಲ್ಲ ಸ್ವಾಮಿ, ಚೆನ್ನಾಗಿ ಇಟ್ಕೊಡ್ರಿ. ಸನ್ಯಾಸ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಂತ. ಆದ್ದರಿಂದ ಅಗ್ನಿ ಇಲ್ಲದವನು, ಯಾವ ಕರ್ಮವೂ ಇಲ್ಲದವನು ಮಾತ್ರ ಸನ್ಯಾಸಿ ಅಂತ ಹೇಳೋದೇನು ಬೇಡಪ್ಪ. ಈ ಕರ್ಮಯೋಗಿಯನ್ನು ಕೂಡ ನಾವು 2ರಿಂದ ಕರಿತೀವಿ ಅಂತ ಹೇಳಿ ಅದಕ್ಕೆ ಉತ್ತರ ಸಿಕ್ತು. ಆದ್ದರಿಂದ ಇಲ್ಲಿ ಪರಮಾರ್ಥ ಸನ್ಯಾಸಿಯು ಯೋಗಿಯು. ಇಲ್ಲಿ ಪರಮಾರ್ಥ ಸನ್ಯಾಸಿ, ಬರೀ ಸನ್ಯಾಸಿ ಎರಡಿರುತ್ತೆ. ಪರಮಾರ್ಥ ಸನ್ಯಾಸಿ ಅಂದ್ರೆ ನಿಜವಾಗ್ಲೂ ಒಂದು ಕೆಲಸ ಮುಗ್ದೋಗ್ಬಿಟ್ಟಿರ್ತಾನೆ, ಪಾಸ್ ಆಗ್ಬಿಟ್ಟಿರ್ತಾನೆ, ಮುಕ್ತನಾಗ್ಬಿಟ್ಟಿರ್ತಾನೆ. ಇವನ ಪರಮಾರ್ಥ ಸನ್ಯಾಸಿ. ಇನ್ನೊಬ್ಬ ಸನ್ಯಾಸಿ ಇವನ ವಿದ್ವತ್ ಸನ್ಯಾಸಿ ಅಂತ ಕರಿಬೋದು. ಇನ್ನೊಬ್ಬ ವಿವಿಧಿಷಾ ಸನ್ಯಾಸಿ ಅಥವಾ ಮುಮುಕ್ಷಾಶ್ರಮ ಸನ್ಯಾಸಿ. ಇವನಿನ್ನೂ ಮುಕ್ತನಾಗಿಲ್ಲ, ಆದ್ರೆ ಇವನು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು, ಇವುಗಳನ್ನೆಲ್ಲ ಬಿಟ್ಟು ಏಕಾಂತದಲ್ಲಿರೋದು, ಮೌನವಾಗಿರೋದು, 3 ಹೊತ್ತು ಇದೇ ಚಿಂತನೆ ಮಾಡೋದು, ಇವುಗಳು ಮಾಡ್ತಾ ಇರ್ತಾರೆ.
ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸನ್ಯಾಸಿ ಹೇಗಿರ್ತಾನೆ ಅನ್ನೋದು 2-3 ವರ್ಷ ಮಾಡಿ ನನ್ನ ಕೈನೆಲ್ಲ ಆಗುತ್ತೆ ಅಂತ ಹೇಳಿ ಸನ್ಯಾಸ ದೀಕ್ಷೆ ತಗೊಳಕ್ಕೆ ಹೋಗ್ಬಾರ್ದು. ತಗೊಂಡ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮ ಇಲ್ಲ, ಸುಮ್ಮನೆ ಇರಬೇಕು. ಅವ್ರು ಫಸ್ಟ್ ಮಾಡಿದ್ರಂತೆ, ಅದಾದ ಅವರಿನ್ನೂ ಮುಕ್ತರಾಗಿರಲಿಲ್ಲ. ಅವರಿಗೆ 68ನೇ ವಯಸ್ಸಿನಲ್ಲಿ 48ನೇ ಇಸ್ವಿಲಿ ಅವರು ಸನ್ಯಾಸ ದೀಕ್ಷೆ ತಗೊಂಡಿದ್ದು. ಅದಾದಮೇಲೂ ಕೂಡ ಭಗವತ್ಪಾದರು ಹೇಳಿದಿಲ್ಲ, ಅವರು ಮುಕ್ತರು ಆಗಿರಲಿಲ್ಲ. ಆಮೇಲೆ ಕನ್ನಂಗಾಡ ಆಶ್ರಮಕ್ಕೆ ಹೋಗಿ ಬರ್ತಾರೆ, ಅವ್ರ ಫೋಟೋಗಳೆಲ್ಲ ಇದೆ. ಅವ್ರು ಹೋಗಿ ಬಂದ ಮೇಲೆ ಕೊನೆಗೆ 50ನೇ ಇಸ್ವಿಲೇನೋ ಹೋಗಿದ್ದಂತೆ. ಆಮೇಲೆ ಬಂದ ಮೇಲೆ ಹೇಳ್ತಾ ಇದ್ರಂತೆ, ಬಹುಶಃ ಆ ರಾಮದಾಸರು ಮುಕ್ತರ ಆಗಿರ್ಬೋದು ಅಂತ. ಅದಾದ ಮೇಲೆ ಇವರು ಯಾರು ನರಸಿಂಹಮೂರ್ತಿಗಳು ಯಾವುದೋ ಒಂದು ಪುಸ್ತಕ ಬರೆದಾಗ ಹೇಳ್ತಾರೆ, ಆ ಪುಸ್ತಕದಲ್ಲಿ ಶಂಕರ ವೇದಾಂತದ ಮೂಲ ತತ್ವಗಳು ಏನು ಅದು ಬರೆದಾಗ ಸ್ವಾಮಿಗಳು ಏಕಾಂತದಲ್ಲಿರ್ತಾ ಇದ್ರು, ಮೌನವಾಗಿರ್ತಾ ಇದ್ರು, ಅವರಷ್ಟು ಮಾತ್ರ ಮಾಡ್ಕೊಂಡಿರ್ತಾ ಇದ್ರು ಅಂತ ಬರೆದಿದ್ದಾರೆ. ಬರೀ ನೋಡ್ರಿ ಅದು. ಅಂದರೆ ಯಾವಾಗಲೂ ಒಂದ್ಸಾರಿ, ವಾರದಲ್ಲಿ 1 ಸಾರಿ 2 ಸಾರಿ ಭಾಷ್ಯ ಮಾಡ್ತಾ ಇದ್ರು. ಮಿಕ್ಕಿರೋ ಟೈಮ್ನಲ್ಲಿ ಅವರು ಏಕಾಂತವಾಸ, ಮೌನ, ಮೂರ್ತಾದ್ರು ಒಳಗಡೆನೇ ಇದ್ರು ಅಂತ ನಾನು ಅನ್ಕೊಳ್ಳೋದು. ಬಹುಶಃ 51ನೇ ಇಸ್ವಿಯಿಂದ 55ರಲ್ಲಿ ಮುಕ್ತರಾಗಿರ್ಬೇಕು ಅಂತ ನನ್ನ ಕೇಸ್. ಆಮೇಲೆ ನೋಡ್ರಿ ಅವ್ರ ಪುಸ್ತಕಗಳು ಬರೆದಿರೋ ರೀತಿ, ಆಮೇಲೆ ಅದ್ರ ಕಥೆನೇ ಬೇರೆ. ಇರ್ಲಿ, ಇಷ್ಟು ಆಯ್ತು. ಇಲ್ಲಿ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಯೋಗಶಾಸ್ತ್ರ ಇವುಗಳೆಲ್ಲ ಹೇಳಿದೆ ಅಂತ ಅವರು. ಯಾವುದು ಶ್ರುತಿ ಅಂದ್ರೆ ಯಾವುದು? ಜಾಬಾಲ ಶ್ರುತಿ, ಬೃಹದಾರಣ್ಯಕದಲ್ಲಿ ಶ್ರುತಿ ಅದು. ಮತ್ತೆ ಇನ್ನ ಸ್ಮೃತಿ ಅಂದ್ರೆ ಯಾವುದು? ಆಪಸ್ತಂಭ ಮನುಸ್ಮೃತಿ. ಇನ್ನು ವಿಷ್ಣು ಪುರಾಣಗಳಲ್ಲಿ, ಶಾಸ್ತ್ರಗಳ ಯೋಗದಲ್ಲಿ ಪಾತಂಜಲ ಯೋಗದಲ್ಲಿ, ಇವುಗಳಲ್ಲಿ ಸನ್ಯಾಸವನ್ನ ವಿಧಿಸಿದೆ. ಸನ್ಯಾಸ ಅಂತ ಹೇಳಿದೆ, ಇಲ್ಲ ಅಂತಲ್ಲ. ಹೇಳ್ಬೇಕು ಅಂತಂದ್ರೆ ಎಲ್ಲ ಧರ್ಮಗಳಲ್ಲೂ ಸನ್ಯಾಸನ ಹೇಳ್ತಾರೆ, ಇಲ್ಲ ಅಂತಲ್ಲ. ಹಾಗೆ ನಮ್ಮ ಧರ್ಮದಲ್ಲೂ ಹೇಳಿ ಈ ಸನ್ಯಾಸವನ್ನ ಎಲ್ಲಾ ಕಡೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವು ಅಗ್ನಿ ಇಲ್ಲದವನು, ಕರ್ಮ ಇಲ್ಲದವನು, ಅವನು ಪಾರಮಾರ್ಥ ಸನ್ಯಾಸಿ, ಮುಕ್ತನಾಗಿರ್ಬೇಕು. ಇಲ್ಲ ಇನ್ನು ಸಾಧನೆ ಮಾಡುವ ಹಂತದಲ್ಲಿ ಇರಬೇಕು ಸನ್ಯಾಸಿ. ಹೇಳಿದ್ನಲ್ಲ ಹಾಗೆ ಇವರಿಬ್ಬರಿಗೂ ಹೊಂದುತ್ತೆ. ಇವಿಷ್ಟೇ ಮತ್ತೆ ಕರ್ಮಯೋಗಿಗೆ ಹಿಂಗೆ ಹೊಂದುತ್ತೆ ಅಂತ ಹೇಳ್ತಾ ಇರೋದು. ಆದ್ರಿಂದ ಅವ್ರನ್ನೂ ಕೂಡ ಈ 2 ಕಾರಣಗಳಿಂದ ಹೇಳುತ್ತೆ ಅನ್ನೋದು ನಮ್ಗೆ ಅರ್ಥ ಆಯಿತು. ಕರ್ಮಗಳಿಂದೆಲ್ಲ ಮನಸ್ಸಿನಿಂದ ಸನ್ಯಾಸ ಮಾಡಿ ಏನನ್ನೂ ಮಾಡಿಸ ಇರುತ್ತಿರುವನು. 5ನೇ ಅಧ್ಯಾಯದಲ್ಲಿ ಹೇಳಿದೆ ಇದನ್ನ. ಮೌನಿಯಾಗಿ, ಯಾವುದೆಂದ್ರೆ ಅದರಿಂದ ತೃಪ್ತನಾಗಿ, ಮನೆಯಿಲ್ಲದೆ ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು, ಅವನಿಗೆ ಮನೆ ಇರಲ್ಲ, ಅದಕ್ಕೆ ನಿಕೇತ, ಅವನು ಅನಿಕೇತ, ಅವನು ಯಾವ ಮನೆಗಿನೇ ಏನಿರಲ್ಲ ಅವನಿಗೆ ಎಲ್ಲಿ ಸಿಕ್ಕಿದ್ರೆ ಅಲ್ಲೇ ಇರ್ತಾನ ಅವನು ಹಂಗಿರ್ತಾನೆ ಅಂತ ಸ್ವಾಮಿಗಳು ಹೇಳಿದ್ರಲ್ಲ. ಹರಿಹರದಲ್ಲಿ ಅವನು ಗುಂಡಿ ಸ್ವಾಮಿಗಳು ಅಂತಿದ್ರು, ಅವ್ರ ಮನೆ ಇದೆಯೇನು. ಮತ್ತೆ ಸನ್ಯಾಸಿ 3 ದಿವಸದ ಮೇಲೆ ಒಂದು ಕಡೆ ಇರಬಾರ್ದು. ಇದ್ರೆ ಏನಾಗುತ್ತೆ ಅಂದ್ರೆ ಆ ಜಾಗದಲ್ಲಿ ಮೋಹ ಬರುತ್ತೆ, ಮತ್ತೆ ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಮೋಹದಿಂದ ಶೋಕ, ಈ ಶೋಕ ಮೋಹಗಳನ್ನ ಬಿಡಿಸ್ಕೊಳ್ಳೋದಿಕ್ಕೆ ಸನ್ಯಾಸ ಜೀವನ ಅಂತ ಹೇಳೋದು. ಹೀಗೆಲ್ಲ ಕಷ್ಟ ಇದೆ ಸನ್ಯಾಸ ಜೀವನ, ಅಷ್ಟು ಸುಲಭ ಅಲ್ಲ. ಹಾಗಾದ್ರೆ ಏನ್ ಸನ್ಯಾಸಿ ಆದ್ರೇನೆ ಮೋಕ್ಷ ಆಗದ? ಹಾಗೇನಿಲ್ಲ. ನೀವು 3 ಹೊತ್ತು ಇದೇ ವಿಚಾರವನ್ನು ಮಾಡ್ತಾ ಇದರಲ್ಲೇ ಮುಳುಗಿದ್ರೆ ಸನ್ಯಾಸಿ ಅಲ್ವೇನೋ ನೀವು? ಇದೇ ವಿಚಾರ ಮಾತಾಡ್ತಾ ಇದ್ರು, ಇದನ್ನೇ ಕೇಳ್ತಾ ಇರ್ಬೇಕು, ಇದನ್ನೇ ಓದ್ತಾ ಇರ್ಬೇಕು, ಇದನ್ನೇ ಹೇಳ್ತಾ ಇರ್ಬೇಕು. ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಮಾಡ್ಬೇಕು. ಆದ್ದರಿಂದ ಇವೆಲ್ಲ ಹೇಳ್ತಾ ಇದ್ದಾರೆ. ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡಿರ್ಬೇಕು, ಕಾಮ್ಗಳನ್ನೆಲ್ಲ ಬಿಟ್ಟಿರ್ಬೇಕು, ಆಸೆ ಇರಬಾರ್ದು, ಸರ್ವ ಕರ್ಮಗಳನ್ನ ಪರಿತ್ಯಾಗ ಮಾಡಿರ್ಬೇಕು. ಅವನು ನನಗೆ ಪ್ರಿಯನು ಅಂತ ಭಗವಂತ ಹೇಳಿದ್ದಾನಲ್ಲ 12ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ. ಅವನ 4 ಜನ ಭಕ್ತರಲ್ಲಿ
ಅರ್ಥ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಭಕ್ತಿ. ಜ್ಞಾನಿ ಭಕ್ತಿ ಅಂದ್ರೆ ನನಗೆ ತುಂಬ ಇಷ್ಟ. ಅವನೇ ನಾನು, ನಾನೇ ಅವನು ಅಂದರೆ ಮುಕ್ತನಾಗಿರೋವನಿಗೂ ದೇವರಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳೋದು. ಆದ್ದರಿಂದ ನಾವೆಲ್ಲ ಮುಕ್ತರಾದರೆ ನಮಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸ, ಈಗಲೂ ವ್ಯತ್ಯಾಸ ಇಲ್ಲ. ಮತ್ತು ಇವಾಗ ಏನು ಅವ್ರಿಗೂ ನಮಗೇನು, ಬ್ರಹ್ಮಜ್ಞಾನಿಗೆ ಅವನು ತನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ ತತ್ವದಲ್ಲಿ ನಿಂತಿರ್ತಾನೆ, ನಾವು ನಿಂತಿಲ್ಲ ಅಷ್ಟೇ. ಹಾಗೆ ಅವನು ಅಪರೋಕ್ಷ, ನಮಗೆ ಪರೋಕ್ಷ. ಹೇಳಬೇಕು ಅಂತಂದರೆ ಅವಸ್ಥಾತ್ರಯ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಮಗೆ ಪರೋಕ್ಷ ಜ್ಞಾನ ಆಗ್ಬಿಡುತ್ತೆ. ಇದೇ ಆಗಿರುತ್ತೆ ಎಷ್ಟೊಂದು ಜನಕ್ಕೆ. ಇನ್ನು ಯಾರು ತತ್ವದಲ್ಲಿ ನಿಂತಾರೋ ಅವ್ರಿಗೆ ಅಪರೋಕ್ಷ ಆಗ್ಬೇಕಷ್ಟೆ. ಇನ್ಸ್ಟೆಂಟ್ ರಿಸಲ್ಟ್ಸ್, ಕ್ಯಾಶ್ ಆ್ಯಂಡ್ ಕ್ಯಾರಿ. ಇಷ್ಟು ಸಾಧನೆ ಮಾಡ್ರೆ ಇದು ಯಾರ್ದು? ನಿಮ್ಮದು ಕಟ್ಟಿಟ್ಟ ಬುದ್ಧಿ ಅಂತಾರೆ. ಸೊ ಅದನ್ನು ಹೇಳ್ತಾ ಇದ್ದಾನೆ. ಭಗವಂತನು ತನ್ನ ಅಭಿಪ್ರಾಯದ ಮಾತುಗಳನ್ನ ಆಡಿದ್ದಾರೆ. 4ನೇ ಆಶ್ರಮವನ್ನು ಅಲ್ಲಗಳೆಯುವುದು ಅವಳಿಗೆ ವಿರುದ್ಧವಾಗಿರುವುದು ಎಂದು ಅಲ್ಲಲ್ಲಿ ಭಗವಂತನು ತನ್ನ ಅಭಿಪ್ರಾಯದ ಮಾತುಗಳನ್ನು ಆಡಿ ತೋರಿಸಿದ್ದಾನೆ. 4ನೇ ಆಶ್ರಮವನ್ನ ಅಲ್ಲಗಳೆಯುವುದು ಅವಳಿಗೆ ವಿರುದ್ಧ ಆಗುವುದು. ಆದ್ದರಿಂದ 4ನೇ ಆಶ್ರಮ ಅಂದರೆ ಸನ್ಯಾಸಾಶ್ರಮ. ಇದು ಗ್ರೇಟೆಸ್ಟ್ ಆಶ್ರಮ. ತುಂಬ ಕಷ್ಟ, ಆದರೂ ಎಲ್ಲರೂ ಹೋಗ್ಲಿದ್ದಾರೆ, ಎಲ್ಲ ಧರ್ಮದವರು ಹೋಗ್ಲಿದ್ದಾರೆ. ನಮ್ಮಿದ್ರಲ್ಲಂತೂ ಅದಕ್ಕೆ ಹೈಲೈಟ್ ಮಾಡಿದ್ದಾರೆ, ಗೊತ್ತು ನಮಗೆ. ಈಗ ಕರ್ಮಫಲ ತ್ಯಾಗವು ಧ್ಯಾನ ಯೋಗಕ್ಕೆ ಸಾಧನ. ಮೊದಲನೇ ಮಂತ್ರ ಬಂದಿದೆ. ಮೊದಲನೇ ಮಂತ್ರ ನಾನು ಶ್ಲೋಕವನ್ನು ಓದೋಕ್ಕೆ ಹೋಗೋದಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಡ. ಇಲ್ಲಿ ಮೊದಲನೇ 6ನೇ ಅಧ್ಯಾಯದ ಮೊದಲನೇ ಮಂತ್ರ, ಮೊದಲನೇ ಶ್ಲೋಕ ಏನು ಹೇಳ್ತಾನೆ? ಕರ್ಮಫಲವನ್ನು ಆಶ್ರಯಿಸದೆ ಮಾಡಬೇಕಾದ ಕರ್ಮವನ್ನು ಯಾವನು ಮಾಡ್ತಾ ಇರ್ತಾನೋ ಅವನು ಸನ್ಯಾಸಿ, ಯೋಗಿ. ಮುಗಿದೋಯ್ತು, ಎಲ್ಲ ಗೊತ್ತಿರೋದು ನಮಗೆ. ಕರ್ಮಯೋಗದಲ್ಲಿ ಮಾಡಿದ ತಕ್ಷಣ ಅವನ್ನ ಯೋಗಿ ಮತ್ತೆ ಸನ್ಯಾಸಿ ಅಂತ ಕರೀತಾರೆ. ಹಾಗಾಯ್ತು. ಯಾಕೆ? ಅವನು ಫಲವನ್ನು ಕೇಳಿರಲ್ಲ, ಫಲ ತ್ಯಾಗ ಮಾಡಿರ್ತಾನೆ. ಆದ್ದರಿಂದ ನಾನು ಅಹಂಕಾರ ಬಿಟ್ಟಿರ್ತಾನೆ, ಆದ್ದರಿಂದ ಸನ್ಯಾಸಿ. ಯೋಗಿ ಅಂತ ಯಾಕೆ ಹೇಳಿದ್ರೆ ಅವನ ಸಮತ್ವನ ಯೋಗ ಉಚ್ಚತೆ ಆಗಿರುತ್ತೆ. ಅವನು ಕರ್ಮಯೋಗ ಮಾಡೋದಾದ್ರೆ ಅವನು ಯೋಗಿ. ಮುಗಿದೋಯ್ತು ಅಲ್ಲಿಗೆ. ಅಗ್ನಿ ಇಲ್ಲದೆ ಇರೋವನು, ಕರ್ಮಗಳನ್ನ ಬಿಟ್ಟವನು ಮಾತ್ರ ಸನ್ಯಾಸಿ ಅಂತ ಹೇಳೋದೇನು ಬೇಕಾಗಿಲ್ಲಪ್ಪ ಅಂತ ಈ ಶ್ಲೋಕದಲ್ಲ ಅರ್ಥ. ನಮ್ಗೆಲ್ಲ ಅರ್ಥ ಆಗಿದೆ, ಮುಗಿದೋಯ್ತು. ಹೋಗೋಣ ಅಲ್ಲಿ. ಅನಾಶ್ರಿತ, ಆಶ್ರಯಿಸದೇ ಇರುವನು ಅನಾಶ್ರಿತನು. ಏನನ್ನು ಆಶ್ರಯಿಸದೇ ಇರುವನು ಅಂತಂದ್ರೆ ಏನು? ಅದೇ ಕರ್ಮಫಲವನ್ನು ಆಶ್ರಯಿಸಿಲ್ಲ, ಮುಗಿದ. ಯಾವ ಕರ್ಮದ ಫಲದ ಆಸೆ ಅವನಿಗಿಲ್ಲ, ಅವನಿಗೆ ಕರ್ಮಫಲದಲ್ಲಿ ಆಸೆನೇ ಇಲ್ಲ, ಬಯಕೆನೇ ಇಲ್ಲ, ನನಗದು ಬೇಕು ಅನ್ನೋ ಕಾತುರತನೇ ಇಲ್ಲ, ಸಂಕಲ್ಪನೂ ಇಲ್ಲ ಅವನಿಗೆ. ಆದ್ದರಿಂದ ನಿತ್ಯ ಕರ್ಮಗಳನ್ನು ಕೂಡ ಮಾಡುವಾಗ ಕರ್ಮಯೋಗದಲ್ಲೇ ಮಾಡಿದ್ರೆ ಆಯಿತು. ಹಾಗೆ ಅವನೇ ಸನ್ಯಾಸಿ, ಯೋಗಿ. ಸನ್ಯಾಸ ಅಂತಂದ್ರೆ ಕರ್ಮವನ್ನು ಬಿಡುವುದು. ಎಲ್ಲ ಕರ್ಮವನ್ನು ಬಿಡು. ಸನ್ಯಾಸ ಅಂದರೆ ಎಲ್ಲ ಬಿಡೋದೆ ಸನ್ಯಾಸ ಅಂದರೆ. ನೀತಿ ಅಂತೆಲ್ಲ ಬಿಡೋದು ಅಷ್ಟೇ, ಅನಾತ್ಮಗಳನ್ನ ಬಿಡೋದು ಅಂತ. ಅದು ಯಾವನಿಗೆ ಇರುವುದು ಅವನು ಸನ್ಯಾಸಿ. ಯೋಗವೆಂದರೆ ಚಿತ್ತವನ್ನು ಸಮಾಧಾನದಲ್ಲಿ ಇಟ್ಕೊಂಡಿರೋವನು. ನಿಮ್ಮ ಚಿತ್ತ ಅಲ್ಲಾಡೋದಕ್ಕೆ ಕಾರಣ ಏನು ಗೊತ್ತಾ? ಇದೆ ಫಲಗಳು. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು, ನಾನು ಅನ್ನೋ ಅಹಂಕಾರ. ಇವೆರಡು ಸ್ವಾಮಿ, ಇವೆರಡು ಬಿಟ್ಟರೆ ಸಾಕು. ಈಗ ನಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ನಾನು ಕಷ್ಟಪಡ್ಬೇಕಾಗಿಲ್ಲ. ನಿಮ್ಗೆ ಹೇಳಿದ ತಕ್ಷಣ ಠಕ್ ಅಂತ ಅದ್ರ ಪೂರ್ತಿ ಬ್ಯಾಕ್ಗ್ರೌಂಡ್ ಪಿಕ್ಚರ್ ಬಂದು ಮುಗಿದೋಯ್ತು. ಅವನು ಯೋಗಿ. ಯಾವನಿಗೆ ಇದಿರುತ್ತೋ ಅವನು ಯೋಗಿ. ಬರೀ ಅಗ್ನಿ ಇಲ್ಲದೆ ಇರೋವನು, ಕರ್ಮಗಳನ್ನ ಬಿಟ್ಟಿರೋವನು ಮಾತ್ರ ಸನ್ಯಾಸಿ ಅಂತ ಹೇಳಿದ್ರು ಹಂಗೇನಿಲ್ಲ. ನಿಜವಾಗ್ಲೂ ಬ್ರಹ್ಮಜ್ಞಾನಿ ಮುಕ್ತನ ಆದವನು ನಿರಗ್ನಿ. ಅವನು ಯಾವ ಇದೂ ಮಾಡಬೇಕಾಗಿಲ್ಲ. ಕರ್ಮಕಾಂಡದಲ್ಲಿ ಹೇಳಿರೋದಾಗ್ಲಿ, ಉಪಾಸನದಲ್ಲಿ ಹೇಳಿರೋದಾಗ್ಲಿ, ಹೋಗ್ಲಿ ಜ್ಞಾನಕಾಂಡದಲ್ಲಿ ಹೇಳಿರೋದು ಮಾಡ್ಬೇಕು ಅವನು, ಅವು ಇಲ್ಲ. ಎಲ್ಲವೂ ಅವನಿಗೆ ಆಗೋಗ್ಬಿಟ್ಟಿರುತ್ತೆ. ಅವನು ಮುಗಿದ ಮೇಲೆ ಇನ್ನೇನು ಮಾಡಬೇಕು? ಫುಲ್ ಸ್ಟಾಪ್. ಮತ್ತೇನೇನೂ ಮಾಡಬೇಕಾಗಿಲ್ಲ.
ಯಾವುದು ಒಂದನ್ನು ಮಾಡಿದ್ರೆ ಎಲ್ಲವನ್ನೂ ಮಾಡ್ದಂಗಾಗುತ್ತೋ, ಯಾವುದು ಒಂದನ್ನು ಪಡೆದ್ರೆ ಎಲ್ಲವನ್ನೂ ಪಡೆದಂಗಾಗಿರುತ್ತೋ, ಸಿಕ್ಕದ ಮೇಲೆ ಮತ್ತೇನು ಮಾಡ್ಬೇಕು ಸ್ವಾಮಿ? ಏನೇನು ಮಾಡ್ಬೇಕಾಗಿಲ್ಲ. ಸುಮ್ಮನೆ ಆನಂದ ಒಳಗಡೆ ಇರುತ್ತೆ, ಎಂಜಾಯ್ ಮಾಡ್ಕೊಂಡು ಏನೇನೂ ಮಾಡ್ಬೇಕು. ಆದರೂ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ. ಲೋಕ ಸಂಗ್ರಹಾರ್ಥಕ್ಕಾಗಿ ನನಗೆ ಈ ಆನಂದ ಸಿಕ್ತಲ್ಲ, ಬೇರೆಯವ್ರಿಗೂ ಸಿಕ್ಕದ್ರೆ ನನಗೆ ಅದು ಖುಷಿ ಅಂತ ಹೇಳಿ ಅವನು ಆದಷ್ಟು ಇದನ್ನು ಹಂಚೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಷ್ಟೇಪ್ಪ, ಮುಗಿದೋಯ್ತು. ಆದ್ದರಿಂದ ಹಿಂದೆ ಮೊದಲು ಅವನು ಮಾಡಬೇಕಾಗುತ್ತೆ ಯಜ್ಞದಾನ ತಪಸ್ಸು. ಭಗವದ್ಗೀತೆ 17, 18ರಲ್ಲಿ ಇವುಗಳನ್ನೆಲ್ಲ ಹೇಳಿ ಮೊದಲು ಅವೆಲ್ಲ ಮಾಡಬೇಕಾಗುತ್ತೆ. ಅವುಗಳು ಕೂಡ ಕರ್ಮಯೋಗದಲ್ಲಿ ಮಾಡಬೇಕು. ಯಜ್ಞದಾನ ತಪಸ್ಸು ಇವುಗಳು ಕ್ರಿಯೆಗಳು. ಇವನು ಕೂಡ ಕರ್ಮಯೋಗದಲ್ಲಿ ಮಾಡ್ತು ಅಂತಂದ್ರೆ ಅವು ಕೂಡ ಬರ್ತಾ ಬಿದ್ದು ಹೋಗುತ್ತೆ ಅಂತ. ಅಕ್ರಿಯನು ಯಾವ ಕೆಲಸವೂ ಇರಲ್ಲ, ಮುಗಿದೋಯ್ತು. ಆದ್ರೆ ಇವನ್ ಪೂರ್ವ ಪಕ್ಷಿ ಅವನ ಆಕ್ಷೇಪ ಬಿಡಲ್ಲ. ಅಗ್ನಿ ಇಲ್ಲದವನು, ಕರ್ಮಗಳು ಇಲ್ಲದವನು ಆಗಿರುವವನು ಸನ್ಯಾಸಿ ಯೋಗಿ ಅವನೇ ಅಂತ ಶ್ರುತಿ ಸ್ಮೃತಿಗಳಲ್ಲಿ ಮತ್ತೆ ಯೋಗಶಾಸ್ತ್ರಗಳಲ್ಲಿ ಹೇಳಿದ್ಯಲ್ಲ ಸ್ವಾಮಿ, ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಎಷ್ಟು ನಮ್ಗೆ ಅರ್ಥ ಆಗ್ತದೆ, ಬಿಡ್ತಾ ಇಲ್ಲ. ಈ ಪ್ರಸಿದ್ಧವಾಗಿದೆ. ಹೌದಪ್ಪ, ಇದೆ, ನೀನ್ ಯಾಕೆ ಇದನ್ನ ಇಟ್ಕೊಳ್ಳಲ್ಲ? ಕರ್ಮಯೋಗದಿಂದ ಆಗಿರು. ಹೀಗಿರುವಲ್ಲಿ ಅಗ್ನಿ ಉಳ್ಳವನು ಅವನು ಸಂಸಾರದಲ್ಲೇ ಇರ್ತಾನೆ, ಕರ್ಮಯೋಗ ಮಾಡ್ತಾ ಇರ್ತಾನೆ, ಅವನು ಅಗ್ನಿನೇ ಇಟ್ಕೊಂಡಿರ್ತಾನೆ, ಎಲ್ಲ ಇರುತ್ತೆ, ಹೆಂಡತಿ ಮಕ್ಳು ಇರ್ತಾರೆ. ಅವನ ಯೋಗಿ ಅಂತ ಹಿಂಗನ್ಬಿಟ್ರಿ ಸ್ವಾಮಿ, ಅವನ ಸನ್ಯಾಸಿ ಅಂತ ಹಿಂಗನ್ಬಿಟ್ರಿ ಅಂತ ಅವನು ಆಡ್ತಾ ಇದ್ದಾನೆ. ಅದಲ್ವಾ? ಇಷ್ಟೇ. ಆದ್ದರಿಂದ ಹಾಗಾದ್ರೆ ಅವನು ಯಾಕೆ ಕರೆದ್ರಿ ನೀವು? ಗೌಣ ವೃತ್ತಿಯಿಂದನಪ್ಪ. ಈಗ ನಾವು ಡಾಕ್ಟರ್ಗಳಾಗಿ ಮೊದಲನೇ ಸಾರಿ ಮೆಡಿಕಲ್ ಕಾಲೇಜ್ ಹೋಗಿದ ತಕ್ಷಣ, ಮೊದಲನೇ ವರ್ಷ ಹೋಗಿದ್ವಿ, 6 ತಿಂಗಳಾದ್ಮೇಲೆ ನಾವು ರಜಕ್ಕೆ ಮನೆಗೆ ಬಂದಿದ ತಕ್ಷಣ ನಮ್ಮ ಊರಿನವರೆಲ್ಲ ಡಾಕ್ಟರ್ ಬಂದರು. ನಾವು ಡಾಕ್ಟರ್ ಆಗಿದ್ದೀವೇನೋ? ಆಗಿಲ್ಲ. ಇನ್ ಸೇರಿದ ಮೇಲೆ ಇವನು ಡಾಕ್ಟರ್ ಆಗ್ತಾನೆ ಅಂತ ಹೊಗಳೋದು ಇದು. ಹಾಗೆ ನಾವು ಕರ್ಮಯೋಗಿಯನ್ನು ಕೂಡ ಹೊಗಳ್ತಾ ಇದ್ದೀವಿ, ನಿಜ. ಹಾಗೆ ಅದರಿಂದ ಗೌಣ ವೃತ್ತಿಯಿಂದ ಹೊಗಳೋದಕ್ಕೋಸ್ಕರ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಈಗ 2ನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾನೆ, ಸನ್ಯಾಸವೆಂದು ಕರೆಯುವರು, ಅದು ಯೋಗವೆಂದು ತಿಳಿ, ಏಕೆಂದರೆ ಸಂಕಲ್ಪವನ್ನು ಸನ್ಯಾಸ ಮಾಡದವನು ಯಾವನು ಯೋಗಿ ಆಗಲ್ಲ. ಇಲ್ಲಿ 2 ಕರ್ಮಯೋಗದಲ್ಲಿ ನೋಡಿ ಎಷ್ಟಿದೆ ಅದರಲ್ಲಿ. ಆ ಕರ್ಮಯೋಗವನ್ನ ಎಷ್ಟು ಉಳಿತಾರೆ, ಏನ್ ಕತೆ. ಮೊದಲನೇ ಸಾಲು ನೋಡ್ರಿ, ಇನ್ನು ಕರ್ಮಯೋಗನ್ ಬಿಡ್ಲಿಲ್ಲ. 6ನೇ ಅಧ್ಯಾಯಕ್ಕೆ ಬಿಟ್ರು ಕರ್ಮಯೋಗನ್ ಬಿಟ್ಟಿಲ್ಲ. ನೀವು ಬಿಡೋದಿಲ್ಲ, 18 ಅಧ್ಯಾಯದಲ್ಲೂ ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಅದಕ್ಕೆ ಬಾಲಗಂಗಾಧರ್ ತಿಲಕ್ ಅವರು ಭಗವದ್ಗೀತೆ ಎಲ್ಲ ನಥಿಂಗ್ ಬಟ್ ಕರ್ಮಯೋಗ ಅಂತ ಅಂದ್ಬಿಟ್ರು. ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಭಗವದ್ಗೀತೆ, ವೇದಗಳು, ಉಪನಿಷತ್ತುಗಳು, ಪ್ರಸ್ಥಾನತ್ರ ಭಾಷ್ಯ ಏನ್ ಹೇಳಕ್ ಬಂದಿದೆ? ಪ್ರಶ್ನೆ ಕೇಳ್ತೀನಿ, ಯಾರಾದ್ರೂ ಹೇಳ್ಬೇಕು. ಏನ್ ಹೇಳಕ್ ಬಂದಿದೆ ವಿಶಾಲ? ಮೀನಮ್ಮ, ವಿಶಾಲ, ಏನ್ ಹೇಳಕ್ ಬಂದಿದೆ? ಹಲೋ, ವಿಶಾಲಮ್ಮ ಅಥವಾ ಮೀನಮ್ಮ, ಯಾರಾದ್ರು? ನಮ್ಮನ್ನ ನಾವು ತಿಳ್ಕೋಬೇಕು ಸರ್. ಯಾವ್ಯಾವ್ದು ನಾವು ಇದೇ ಪ್ರಪಂಚ ಅಂತೇಳಿ ಅನ್ಕೊಂಡಿದೀವೋ ಅದನ್ನೆಲ್ಲ ಬಿಡ್ತಾ ದೇವ್ರ ಕಡೆಗೆ ಹೋಗ್ಬೇಕು ಅಂತ ಸರ್. ಮೋಕ್ಷ ಪಡಿಬೇಕು ಅಷ್ಟೇ. ನಾವು ತಿಳಿಯೋದು ಎಲ್ಲ ಒಂದೇ ಅರ್ಥ. ನೀವು ಹೆಂಗ್ ಹೇಳಿದ್ರು ನಡೆಯುತ್ತೆ. ಇಂಪಾರ್ಟೆಂಟ್ ಇದು. ಅಲ್ಲಿ ಉಪಾಸನ, ಕರ್ಮಯೋಗ ಇವೆಲ್ಲ ಇಂಪಾರ್ಟೆಂಟು. ಅದಕ್ಕೆ ಕರ್ಮದಿಂದಲೇ ಮೋಕ್ಷ ಅಂತ ಕೆಲವರು, ಭಕ್ತಿಯಿಂದಲೇ ಮೋಕ್ಷ ಅಂತ, ಯೋಗದಿಂದ ಮೋಕ್ಷ ಅಂತ, ಪಾತಂಜಲ ಅಷ್ಟಾಂಗ ಯೋಗದಿಂದ ಮೋಕ್ಷ ಅಂತ, ಇನ್ನು ಕೆಲವರು ಅದಕ್ಕೆ ಯಾವುದರಿಂದನೂ ಮೋಕ್ಷ ಆಗಲ್ಲ, ಜ್ಞಾನದಿಂದಲೇ ಮೋಕ್ಷ. ಇದು ಕಟ್ಟಿಟ್ಟ ಬುದ್ಧಿ. ಎಲ್ಲರೂ ಹೇಳ್ತಾರೆ, ಇದ್ರ ಬಗ್ಗೆ ಸಂಶಯ ಇಲ್ಲ. ಬಟ್ ಎಲ್ಲ ಸಾಧನೆಗಳು ಮಾಡೋದು ನಾವು ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಇಲ್ಲಿಗೆ ಕರ್ಕೊಂಡು ನಿಮ್ಗೆ ಅದೆಲ್ಲ ಕ್ಲಿಯರ್ ಕಟ್ ಆಗಿದೆ. ಇನ್ನು ನಾನು ಅದನ್ನು ಹೇಳಬೇಕಾಗಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು, ಮುಗಿದೋಯ್ತು. ನೋಡ್ರಿ, ಅದಕ್ಕೆ ಅರ್ಥ ಆಗೋಯ್ತು. ಇಷ್ಟೇ, ಅದರಲ್ಲಿ ಏನಿದೆ? ಸೇಮ್ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಅಂತ ಅನ್ಸಲ್ವಾ ಇದರಲ್ಲೆಲ್ಲ? ಆದ್ದರಿಂದ ಎಲ್ಲ ಕರ್ಮಗಳನ್ನ ಫಲಗಳನ್ನ ಯಾವ ಪರಮ ಬಿಡುವ
ರೂಪವಾಗಿರುವ ಯಾವ ಪರಮಾರ್ಥ ಸನ್ಯಾಸವನ್ನು ಶ್ರುತಿ ಸ್ಮೃತಿಗಳು ಬಲ್ಲವರು ಸನ್ಯಾಸ ಅಂತ ಕರೆಯುವರು, ಆ ಪರಮಾರ್ಥ ಸನ್ಯಾಸವೆಂಬುದು ಕರ್ಮವನ್ನು ಮಾಡುವ ರೂಪದ ಯೋಗವೆಂದು ತಿಳಿ. ಕರ್ಮಯೋಗ. ಈಗ ಪ್ರವೃತ್ತಿ ರೂಪವಾದ ಕರ್ಮಯೋಗಕ್ಕೂ ಅದಕ್ಕೆ ವಿರುದ್ಧವಾಗಿರೋ ನಿವೃತ್ತಿ ರೂಪವಾಗಿರುವ ಪರಮಾರ್ಥ ಸನ್ಯಾಸಿ ಎಂಥ ಹೋಲಿಕೆಯನ್ನು ಇಟ್ಟುಕೊಂಡು ಅದೇ ಇದೆಂದು ಹೇಳಿರುತ್ತದೆ ಎಂಬ ಶಂಕೆ ಉಂಟಾದರೆ ಇದಕ್ಕೆ ಹೇಳುವ ಉತ್ತರವಿದು. ಇಲ್ಲಿ ಕರ್ಮಕಾಂಡ ಕರ್ಮಕಾಂಡ ಪ್ರವೃತ್ತಿ ಧರ್ಮ, ಇನ್ನು ಜ್ಞಾನಕಾಂಡ ನಿವೃತ್ತಿ ಧರ್ಮ. ಈ ಉಪಾಸನ ಕಾಂಡ ಮಧ್ಯದಲ್ಲಿದೆ. ಅದೂ ಹೇಳಬೇಕು ಅಂದರೆ ಒಂದು ಅರ್ಥದಲ್ಲಿ ನಿವೃತ್ತಿ ಧರ್ಮವೇ ಅದು ಕೂಡ. ಅಲ್ಲಿಗೂ ಅಷ್ಟೇ ನೀವು ಉಪಾಸನೆ ಮಾಡಬೇಕಾದ್ರೆ ಈ ಜ್ಞಾನಕಾಂಡಕ್ಕೆ ಏನು ಕ್ವಾಲಿಫಿಕೇಶನ್ ಇರಬೇಕೋ ಅದಿರಬೇಕು. ಯಾವುದು ಜ್ಞಾನಕಾಂಡ ಕ್ವಾಲಿಫಿಕೇಶನ್? ಸಾಧನ ಚತುಷ್ಟಯ ಇದ್ರೇನೆ ಅದು ದಕ್ಕೋದು. ಹಾಗೆ ಇಷ್ಟು ಅರ್ಥ ಮಾಡಿಕೊಟ್ರೆ ಅಷ್ಟೇ. ಅದಕ್ಕೆ ಪ್ರವೃತ್ತಿ ರೂಪವಾದ ಕರ್ಮ ನಿವೃತ್ತಿ. ಯಾರು ಕರ್ಮಯೋಗವನ್ನ ಮಾಡ್ತಾನೆ, ಈ ನಾಲ್ಕನ್ನು ಸೇರ್ಸ್ ಮಾಡ್ತಾನೋ ಅವನಿಗೆ ಬೆನಿಫಿಟ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟಪ್ಪ, ಇನ್ನೇನಿಲ್ಲ, ಸೇಮ್ ಅದೇ, ಇನ್ನೇನಿಲ್ಲ. ಸನ್ಯಾಸ ಸಂಕಲ್ಪನಾದವನು ಎಂದರೆ ಫಲ ವಿಷಯವಾದ ಸಂಕಲ್ಪನವನ್ನು ಹಂಬಲವನ್ನು ಸನ್ಯಾಸ ಮಾಡದೇ ಇರುವಾಗ ತ್ಯಾಗ ಮಾಡದೇ ಇರುವ ಯಾವನು ಯಾವ ಕರ್ಮಿಯೂ ಯೋಗಿ ಆಗಲಾರನು. ಏನ್ ಸುಮ್ಮನೆ ಸನ್ಯಾಸ ಬಟ್ಟ ಹಾಕೊಂಡಿದ್ದ ತಕ್ಷಣ ಅವನ ಸನ್ಯಾಸಿ ಅಂತ ಏನು ಕರೆಯಕ್ಕೆ ಬರಲ್ಲ. ನಿಜವಾಗ್ಲೂ ಇವಿರ್ಬೇಕು. ಅವನು ಸಂಸಾರದಲ್ಲಿ ಇಟ್ಕೊಂಡು ಈ ಎರಡನ್ನು ತ್ಯಾಗ ಮಾಡ್ತಾ ಇದ್ರೆ ಬೇಕಾದಷ್ಟಾಯ್ತು ಅಂತ. ಯಾರು ಫಲವನ್ನ ಕುರಿತು ಮೂರೊತ್ತು ಅದನ್ನೇ ಚಿಂತನೆ ಮಾಡ್ತಾ ಇರ್ತಾನೋ, ಆ ಸಂಕಲ್ಪವನ್ನೇ ಮಾಡ್ತಾ ಇರ್ತಾನೋ, ಅವನ ಮನಸ್ಸು ಹೆಂಗಿರುತ್ತೆ? ಹರಿದಾಡ್ತಾ ಇರುತ್ತೆ. ಹ್ಯಾಪಜಾರ್ಡ್, ಏರುಪೇರು ಅಂತ ಅದರಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿತ್ತ ಹರಿದಾಡೋದಕ್ಕೆ ಕಾರಣ ಏನು? ಸಂಕಲ್ಪ. ನನಗದು ಬೇಕು, ಇದು ಬೇಕು, ನಾನು ಅನ್ನೋ ಅಹಂಕಾರ, ಇವೆರಡರಿಂದ ಹೋಗುತ್ತೆ. ನೆಕ್ಸ್ಟ್, ಯೋಗದ ಫಲಕ್ಕೆ ಉಪರತಿಯು ಸಾಧನ. ಉಪರತಿ, ಕ್ಷಮ, ದಮ, ಉಪರತಿ ಅದನ್ನು ಹೇಳ್ತಾರೆ. ಉಪರತಿ, ಉಪ ಸಮೀಪ, ರತಿ ಅದರಲ್ಲೇ ರತನಾಗಿರೋದು. ಆತ್ಮನ ವಿಚಾರದಲ್ಲೇ ಬೇಕು ಅಂತ ಅದರಲ್ಲೇ ನಾವಿವಾಗ ಇದನ್ನೇ ಕೇಳೋದು, ಇದನ್ನೇ ಮಾತಾಡೋದು ಮಾಡ್ತಾ ಇರ್ತದಲ್ಲ, ಇದನ್ನ ಒಂದು ಅರ್ಥದಲ್ಲಿ ಉಪರತಿ ಅಂತಾನೆ ಹೇಳ್ಬೋದು. ಅದು ಅಲ್ಲಿಗೆ ಕ್ಷಮ ಆಯ್ತು. ಕ್ಷಮ, ದಮ, ಉಪರತಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಇದನ್ನು ಹೇಳ್ತಾ ಇದ್ದಾರೆ. ಪರಮಾರ್ಥ ಸನ್ಯಾಸಿಗೂ ಕರ್ಮಯೋಗಕ್ಕೂ ಕರ್ತೃವಿನ ಮೂಲಕವಾಗಿ ಸಂಕಲ್ಪ ಸನ್ಯಾಸ ಹೋಲಿಕೆ ಇರುವುದರಿಂದ ಮೇಲೆ ಯಾವುದನ್ನ ಸನ್ಯಾಸ ಅಂತ ಕರೆದಿದೆಯೋ ಯೋಗವೆಂದು ತಿಳಿಯು ಪಾಂಡುರಾಜ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಅಷ್ಟೇ ಹಿಂದೆ ಹೇಳಿದ್ದೆ. ಕರ್ಮಯೋಗವನ್ನು ಹೊಗಳೋದಕ್ಕೋಸ್ಕರ ಅಂತ. ಧ್ಯಾನ ಯೋಗಕ್ಕೆ ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮಯೋಗವು ಬಹಿರಂಗ ಸಾಧನ. ನೀನು ಅದು ಒಳಕ್ಕೆ ಹೋಗಿದ ತಕ್ಷಣ ನಿನಗೆ ಶಮತಮ ಇವುಗಳನ್ನ ಮಾಡಿದ್ರೆ ಅಂತರಂಗ ಸಾಧನ. ಆದ್ದರಿಂದ ಕರ್ಮಯೋಗವು ಧ್ಯಾನ ಯೋಗಕ್ಕೆ ಸಾಧನ, ಹೊರಗಡೆ ಬಹಿರಂಗ ಸಾಧನ ಅಂತ ಹೇಳಿದ್ದು ಕರೆಕ್ಟ್. ಮೂರನೇ ಮಂತ್ರ ಆರೋರುಕ್ಷೋರ್ ಮುನಿ ಯೋಗಂ ಅಂತ ಹೇಳ್ತೀವಲ್ಲ, ಇದು ಯೋಗವನ್ನ ಅಂದ್ರೆ ಧ್ಯಾನ ಯೋಗವನ್ನ ಮಾಡಬೇಕು ಅಂತ ಅವನು ಇಷ್ಟಪಟ್ಟು ಆ ಕಡೆ ಹೋಗಿರೋವನಿಗೆ ಕರ್ಮಯೋಗವನ್ನ ಮೊದಲು ಮಾಡಿರ್ಬೇಕು. ಅಲ್ಲಿಗೆ ಹೋದ ಮೇಲೆ ಅವನಿಗೆ ಶ್ರಮವೇ ಕಾರಣ. ಈಗ ಅವನ ಕರ್ಮ ಯೋಗ ಮೊದಲು ಸಾಧನೆ ಆಗಿದ್ದು, ನೀನು ಧ್ಯಾನ ಯೋಗಕ್ಕೆ ಮಾಡೋದಕ್ಕೆ ತಿರ್ಗಾ ನಾನು ಕರ್ಮಯೋಗವನ್ನು ಮಾಡ್ತೀನಿ, ಕೂತ್ಕೊಂಡು ಆ ಕೆಲ್ಸಗಳು ಮಾಡ್ತೇನೆ, ಅಗ್ನಿ ಕಾರ್ಯಗಳನ್ನ ಇವೆಲ್ಲ ಮಾಡ್ತೀನಿ ಅಂತಂದ್ರೆ ಉದ್ಧಾರ ಆಗೋದಿಲ್ಲ, ಬಿಟ್ಬಿಡ್ಬೇಕು. ಮೊದಲು ನೀವೇನ್ ಬೇಕಾದ್ರೂ ಮಾಡಿ. ಏನ್ ಮಾಡ್ಬೇಕು? ಮೊದಲು ಪ್ರಪಂಚ ಉದ್ಧಾರ ಮಾಡಕ್ ಹೋಗ್ರಿ, ಜನಗಳನ್ನ ಉದ್ಧಾರ ಮಾಡಕ್ ಹೋಗ್ರಿ,
ಬೀದಿ ಕೆರೆ ಕ್ಲೀನ್ ಮಾಡೋದಕ್ಕೆ ಹೋಗಿ ಏನು ಬೇಕಾದರೂ ಮಾಡಲಿ, ಮೊದಲು ಹಂಗೆ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ಒಳಗೆ ಬಂದ ಮೇಲೆ ಈ ಸಾಧನೆಗಳನ್ನ, ಅಂದರೆ 3 ಹೊತ್ತು ಪುಸ್ತಕ ಓದ್ತೀರಾ, ಕರ್ಮಯೋಗ ರೂಪದಲ್ಲಿ ಓದಿ, ಅದನ್ನು ಹೇಳ್ಕೊಡ್ತೀರಾ, ಕರ್ಮಯೋಗದಲ್ಲಿ ರೂಪದಲ್ಲಿ ಹೇಳಿ. ಎಂಥ ಸಾಧನೆ ಇದು, ಎಷ್ಟು ಒಳ್ಳೆಯ ಸಾಧನೆ. ಹಾಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇದೇ ಮಾಡ್ತಾ ಇದ್ರು, ಓದೋದು, ಹೇಳೋದು, ಬರೆಯೋದು, ಈ ಕರ್ಮಯೋಗ ರೂಪದಲ್ಲಿ ಮಾಡೋದು. ಎಷ್ಟು ಒಳಗೆ ಅಂತರಂಗ ಸಾಧನೆ. ಹೋಗಿ ಹೊರಗಡೆ ಬೇರೆಯವ್ರನ್ನ ಊರು ಕೆರೆ ಉದ್ಧಾರ ಮಾಡೋದು, ಕೆರೆ ಕಟ್ಟೋದು, ಇವೆಲ್ಲ ಮೊದಲು ಮಾಡಬೇಕಾಗಿರೋದು. ತೋಟಗಳನ್ನ ಕಟ್ಟೋದು, ಬೀದಿ ಕಟ್ಸೋದು, ರಸ್ತೆಗಳನ್ನ ಕಟ್ಸೋದು, ಗಿಡಗಳನ್ನ ನೆಟ್ಟೋದು, ಇವೆಲ್ಲ ಆ ಕಡೆ ಸಾಧನೆಗಳ. ತಪ್ಪಿಲ್ಲ, ಮಾಡಬೇಕು. ಅವರವರ ಚಿತ್ತ ಹೇಗಿರುತ್ತೋ ಅದನ್ನು ಮಾಡ್ತಾ ಹೋಗ್ಬೇಕಷ್ಟೆ. ಹೀಗೆ ಆದ್ದರಿಂದ ಯಾರು ಈ ಧ್ಯಾನ ಯೋಗವನ್ನ ಮಾಡೋದಕ್ಕೆ ಸಿದ್ಧನಾಗಿರ್ತಾನೋ ಕರ್ಮಗಳು ಬಿದ್ದು ಹೋಗ್ಬೇಕು ಅಂತ. ಅಲ್ಲಿ ಏನೇನು ಮಾಡದೆ ಸುಮ್ಮನೆ ಇರಬೇಕು ಅಂದರೆ ಕರ್ಮಗಳು ಸ್ವಿಚ್ ಆಫ್ ಆಗಬೇಕು, ಕರ್ಮೇಂದ್ರಿಗಳು ಜ್ಞಾನೇಂದ್ರಿಗಳು ಸ್ವಿಚ್ ಆಫ್ ಆಗಬೇಕು. ಈವನ್ ಮನಸ್ಸು ಅದರಲ್ಲಿ ದೇವರ ಚಿಂತನೆ ಮಾಡೋದು ಬಿಟ್ಬಿಡ್ಬೇಕು. ಏನೇನೋ ಮಾಡಬಾರ್ದು, ಸುಮ್ಮನೆ ಇರಬೇಕು. ಏನೇನೂ ಮಾಡಬಾರ್ದು, ಸುಮ್ಮನೆ ಇರಬೇಕು. ಮನಸ್ಸು ಹಿಂಗೆ ಬರ್ತಾ ಇದ್ರೆ ಅದನ್ನು ನಿಲ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸು ಶುದ್ಧಿ ಆಯಿತು, ಜಪದಿಂದ ಏಕಾಗ್ರತೆ ಬಂತು, ತಿರ್ಗಾ ನಿಮ್ಮ ಮನಸ್ಸು ಸುಮ್ಮನೆ ಆಯಿತು ಅಂತಂದ್ರೆ ತನವನ್ನು ಬಿಟ್ಟರೆ ಹಿಂದೆಗಡೆ ಇರೋ ಆತ್ಮನಲ್ಲಿ ನಿಮಗೆ ಸ್ಟ್ಯಾಂಡ್ ಪಾಯಿಂಟ್ ಸಿಗುತ್ತೆ. ಇಷ್ಟ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಗೆ ಧ್ಯಾನ ಯೋಗ ಮಾಡೋಕ್ಕೆ ಸಿದ್ಧತೆ ಆಗಿರೋವನಿಗೆ ಕರ್ಮವೇ ಅಡಚಣೆ, ಬಿಟ್ಬಿಡ್ಬೇಕು. ಎಷ್ಟೆಷ್ಟು ಕರ್ಮಗಳನ್ನು ಬಿಡುವನೋ ಅಷ್ಟಷ್ಟು ಸುಲಭವಾಗಿ ಜಿತೇಂದ್ರಿಯನಾಗುವನು. ನೋಡಿ, ನೀವು ಎಷ್ಟೆಷ್ಟು ಕರ್ಮಗಳು ಬಿಡ್ತಾ ಹೋಗ್ಬೇಕು. ಬಿಡೋದಷ್ಟು ಸುಲಭ ಅಲ್ಲ ಸ್ವಾಮಿ, ಬಿಟ್ಟು ನೋಡ್ರಿ. ಏನಷ್ಟು ಸುಲಭ ಅನ್ಕೊಂಡ್ಬಿಟ್ರೆ ಕರ್ಮಗಳನ್ನ ಬಿಡೋದು. ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದೆ. ನಾನು ಹೇಳೋದು ಒಂದು 20 ವರ್ಷದಿಂದ. ನನ್ನ ಹೆಂಡತಿ ಹೆಂಗಿದ್ರು, ಅವ್ರ ಅಕ್ಕನ ಮನೇಲಿದ್ರು. ಯಾವುದೋ ಒಂದು ತಿಪ್ಟೂರಿನಲ್ಲಿ ಒಂದು ರಾಮ ಹಳ್ಳಿ ಅಂತಿತ್ತು, ಅಲ್ಲಿ ಹೋಗ್ಬಿಟ್ಟಿದ್ದೆ. 3 ದಿವಸ ನಾನು ಅಲ್ಲಿ ಇರ್ತೇನೆ ಆರಾಮಾಗಿ. ನಾನು ಯಾರನ್ನು ಮಾತಾಡೋದಿಲ್ಲ, ಮೌನ ಅಂದ್ಕೊಂಡು ಕುಲಕರ್ಣಿ ಸ್ವಾಮಿಗಳ ಜೊತೆಯಲ್ಲಿ ಅವೆಲ್ಲ ಪುಸ್ತಕ ತೊಗೊಂಡು, ಸ್ವಾಮಿ ನಾನು ಅಲ್ಲಿ ಹೋಗ್ತಾ ಇದ್ದೇನೆ, ನಾನು ಯಾವ್ದು ಓದಬೇಕು ಅಂತೆಲ್ಲ ಅವ್ರ ಕೈಯಲ್ಲಿ ಮಾರ್ಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಆ ಪುಸ್ತಕ ತೊಗೊಂಡು ಹೋಗ್ಬಿಟ್ಟೆ, ಶಾಂಕರ ವೇದ ಅಂತ ಸೌರಭ. ಸ್ವಾಮಿ, ಬಿಲೀವ್ ಇಟ್ ನಾಟ್, 2 ದಿವಸ ನನ್ನ ಕೈನಲ್ಲಿ ಇರೋಕ್ಕಾಗಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ನಮ್ಮ ಹೆಂಡತಿ ಯಾಕೆ ಬಂದ್ರಿ ನೀವು ಅಂತಂದ್ರು, ಇರೋಕ್ಕಾಗಲಿಲ್ಲ. ಹೆಂಗಿದೆ ನೋಡ್ರಿ. ಕೊನೆಗೆ 1 ತಿಂಗಳು 6 ದಿವಸ ಅಮೇರಿಕಾದಲ್ಲಿ ಇದ್ದೆ. ಅಲ್ಲೂ ಕೊನೆ ಸ್ವಲ್ಪ ಬೇಸರ. ಕಷ್ಟ ಇದೆ ಸ್ವಾಮಿ, ಕಷ್ಟ ಇದೆ. ಹಾಗೆ ಕೆಲ್ಸಗಳು ಬಿದ್ದು ಹೋಗ್ಬೇಕು ಅಂದ್ರೆ ನಮ್ಮ ಅಂತರ್ಮುಖತ್ವ ಬಂದಿರಬೇಕು. ಹೀಗಾಗಬೇಕು. ಒಂಟಿಯಾಗಿರುವುದು, ಸರ್ವರಲ್ಲೂ ಸಮಬುದ್ಧಿ ಉಳ್ಳನಾಗಿರುವುದು, ಸತ್ಯವನ್ನೇ ನುಡಿಯುವುದು, ಒಳ್ಳೆ ನಡತೆ ಸ್ಥಿರತೆ ಇಟ್ಕೊಂಡಿರೋದು, ಹಿಂಸೆ ಮಾಡದೇ ಇರೋದು, ಸರಳತನ, ಕ್ರಿಯೆಗಳನ್ನು ಆಗಿಂದಾಗ್ಗೆ ಬಿಡ್ತಾ ಇರೋದು. ಇದು ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನಿಗೆಲ್ಲ ಯಾರಿಗಿದ್ ಮಾಡಕ್ ಬರುತ್ತೋ ಅವನೇ ನಿಜವಾದ ಬ್ರಾಹ್ಮಣ. ಯಾರು ಮುಕ್ತನಾಗ್ತಾನೋ ಅವನೇ ಬ್ರಾಹ್ಮಣ. ಹಿಂಗ್ ತಗೋಬೇಕು. ಸರಿ ಸ್ವಾಮಿ, ಈಗ ಯೋಗಾರೂಢನಾದ ಲಕ್ಷಣ ಏನು? ಈ ಧ್ಯಾನವನ್ನ ಮಾಡಿಕೊಂಡು ಮುಕ್ತನಾಗ್ಬಿಡ್ತಾನೆ ಅಂತ ಇಟ್ಕೊಡ್ರಿ, ಅವನು ಹೇಗಿರ್ತಾನೆ ಅಂತ ಅರ್ಜುನನಿಗೆ ಆಸಕ್ತಿ ಹೇಳ್ತಾ ಇದ್ದಾನೆ. ಯಾವಾಗ ಯೋಗಾರೂಢನಾಗ್ತಾನೆ ಅದಕ್ಕೆ ಹೇಳ್ತಾರೆ 4ನೇ ಮಂತ್ರ, ಇಂದ್ರಿಯಾರ್ಥಗಳಲ್ಲಾಗಲಿ ಕರ್ಮಗಳಲ್ಲಾಗಲಿ ಆಸಕ್ತಿ ಉಳ್ಳನಾಗಿರೋದಿಲ್ಲ. ಅಂದ್ರೆ ಕರ್ಮೇಂದ್ರಿಗಳು ಬಿದ್ದೋಗಿರುತ್ತೆ, ಜ್ಞಾನೇಂದ್ರಿಗಳು ಬಿದ್ದೋಗಿರುತ್ತೆ. ಯಾವಾಗ ಸರ್ವಕರ್ಮ ಸನ್ಯಾಸಿಯಾಗಿರುವನೋ, ಇದು ರಿಸಲ್ಟ್, ಫಲ. ಸರ್ವಕರ್ಮ ಸನ್ಯಾಸ ಬ್ರಹ್ಮಜ್ಞಾನಿಗೆ ಮಾತ್ರ ಸಾಧ್ಯ, ಯಾರಿಗೂ ಆಗೋದಿಲ್ಲ. ಹಾಗಾದ್ರೆ ಕರ್ಮಯೋಗ ಮಾಡೋವನ್ಗೆ ಏನಾಗುತ್ತೆ? ಪ್ರಶ್ನೆ ಕೇಳ್ತಾ ಇದೆ. ಕರ್ಮಯೋಗ ಮಾಡೋವನ್ಗೆ ಏನಾಗಬೇಕು? ಅವನಿಗೂ ಕರ್ಮಗಳು ಬಿಡುತ್ತೆ ಅಂತ ಹೇಳಿದ್ನಲ್ಲ, ಏನಾಗ್ಬೇಕು? ಸನ್ಯಾಸ, ಚಿತ್ತ ಶುದ್ಧಿ ಆಗುತ್ತೆ. ಅಸರೇ, ಅವನು ಕರ್ಮಗಳನ್ನ ಬಿಡ್ತಾನಲ್ಲ. ಈ ಕರ್ಮಕ್ಕೂ ವ್ಯತ್ಯಾಸ ಏನು? ಇವನು ಬಿಡದೆ ಅವನು ಬಿಡದೆ.
ಅದು ಸರ್ವಕರ್ಮ ಸನ್ಯಾಸ, ಇದು ಬರೀ ಕರ್ಮ ಸನ್ಯಾಸ. ಅಷ್ಟೇ, ಚೆನ್ನಾಗಿ ಇಟ್ಕೋಬೇಕು. ಎಲ್ಲ ಕರ್ಮಗಳು ಬಿದ್ದೋಗ್ಬಿಟ್ಟಿರುತ್ತೆ ಅವನಿಗೆ, ಎಲ್ಲ ಕರ್ಮಗಳು. ಛೇ, ಈವನ್ ತಿನ್ನೋದಿಕ್ಕೂ ಕೂಡ ಅವನು ಪ್ರಯತ್ನ ಮಾಡಲ್ಲ. ಆ ಗುಂಡಿ ಸ್ವಾಮಿಗಳ ಕತೆ ಹೇಳಿದ್ ನೆನೆಸ್ಕೊ. ಯಾರಾದ್ರೂ ಅವರು ಟವಲ್ ಕಟ್ಕೊಂಡ್ಬಿಟ್ಟಿದ್ರು, 3 ದಿವಸ ಆಗಿತ್ತಂತೆ. ನಮ್ಮ ಸ್ವಾಮಿಗಳು ತಗೊಂಡೋಗಿದ ತಕ್ಷಣ ಟವಲ್ ಬಿಚ್ಚಿದ್ದೆ. ಯಾಕೆ ಸ್ವಾಮಿ ಟವಲ್ ಕಟ್ಟಿದ್ರು? ಗುದ್ದೂರು ಕೊಡ್ತಾ ಇತ್ತು ಕಣ ಇದು ಅಂತ ಹೇಳಿ ಅವ್ರು ತಂದದ್ದನ್ನು ತಿಂದ್ರು ಅಂತ. ಅದಕ್ಕೂ ಹೋಗಲ್ಲ, ಕರ್ಮಗಳು ಬಿದ್ದೋಗ್ಬಿಟ್ಟಿರುತ್ತೆ. ಆಕ್ಚುಲಿ ಮುಕ್ತನಾದವನು ಅಟ್ಲೀಸ್ಟ್ ಅವನಿಗೆ ಈ ತಿನ್ನೋದಿಕ್ಕಾದ್ರೂ ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಾನೆ, ಅಷ್ಟಾದ್ರೂ ಅಂತಾನು ಹೇಳಿದೆ. ಕೆಲವರು ಅದಕ್ಕೂ ಮಾಡಲ್ಲ. ತರಿಕೆ ಹಂಗಿರ್ತಾರೆ, ಹೆಂಗಿರ್ತಾರೆ ಅದು ಹೇಳ್ತಾರೆ. ಏನಷ್ಟು ಸುಲಭನ ಇದು ಅಂತ. ಇದರ ಅರ್ಥ ಹೇಳ್ತಾರೆ, ಯಾವಾಗ ಮನಸ್ಸು ಸಮಾಧಾನಗೊಳ್ತಾ ಇರೋದು, ಇವನ ಮನಸ್ಸು ಹೆಂಗಿರುತ್ತೆ ಅಬ್ಬಾ, ಯಾರು ಮುಕ್ತನಾದವನ ಮನಸ್ಸು ಹಾಗೆ. ಅವನಿಗೆ ಯಾವಾಗಲೂ ಕರ್ಮೇಂದ್ರಗಳು ಸ್ವಿಚ್ ಆಫ್, ಜ್ಞಾನೇಂದ್ರಗಳು ಸ್ವಿಚ್ ಆಫ್, ಅಂತಃಕರಣ ಆರಾಮ್. ಅವರ ಮನಸ್ಸಿನಲ್ಲಿ ಏನ್ ಬರ್ಬೋದು ಗೊತ್ತಾ? ಬಂದ್ರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಯಾವಾಗ ದೇವಿ ನನಗೆ ಕಳ್ಸಮ್ಮ, ಯಾರು ನನ್ನ ಬಂದಿದ್ದೆ ಈ ವಿಚಾರಗಳನ್ನ ತಿಳ್ಕೊಂಡು ಆ ತತ್ವದಲ್ಲಿ ತಿಳ್ಕೊಂಡು ನೆಲೆ ಮಾಡ ಅಂಥವ್ರು ನನ್ನ ಹತ್ರ ಕಳ್ಸು, ನಾನು ಅವ್ರಿಗೆ ಹೇಳ್ಕೊಡ್ಬೇಕು, ಅವ್ರು ಆಗಾತುತ್ತೆ. ಅದು ಕೂಡ ನಡೆದ್ರೆ ನಡೀಲಿ, ಬಿಟ್ರೆ ಬಿಡ್ಲಿ, ಏನದು ಕಂಪಲ್ಷನ್ ಏನಿಲ್ಲ. ಹಾಗೆ ಅವರ ಮನಸ್ಸಿನಲ್ಲಿ ಏನೇನೂ ಇರೋಲ್ಲ. ಬಾ ಹೆಂಗಿರ್ತಾರೆ ಮುಕ್ತರಾದ ಸ್ವಾಮಿ. ನೀವು ನಿದ್ದೆ ಮಾಡಿದಾಗ ಹೆಂಗಿರುತ್ತೆ ಸ್ವಾಮಿ ನಿಮ್ಮ ಮನಸ್ಸು? ಹಂಗಿರುತ್ತೆ. ನೋಡ್ತಾ ಇರ್ತಾರೆ ಇವರು, ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಶ್ರೀಧರ ಸ್ವಾಮಿಗಳು ಇರ್ಲಿಲ್ವೇನೋ, ಬ್ರಹ್ಮಚೈತನ್ಯರು ಇರ್ಲಿಲ್ವೇನೋ, ಕನಗಡ ರಾಮದಾಸರು ಇರ್ಲಿಲ್ವೇನೋ, ಎಲ್ಲರೂ ಇದ್ರು. ಹಾಗೆ ಇರ್ತಾರೆ, ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ, ಮಾಮೂಲಿಯಾಗಿ ಇರ್ತಾರೆ. ಹಿಂಗಿರ್ತಾರಪ್ಪ. ನಿತ್ಯ, ನೈಮಿತ್ತಿಕ, ಕಾಮ್ಯ, ಪ್ರಸಿದ್ಧ ಅನ್ನೋ ಕರ್ಮಗಳಲ್ಲಿ ಯಾವ ಪ್ರಯೋಜನವೂ ಅವ್ರಿಗೆ ಆಗ್ಬೇಕಾಗಿಲ್ಲ. ಇಲ್ಲಿ ನೋಡ್ರಿ, 4 ಥರ ಕರ್ಮಗಳು: ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮಗಳು ಮೊದಲು, ಆಮೇಲೆ ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಪ್ರತಿಷಿದ್ಧ ಕರ್ಮಗಳು. ಇಂಥ ಕರ್ಮಗಳು ಮಾಡಬಾರ್ದು, ಇಂಥವು ಮಾಡಬೇಕು. ನಿಷಿದ್ಧ ಕರ್ಮಗಳು ಮಾಡಬಾರ್ದು. ಹಾಗೆ ನಿತ್ಯ ಕರ್ಮಗಳ ವಿಚಾರ ಹೇಳಿದ್ದೀನಿ, ನೈಮಿತ್ತಿಕ ಕರ್ಮಗಳು ಹೇಳಿದ್ದೀನಿ, ಕಾಮ್ಯ ಕರ್ಮಗಳನ್ನು ಹೇಳಿದ್ದೀನಿ. ಹೀಗೆ ಯಾವ ಪ್ರಯೋಜನವೂ ನನಗೆ ಬೇಕಾಗಿಲ್ಲ. ಅಗ್ನಿವೇ ಬಿಟ್ಬಿಟ್ಟಿರ್ತಾನೆ, ಅವನಿಗೆ ಯಾವುದೂ ಬೇಕಾಗಿಲ್ಲ. ಯಾಕೆ ಬೇಕು? ಅಲ್ಲ, ಡೈಮಂಡ್ ಸಿಕ್ತವನಿಗೆ ಈ ಜುಜುಬಿ ತಾಮ್ರ ಹಿತ್ತಾಳೆ ಬೇಕೇನೋ? ಹೋಗ್ತಾನೇನೋ ಅವನು? ತುಂಬಾ ಶ್ರೀಮಂತನಾಗಿರೋನು, ಅವನ ಹತ್ರ ಕಾರ್ ಬೆಲೆ ಕೋಟ್ಗಟ್ಲೆ, ರಸ್ತೆಯಲ್ಲಿ ಹೋಗ್ತಾ ಇದ್ರೆ 10 ಪೈಸೆ ಬಿದ್ದಿದ್ರೆ ಎತ್ಕೊಳಕ್ ಹೋಗ್ತಾನೆ ಸ್ವಾಮಿ? ಅವನಿಗೆ ಯಾವ ಲೆಕ್ಕ ಅದು 10 ಪೈಸೆ? ಹಂಗೆ ಬ್ರಹ್ಮಜ್ಞಾನಿಗೆ ಯಾವ ಬೇಕು, ಯಾವ ಕರ್ಮ ಮಾಡ್ಬೇಕು ಸ್ವಾಮಿ? ಅವನು ಏನು ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಯಾವಾಗ ಸರ್ವ ಸಂಕಲ್ಪ ಸನ್ಯಾಸಿ ಆಗಿರುವನು, ಯಾವ ಕರ್ಮಗಳು ಅವನಿಗೆ ಇರೋದಿಲ್ಲ, ಎಲ್ಲವೂ ಸಂಕಲ್ಪವನ್ನು ತ್ಯಾಗ ಮಾಡಿಬಿಟ್ಟಿರ್ತಾನೆ, ಇರದೇ ಇಲ್ಲ. ಈ ಲೋಕದ ಮತ್ತು ಪರಲೋಕದ ವಿಷಯಗಳನ್ನ ಬಯಸೋದಿಕ್ತಾನೆ ಮಾಡಬೇಕು. ಅವನ ಸಾಧನೆ ಮಾಡಕ್ ಹೋಗುವಾಗಲೇ ಇದರಲ್ಲಿ ವಿರಕ್ತಿ ಬಂದ್ಬಿಟ್ಟಿರುತ್ತೆ. ನಚಿಕೇತ ನೋಡ್ರಿ, ಧರ್ಮರಾಜನ ಹತ್ರ ಹೋದಾಗ ಅವನಿಗೆ ಈ ಲೋಕದ್ದು ಪರಲೋಕದ್ದು ಅಷ್ಟೆಲ್ಲ ಆಸೆ ತೋರಿಸ್ತಾನೆ. ಕೊನೆಗೆ ನನ್ನ ಸೀಟ್ ನಿನ್ ಕೊಟ್ಬಿಡ್ತೀನಿ ಕಣೋ ಅಂತಾನ ಅವನು. ನಿನ್ ಕನಸಿನಲ್ಲೂ ಬೇಡ ನಿನ್ ಸೀಟ್ ಇಟ್ಕೊ ನೀನೇ ಅಂತಾನೋ. ಬಾ, ಎಂಥ ವೈರಾಗ್ಯ ಚಕ್ರವರ್ತಿ! ಸಾಧನೆ ಮಾಡಕ್ ಹೋಗೋ ಹಂತದಲ್ಲಿ ಹಂಗಿದ್ದಾಗ ಮುಕ್ತನಾದವನು, ಆ ಆನಂದವನ್ನೇ ಪಡೆದವನು, ಇದಕ್ಕೆ ಜುಜ್ಬಿಗೆ ಬಾಯಿ ನೀರು ಸುರಿಸ್ತಾನೇನೋ? ನೆವರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವನು ಸರ್ವ ಸಂಕಲ್ಪ ಸನ್ಯಾಸಿ. ಇದು ಸರ್ವ ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ. ಯಾವಾಗ ಅಂಥವನು ಆಗುವನೋ ಆಗ ಕಾಲದಲ್ಲಿ ಯೋಗಾರೂಢನು, ಯೋಗವನ್ನು ಪಡೆದುಕೊಂಡಿರುವನು, ಅವನೇ ಮುಕ್ತನು, ಯುಕ್ತನು, ಭಕ್ತನು. ಎಂತ ಭಕ್ತ? ಪರಾಭಕ್ತ. ನಾನೇ ಅವನು ಅಂತ ಕೃಷ್ಣ ಭಗವಂತ ಹೇಳ್ತಾನಲ್ಲ, ಅದು ಜ್ಞಾನವೇ ಯೋಗದ ಸಿದ್ಧಿ. ಶಂಕರಾಚಾರ್ಯ ಇನ್ನೂ ಬರೀತಾರೆ ಅದರ ಬಗ್ಗೆ ಭಾಷ್ಯ. ಸರ್ವ ಸಂಕಲ್ಪಗಳನ್ನ ಬಿಟ್ಬಿಟ್ಟಿರ್ತಾನೆ.
ಸಕಲ ಕಾಮಗಳನ್ನ ಸಕಲ ಕಾಮಗಳನ್ನ ಬಿಟ್ಬಿಟ್ಟಿರ್ತಾನೆ. ಏಕೆಂದರೆ ಕಾಮಗಳು ಬೇಕು ಅಂದ್ರೆ ಸಂಕಲ್ಪ ಮಾಡಬೇಕು. ಅವನು ಮೊದಲೇ ಸಂಕಲ್ಪ ತ್ಯಾಗ ಮಾಡಿಬಿಟ್ಟಿರ್ತಾನೆ. ಯಾವುದು ಬೇಕಾಗಿಲ್ಲ. ಒಳಗಡೆ ಆನಂದ ಸಿಕ್ಕಿದ ಮೇಲೆ ಹೊರಗಡೆ ಯಾಕೆ ಬೇಕು ಜಿಜ್ಬಿ ಆನಂದ ಅಂತ. ಹಾಗೆ ಈ ಕಾಮಕ್ಕೆಲ್ಲ ಮೂಲ ಕಾರಣ ಏನು? ಸಂಕಲ್ಪ. ಅದು ನನಗೆ ಬೇಕು ಅಂತ ಮನಸ್ಸಿನ ಆಸೆ. ಆದ್ದರಿಂದ ಎಲ್ಲ ಕಾಮಗಳನ್ನ ಬಿಟ್ಟರೆ ಸರ್ವಕರ್ಮ ಸನ್ಯಾಸವು ಸಿದ್ಧವಾಗುತ್ತೆ. ಅವನು ಎಂಥ ಕಾಮವುಳ್ಳವನಾಗುವನೋ ಅಂತ ನಿಶ್ಚಯವುಳ್ಳವನಾಗ್ತಾನೆ. ಅವನಿಗೆ ಎಂಥ ಸಂಕಲ್ಪ ಇರುತ್ತೋ ಅದಕ್ಕೆ ತಕ್ಕಂತೆ ಅವನು ಕೆಲಸ ಮಾಡ್ತಾನೆ. ಇದೇ ಸಂಕಲ್ಪ. ಅದಕ್ಕೆ ನಿಮ್ಗೆ ನಾನು ಹೇಳಿದ್ದು, ಬೆಳಿಗ್ಗೆ ಹೇಳಿದ್ವಲ್ಲ, ಜ್ಞಾಪಕ ಮಾಡ್ಕೊಡ್ರಿ. ಅಧ್ಯಾಸ, ಅವಿದ್ಯೆ, ಕಾಮ. ಕಾಮ ಅಂತ ಬಂದಿದ ತಕ್ಷಣ ನೆಕ್ಸ್ಟ್ ಏನು? ಸಂಕಲ್ಪ. ಮನಸ್ಸಿನಲ್ಲಿ ಸಂಕಲ್ಪ ಬರುತ್ತೆ, ಅದು ನಾನು ಪಡಿಬೇಕು. ಎಲ್ಲದಕ್ಕೂ ಅಷ್ಟೇ ಸಂಕಲ್ಪ ಇಂಪಾರ್ಟೆಂಟ್. ನಾನೇನಾದರೂ ಆಗಲಿ ರ್ಯಾಂಕ್ ಬರಬೇಕು, ಆ ಸಂಕಲ್ಪ ಮಾಡಿದ್ರೆ ದೃಢ ಸಂಕಲ್ಪ ನಿಶ್ಚಯ ಅಂತೀವಲ್ಲ, ಟಿಟಿಬಾ ಪಕ್ಷಿ ಮಾಡ್ದಂಗೆ ಯಾವುದಕ್ಕೆ ಬೇಕಾದರೂ ಮಾಡ್ರಿ ಆಗುತ್ತೆ. ಅದು ಸಂಕಲ್ಪ. ಇವ್ರಿಗೆ ಏನೇ ಇಲ್ಲ, ಅಲ್ಲಿ ಸಂಕಲ್ಪನೇ ಇಲ್ಲ ಇವರಿಗೆ. ಯಾಕೆ ಬೇಕು? ಡೈಮಂಡ್ ಒಳಗಡೆ ಡೈಮಂಡ್ ಇಟ್ಕೊಂಡು ಈ ಜುಜ್ಬಿ ಸೌದೆಗೆ, ಬೆಳ್ಳಿಗೆ, ಚಿನ್ನಕ್ಕೆ ಆಸೆ ಪಡ್ತಾನೇನೋ? ಇಲ್ಲ. ಹಾಗೆ ಕಾಮದ ಚೇಷ್ಟೆಯೇ ಇರೋದಿಲ್ಲ ಅವನಿಗೆ. ಕಾಮ ಅಂದ್ರೆ ಏನು? ಬರೀ ಹೆಣ್ಣಿನ ಮೋಹ ಅಲ್ಲ, ಮಿಕ್ಕಿರೋದು ಯಾವುದ್ರ ಮೇಲೂ ಇರೋಲ್ಲ ಅವನ ಕಾಮ ಅನ್ನೋದು. ಕಾಮ ಅದರ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಹೋಗ್ಬಿಡುತ್ತೆ. ಅದ್ರ ಬದಲು ಏನು ಬಂದಿರುತ್ತೆ? ಅವನ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಹೋಗ್ಬಿಟ್ಟಿರುತ್ತೆ, ಇರೋದಿಲ್ಲ. ಬ್ರಹ್ಮಜ್ಞಾನ ಆಗಿದ್ದೀನಿ ಅನ್ನೋದಕ್ಕೆ ಇದೇ ಸೂಚನೆ, ಮೆಜರಿಂಗ್ ಟೇಪ್. ನೋಡ್ಕೊಳ್ರಿ. ಏನು ಸುಮ್ಮನೆ ಅವಸ್ಥಾತ್ರಯದಿಂದ ಸಾಕ್ಷಿನ ಗುರುತಿಸಿದ ತಕ್ಷಣ ಏನು ಮುಕ್ತರಾಗೋದಿಲ್ಲ. ಇದು ಮೆಷರಿಂಗ್ ಸ್ಕೇಲ್. ಈಗ ಇದು ಹೋಗಿ ಇದ್ರ ಬದಲು ಏನಿರುತ್ತಲ್ಲಿ? ಪ್ರಶ್ನೆ ಕೇಳ್ತಾ ಇದೆ. ಏನಿರುತ್ತೆ ಆ ಜಾಗದಲ್ಲಿ? ಕಾಮ ಇಲ್ಲ, ಕ್ರೋಧ ಇಲ್ಲ, ಪ್ರೇಮ, ಅನುಕಂಪ, ದಯೆ, ದಾಕ್ಷಿಣ್ಯ, ಕ್ಷಮಾಗುಣ. ಏಮ? ಕ್ಷಮಾಗುಣ. ಕ್ಷಮ, ದಮ, ಉಪರತಿ, ತಿತಿಕ್ಷಾ, ಸಮಾಧಾನ, ಶ್ರದ್ಧಾ. ಸ್ವಾಮಿಗಳು ಹ್ಯಾಪಿ ಅನಾಲಿಸಿಸ್ ಒಂದು ಪುಸ್ತಕ ಬರೆದಿದ್ದಾರೆ. ಏನದು, ಎಂಥದ್ದು ಅದರ ಹೆಸರು? ಕನ್ನಡದಲ್ಲಿ ಬರೆದಿದ್ದಾರೆ ಒಂದು ಪುಸ್ತಕ. ಅದಕ್ಕೆ ಸರ್ವೈಷ್ಟ್ಯ ಸಿದ್ಧಿ ಅದೇನಪ್ಪ ಇರ್ಬೇಕ ಪುಸ್ತಕ. ಅದರಲ್ಲಿ ನಮ್ಮ ಮೊದಲು ನಮ್ಮ ಇಲ್ಲ ನೈಷ್ಕರ್ಮ್ಯ ಸಿದ್ಧಿ ಶಂಕರಾಚಾರ್ಯ ಬರೆದಿರೋದು. ಸರ್ವೈಷ್ಟ್ಯ ಸಿದ್ಧಿ ಅಂತ ಸ್ವಾಮಿಗಳು ಕನ್ನಡದಲ್ಲಿ ಒಂದು 40-50 ಪೇಜ್ ಬರೆದಿದ್ದಾರೆ. ಅದರಲ್ಲಿ ಮೊದಲು ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿರುತ್ತೆ. ಅದಕ್ಕೆಲ್ಲ ನಿಮ್ಗೆ ಹೇಳಿದೆ. ಅಧ್ಯಾಸ, ಅವಿದ್ಯೆ, ಮತ್ತೆ ಕಾಮ. ಕಾಮ ಆಗಿದ ತಕ್ಷಣ ಎಲ್ಲ ಗೊತ್ತಿದೆ. ಈಗ ಇವನ ತತ್ವದಲ್ಲಿ ನಿಂತಾಗ ಇವನಿಗೆ ಆ ಜೀವಪ್ಪ ಇಲ್ಲ, ಸತ್ತೋಗ್ಬಿಟ್ಟಿರ್ತಾನೆ ಜೀವಪ್ಪ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ. ಈಗ ಅವನ ಅಂತಃಕರಣದಲ್ಲಿ ಏನಿರುತ್ತೆ? ಎಲ್ಲ ವ್ಯವಹಾರ ದೃಷ್ಟಿಯಿಂದ ಹೇಳಿರೋದು. ಅಂತಃಕರಣವೂ ಕೂಡ ಅನಾತ್ಮವೇ, ಆದರೆ ಎಲ್ಲ ವ್ಯವಹಾರ ದೃಷ್ಟಿಯಿಂದ. ಅವನು ಇದರಲ್ಲಿ ಶಮ, ತಮ, ಉಪರತಿ, ಅವು 6, ಇವು 6. ಅದ್ರ ಬದಲು ಇವಿರುತ್ತೆ. ಮುಗಿದೋಯ್ತು. ಇಂದ್ರಿಯಗಳು ಇವನು ಹೇಳ್ದಂಗೆ ಕೇಳುತ್ತೆ, ಮನಸ್ಸು ಇವನು ಹೇಳ್ದಂಗೆ ಕೇಳುತ್ತೆ. ಆಮೇಲೆ 30 ಆತ್ಮನಲ್ಲಿ ಆನಂದವನ್ನ ಪಡಿತಾ ಇರ್ತಾನೆ. ಹಾಗೆ ಅವನು ದ್ವಂದ್ವಗಳು ಬಂದಿರೋದ್ರಲ್ಲಿ ಏರುಪೇರು ಆಗೋದಿಲ್ಲ. ಅವನು ಶಾಂತವಾಗಿರ್ತಾನೆ, ಹಾಗೆ ಸುಖವಾಗಿರ್ತಾನೆ. ಹಾಗೆ ಮತ್ತೆ ಹೀಗೆ ಇಂಥವೆಲ್ಲ ಅವನಿಗೆ ಬಂದಿರುತ್ತೆ ಅಂತ ಹೇಳಿ. ಸೊ ಸರ್ವಕಾಮಗಳು ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಾನೆ. ಹಾಗಾಗಿ ಈಗ 5ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಯಾವಾಗ ಈ ಮುಕ್ತನಾಗ್ಬಿಡ್ತಾನಲ್ಲ, ಯೋಗಾರೂಢನಾಗ್ಬಿಡ್ತಾನಲ್ಲ, ಆಗ ಅನರ್ಥಗಳ ಗುಂಪಾದ ಸಂಸಾರದಿಂದ ತನ್ನನ್ನು ತಾನು ಬಿಡುಗಡೆ ಮಾಡಿಕೊಂಡಂತೆ ಆಗುವುದು. ಇನ್ನು ಅವನ ಸಂಸಾರ ಉಂಟ. ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಹುಟ್ಟೋದು, ಪುನರಪಿ ಜನನ, ಪುನಃ ಇದೇ ಸಂಸಾರ ಸೈಕಲ್.
ಅದನ್ನು ಬಿಡುಗಡೆ ಆಗ್ಬಿಡ್ತಾನ. ಹಾಗೆ ಅದು 5ನೇ ಮಂತ್ರದಲ್ಲಿ ಏನ್ ಹೇಳ್ತಾರೆ, ತನ್ನಿಂದ ತನ್ನನ್ನ ಉದ್ಧಾರ ಮಾಡ್ಕೋಬೇಕು, ತನ್ನನ್ನ ತಗ್ಗಿಸಿಕೊಳ್ಬಾರ್ದು. ಏಕೆಂದ್ರೆ ತನಗೆ ತಾನೇ ಬಂದು ತನಗೆ ತಾನೇ ಮಿತ್ರ, ತಾನೇ ಶತ್ರು. ಇಲ್ಲಿ ಇದು ಹೇಳಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಯಾಕೆ ನನಗೆ ಪ್ರಶ್ನೆ ಯಾಕೆ ಬಂತು ಅಂತಂದ್ರೆ, ಇಲ್ಲಿ ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು. ಇದಕ್ಕೇನ್ ಹೇಳ್ತಾರೆ, ಪುರುಷ ಪ್ರಯತ್ನ. ಇದು ತನ್ನನ್ನು ತಾನೇ ಉದ್ಧಾರ ಮಾಡ್ಕೋಬೇಕು. ಮತ್ತು ಅದಕ್ಕೋಸ್ಕರನೇ ನಾನೇ ನನಗೆ ಶತ್ರು, ನಾನೇ ನನಗೆ ಮಿತ್ರ. ಯಾಕೆ ಹಿಂಗೆ ಹೇಳಿದ್ರು? ಇದು ಈ ಸಂಸಾರ ಅಂತ ಮುಳುಗಿರೋ ಈ ಕೆರೆಯಲ್ಲಿ ಆ ಸಮುದ್ರಕ್ಕೆ ಯಾವಾಗಲೂ ಹೋಲಿಸ್ತಾ ಇರ್ತಾರೆ. ಹಾಗೆ ಏಕೆಂದರೆ ತನಗೆ ತಾನೇ ಬಂದು ಸಂಸಾರದಿಂದ ಬಿಡುಗಡೆ ಆಗ್ಬೇಕು. ಈ ವಿಚಾರಗಳೆಲ್ಲ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಸತ್ಸಂಗ ಮಾಡಬೇಕು. ಇವಾಗ ಮಾಡ್ತಾ ಇರೋದೇ ಸತ್ಸಂಗ. ಸತ್ಸಂಗತ್ವೇ ನಿಸ್ಸಂಗತ್ವ. ಅದು ಮಾಡಿದ್ರೆ ಏನಾಗಬೇಕು ಅಂತಂದ್ರೆ ನಿಸ್ಸಂಗ ಆಗಬೇಕು. ಯಾವುದ್ರಲ್ಲಿ ನಿಸ್ಸಂಗ? ಈಗ ಹೇಳಿದ್ರಲ್ಲ, ನಾನು, ನನ್ನದು, ಇವೆಲ್ಲ ನಿಸ್ಸಂಗ ಆಗಬೇಕು. ಸತ್ಸಂಗ ಕೇಳೋದ್ರಿಂದ ನನಗೆ ಈ ಮೋಹ ಹೋಗ್ಬೇಕು ಅಷ್ಟೇ. ಯಾವಾಗ ಸತ್ಸಂಗದಿಂದ ನಿಸ್ಸಂಗತ್ವ ಆಗುತ್ತೆ. ನಿಸ್ಸಂಗ ಆದ್ರೆ ಏನಾಗುತ್ತೆ? ನಿರ್ಮೋಹತ್ವ. ಮೋಹ ಹೋಗ್ಬಿಡುತ್ತೆ. ಮೋಹ ಹೋಯ್ತು ಅಂದ್ರೆ ಶೋಕ ಹೋಯ್ತು. ಹಾಗೆ ಸತ್ಸಂಗತ್ವೇ ನಿಸ್ಸಂಗತ್ವೇ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ಆಗಿದ ತಕ್ಷಣ ನಿಶ್ಚಲ ತತ್ವ. ನನ್ನ ನಿಜವಾದ ಸ್ವರೂಪದಲ್ಲಿ ನನಗೆ ಸ್ಟ್ಯಾಂಡ್ ಪಾಯಿಂಟ್ ಸಿಗುತ್ತೆ. ನಿಶ್ಚಲ ಮುಗಿದೋಯ್ತು. ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಮುಗಿದೋಯ್ತು. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಯಾರು ಇದನ್ನು ಕೇಳಿದ್ರೆ ನಮಗ್ ನಾವೇ ಶತ್ರು, ನಮಗ್ ನಾವೇ ಮಿತ್ರ. ಈಗ ವೀರಪ್ಪ ಆಗೋದಕ್ಕೆ ಯಾರು ಕಾರಣ? ಅವನೇ. ಈಗ ಅದೇ ವಾಲ್ಮೀಕಿ ಅವನೇ ಏನೋ ಆ ಥರ ಮಾಡ್ಕೊಂಬಿಟ್ಟು ಆಗ್ಬಿಡ್ತಾರೆ ಕೆಲವರು ಕಳ್ಳರು. ಯಾಕೆ ಅಂತಂದ್ರೆ ಏನೋ ಸುತ್ತಮುತ್ತಲು ವಾತಾವರಣ ಹಾಗೆ ಬಂದ್ಬಿಡುತ್ತೆ, ಕಳ್ಳರಾಗ್ಬಿಡ್ತಾರೆ. ಕೊನೆಗೆ ಯಾವುದೋ ಒಂದು ಕಾರಣದಿಂದ ಅವರು ಒಳ್ಳೆ ತಾರೀಖು ಬಂದ್ಬಿಡ್ತಾರೆ ಅಲ್ವಾ? ಅಂಗುಲಿ ಮಾಲ ಇವರೆಲ್ಲ ಹೀಗೆ ಅಂತ ಹೇಳ್ತಾ ಇರೋದು. ಇದು ಯಾಕೆ ಹೇಳ್ತಾರೆ ಅಂತಂದ್ರೆ, ನನಗನ್ಸಿದ್ದು, ಮೊನ್ನೆ ಒಬ್ಬರು ಮನೆಗೆ ಹೋಗಿದ್ದೆ. ಅವರು ನಾನು ಯಾಗೋ ಹೇಳ್ತಾ ಇದ್ದೆ, ಒಬ್ರು ದಪ್ಪ ಇದ್ರು, ಸಣ್ಣ ಆಗ್ಬೇಕಪ್ಪ ನೀವೆಲ್ಲ ಅಂತಂದೆ, ಯೋಗಕ್ಕೆ ಮಾಡಬೇಕು ಹಾಗೆ ಅಂತ. ಅದಕ್ಕೋಸ್ಕರ ಅವರು ಬೇರೆಯವರೊಬ್ರು ಹೇಳಿದ್ರು, ಪ್ರಾರಬ್ಧ ನಾವೇನ್ ಮಾಡೋಕ್ಕಾಗುತ್ತೆ ನೋಡ್ರಿ ಹೆಂಗಿದೆ ಪ್ರಾರಬ್ಧನಂತೆ. ಪ್ರಾರಬ್ಧ ಇರೋದ್ರಿಂದ ನಾವು ಅನುಭವಿಸ್ಬೇಕು ತಾನೆ. ಪ್ರಾರಬ್ಧ ಇದೆ, ಅನುಭವಿಸ್ಬೇಕು. ಆದ್ದರಿಂದ ನಮ್ಮ ಕೈನಲ್ಲಿ ಏನೂ ಇಲ್ಲ. ಹೇಳ್ರಿ, ನೀವು ಯೋಗ ಮಾಡ್ರಿ, ದಿನಕ್ಕೆ 1 ಗಂಟೆ ದೇವ್ರು ಕೊಟ್ಟರೆ 24 ಗಂಟೆಯಲ್ಲಿ 1 ಗಂಟೆ ಮೀಸಲಾಗಿ ಇಡ್ರಿ, ದೇಹ ದಂಡಿಸ್ರಿ ಅಂತಂದ್ರೆ ಅವ್ರು ಇನ್ನೊಬ್ರು ಹೇಳ್ತಾರೆ, ಇಲ್ಲ ಪ್ರಾರಬ್ಧ ಅಂತ ತಪ್ಪಿಸ್ಕೊಳಕ್ಕಾಗತ್ತೇನೋ, ಅನುಭವಿಸ್ಬೇಕು. ಅದಕ್ಕೆ ನಾನು ಹೇಳಿದೆ, ಕರೆಕ್ಟ್. ಈಗೇನು ಉತ್ತರ ಕೊಡ್ತೀರಪ್ಪ ನೀವು? ಅವ್ರು ಹೇಳ್ತಾರೆ ಪ್ರಾರಬ್ಧ ಅಂತ. ಕರೆಕ್ಟ್, ಪ್ರಾರಬ್ಧ. ಏನು ಉತ್ತರ ಕೊಡ್ತೀರಿ ಹೇಳ್ರಿ? ಪ್ರಾರಬ್ಧ ಇರೋದ್ರಿಂದ ನನ್ನ ಕೈನಲ್ಲಿ ಏನೂ ಇಲ್ಲ, ಅದು ಹೆಂಗೆ ಬಂದ್ರೆ ಹಂಗೆ ಅನುಭವಿಸ್ಕೊಂಡು ಹೋಗ್ಬೇಕು. ಪ್ರಾರಬ್ಧ ಹೇಳ್ರಿ, ಏನಾದ್ರು ಯಾರು ಏನು ಉತ್ತರ ಕೊಡ್ತೀರ? ಅವ್ರು ಕೊಟ್ಟರು ಪ್ರಾರಬ್ಧ ಅಂತ ಹೇಳ್ತಾರೆ, ಉತ್ತರ ಕೊಟ್ರಿ ನಾವು. ಪ್ರಾರಬ್ಧ ಅನುಭವಿಸ್ಬೇಕಾದ್ರೂ ಪುರುಷ ಪ್ರಯತ್ನ ಅಂತ ಒಂದಿರುತ್ತೆ ಸರ್. ನಾವ್ ಎಲ್ಲದಕ್ಕೂ ಪ್ರಾರಬ್ಧ ಅಂತ ಹಾಕ್ಬಿಡಕ್ ಆಗಲ್ಲ ಸರ್. ನಮ್ ಪ್ರಯತ್ನನೂ ಇದ್ದೇ ಇರುತ್ತೆ ಸರ್ ಅದ್ರಲ್ಲಿ. ಹೇಗಿದೆ ಪ್ರಾರಬ್ಧ? ಅವ್ರಿಗೆ ನಾನು ಹೇಳಿದೆ, ಈಗ ಅವ್ರ ಮನೇಲಿ ಎಲ್ಲರೂ ಕಾಯಿಲೆಯಿಂದ ಮಲಗಿದ್ರಿ. ಹೌದು, ಪ್ರಾರಬ್ಧ ತಾನೆ. ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತೀರಾ? ನರ್ಸಿಂಗ್ ಹೋಮ್ಗೆ ಯಾಕೆ ಸೇರ್ತೀರಾ? ಪ್ರಾರಬ್ಧ. ಬಿಟ್ಬಿಟ್ರಿ, ಅದು ಏನಾಗಬೇಕು ಅದಾಗುತ್ತೆ. ನಮ್ಮ ಪುರುಷ ಪ್ರಯತ್ನ ಏನೂ ಇಲ್ಲ ತಾನೆ. ಮತ್ತು ನೀವ್ಯಾಕೆ ಆಸ್ಪತ್ರೆಗೆ ಹೋಗ್ತೀರಿ ಕಾಯಿಲೆ ಬಂದರೆ?
ನೋವು ಬಂದರೆ ಆಸ್ಪತ್ರೆಗೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಬ್ಲಡ್ ಯಾಕೆ ಮಾಡಿಸ್ಕೊತೀರ ಅದಕ್ಕೆ ಸುಸ್ತು. ಹೇಳ್ರಿ, ಪ್ರಾರಬ್ಧ ಕರೆಕ್ಟ್, ನಾನು ಒಪ್ಕೊಂತೀನಿ ಪ್ರಾರಬ್ಧ. ನೀವ್ಯಾಕೆ ಟ್ರೈ ಮಾಡ್ತೀರಾ? ಅವ್ರಿಗೆ ಬೇಕಾಗಿರೋದಕ್ಕೆ ಬೇಕಾದ್ರೆ ಪ್ರಯತ್ನ ಮಾಡ್ತಾರೆ. ನಾವು ಸಾಧನೆ ಮಾಡ್ರಿ ಅಂದರೆ ಆಗೋದಿಲ್ಲ. ಪ್ರಾರಬ್ಧ ದೇವ್ರಂಗೆ ಮಾಡಿಬಿಟ್ಟಿದ್ದಾನೆ, ನಮ್ಮ ಕೈನಲ್ಲಿ ಏನಿಲ್ಲ. ಹೆಂಗಿದೆ ಇದನ್ನೇನಂತಾರೆ? ಜಾರೆ ಬಂಡಿ, ಐವಾಶ್. ಬೇಕಾದ್ರೆ ತಿರ್ಕೊಳ್ಳೋದು, 6 ಕೊಟ್ರೆ 10 ಕಡೆ, 3 ಕೊಟ್ರೆ ಸೊಸ ಕಡೆ ಮಾಡ್ರಿ. ಇವಾಗ ಪ್ರಾರಬ್ಧ ಅಂತ ಕರೆಕ್ಟ್ ನೀವು ಹೇಳಿದ್ರೆ ನಿಜವಾಗ್ಲೂ ಸರಿಯಾಗಿ ನೀವು ಇಟ್ಕೊಂಡ್ರೆ ನೀವು ಯಾವುದಕ್ಕೂ ಪ್ರಯತ್ನ ಮಾಡಬಾರ್ದು. ಇದು ಪ್ರಾರಬ್ಧ. ಒಪ್ಕೊಂತೀನಿ ನಾನು. ಒಂದ್ಸಾರಿ ಏನಾಯ್ತು ಗೊತ್ತಾ, ಒಬ್ಬ ಮಂತ್ರಿ ಇದ್ದ. ಅವನು ಯಾರೋ ಹೇಳಿದ್ರು, ಸ್ವಾಮಿ ಪ್ರಾರಬ್ಧ ಮೀರ್ಸಕ್ ಬರೋದಿಲ್ಲ, ನೀವೇನ್ ಮಾಡಿದ್ರೂ ಆಗಲ್ಲ ಸ್ವಾಮಿ ಅಂತ ಅಂದ. ಅದಕ್ಕೋಸ್ಕರ ಅವನು ನಾನು ಪರೀಕ್ಷೆ ಮಾಡಿಬಿಡ್ಬೇಕು ಅಂದ. ಕರೆಕ್ಟ್, ಅವನು ಹೇಳ್ದಂಗೆ. ಹೆಂಗೆ? ಈಗ ನಾನು ಮಂತ್ರಿ, ಹುಟ್ಟಿದಾಗ್ಲಿಂದ ನಾನು ಬೆಳೆದಿದ್ದೆ ರಾಜ್ಯದಲ್ಲಿ ಯಾವಾಗಲೂ ಮೃಷ್ಟಾನ್ನ ಭೋಜನ ಸಿಗುತ್ತೆ. ಪ್ರಾರಬ್ಧ ನೀವು ಕೇಳ್ಕೊಂಬಂದಿದ್ದೀರಿ, ಪ್ರಾರಬ್ಧ ಯಾರು ತಪ್ಸಕ್ ಬರೋಲ್ಲ ಅಂದ. ಅದಕ್ಕೆ ಅವನೇನ್ ಮಾಡ್ದ, ಪರೀಕ್ಷೆ ಮಾಡ್ಬಿಡ್ತೀನಿ ನಾನು, ಹಂಗೆಲ್ಲ ನಂಬಲ್ಲ. ಹೋದ ಕಾಡ್ಗೆ ಹೋಗಿದ್ದಲ್ಲಿ ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟ, ಬರ್ಲಿಲ್ಲ ನೋಡೋಣ ಮೃಷ್ಟಾನ್ನ ಭೋಜನ ಅಂತ. ದುರದೃಷ್ಟಕ್ಕೆ ಅವತ್ತು ಏನಾಯ್ತು ಅಂದ್ರೆ, ಆ ಒಬ್ಬ ಸೈನಿಕ, ಇವರು ದಂಡೆತ್ತಿ ಯಾರೋ ರಾಜರು ಹೋಗ್ತಾ ಇದ್ರು, ಆ ಕಡೆ ಹೋಗ್ತಾ ಇದ್ರೆ ಎಷ್ಟೊಂದು ಜನ ಸೈನಿಕರು ಎಲ್ಲರೂ. ಅಲ್ಲಿ ಏನಾಗಿದೆ ಅಂದ್ರೆ, ಯಾರೋ ಅಡುಗೆ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಜನಕ್ಕೆ. ಇವರು ಹೋಗಿದ್ ನೋಡಿದ್ದೆ ಅವ್ರನ್ನೆಲ್ಲ ಓಡಿಸ್ಬಿಟ್ರು. ಓಡೋಗಿದ ತಕ್ಷಣ ಅಲ್ಲಿ ಅಡುಗೆ ಮಾಡಿಡೋರು ಫುಡ್ ಇದೆ. ಈಗ ಅವ್ರಿಗೆ ಯಾರು ನಮಗೋಸ್ಕರನೇ ಏನಾದ್ರು ವಿಷ ಹಾಕ್ಬಿಟ್ಟಿದ್ರೆ ಯಾವನಪ್ಪ, ಮತ್ತಿನ್ನೇನು ಪರೀಕ್ಷೆ ಮಾಡಬೇಕು, ಏನ್ ಮಾಡ್ಬೇಕು, ಯಾವನಾದ್ರೂ ಎಳ್ಕೊಂಬರ್ರ ಇಲ್ಲೆಲ್ಲ ಸುತ್ತಮುತ್ತಲು ಇದ್ರೆ ಅಂತ. ಕೊನೆಗೆ ನೋಡಿದ್ರಿ, ಇಲ್ಲ ಹತ್ರ ಬಂದು ನೋಡಿದ್ರಿ, ಅವನು ಕೂತಿದ್ದ ಮಂತ್ರಿ, ಅವನ್ ಬಟ್ಟೆ ಬದಲಾಯಿಸ್ಕೊಂಡು ಬಂದಿದ್ದೇನೋ, ಇರ್ಲಿ, ಎಳ್ಕೊಂಡು ಹೋದ್ರು. ಏಯ್ ಚಿನ್ನ ಇದು ಅಂತ, ಮೃಷ್ಟಾನ್ನ ಭೋಜನ, ಬೇರೆ ದಾರಿ ಇಲ್ಲ, ತಿಂದ. ಅವ್ರಿಗೆ ಪ್ರೂವ್ ಆಯ್ತು, ಇವನ್ಗೆ ಏನಾಯ್ತು, ಇವನಿಗೂ ಪ್ರೂವ್ ಆಯ್ತು. ನೋಡಪ್ಪ, ಆ ಪ್ರಾರಬ್ಧ ಅನ್ನೋದಿದ್ರೆ ನಾನು ತಪ್ಸ್ಕೊಳಕ್ಕೆ ನಾನು ಕಷ್ಟಪಟ್ಟರು ಅದಾಗೋದಿಲ್ವಲ್ಲ, ನೋಡ್ರಿ ಹೆಂಗ್ ಬರುತ್ತೆ ಅಂತ. ಹೀಗೆ ಪ್ರಾರಬ್ಧ ಅಂತ ಅಂದ್ಬಿಟ್ಟು ಅದಿರ್ಲಿ. ಬಟ್ ಅವ್ರು ಹೇಳ್ದಂಗೆ ನೀನು ಪ್ರಾರಬ್ಧದ ಮೇಲೆ ಪೂರ್ತಿ ಡಿಪೆಂಡ್ ಆಗೋಂಗಿದ್ರೆ ಆಸ್ಪತ್ರೆಗೂ ಹೋಗ್ಬಾರ್ದು. ನೀನು ಮತ್ತೆ ಪುರುಷ ಪ್ರಯತ್ನ ಆಯ್ತು ಇಲ್ವೋ, ನೀನು ಯಾಕೆ ಟ್ರೈ ಮಾಡ್ತೀಯ? ಅದಕ್ಕೆ ಬಾಯಿ ಮಾತಿಲ್ಲ. ಅದಕ್ಕೇನಪ್ಪ ಇಲ್ಲಿ ಹೇಳ್ತಾ ಇರೋದು, ನನಗೆ ನಾನೇ ಶತ್ರು, ನನಗೆ ನಾನೇ ಮಿತ್ರ ಅನ್ನೋದು ಅರ್ಥ ಆಗಿರ್ಬೇಕು ನಿಮಗೆ. ಮುಂದಕ್ಕೆ ಹೋಗೋಣ. ಪುರುಷ ಪ್ರಯತ್ನ ಇದೆ, ನಾವು ಪ್ರಯತ್ನ ಮಾಡಬೇಕು. ನಾವೇನು ಮಾಡದೆ ಅದಷ್ಟು ಕತೆ ಆಗ್ಬಿಡಿ. ಆ ಗಾಡಿ ಒಂದು ಕತೆ, ಸ್ವಾಮಿಗಳು ಏನು ಹೇಳಿದ್ರು, ಯಾವನೋ ಒಬ್ಬ ಗಾಡಿ ಊದ್ಕೊಂಡ್ಬಿಡ್ತೋ, ಯಾವನ ಬೀದಿಯಲ್ಲಿ ಹೋಗೋವನ್ ಎತ್ತ ನಾನ್ಯಾಕೆ ಮಾಡ್ಬೇಕು ಅಂತ ಹೋಗಲ್ಲ ಕೂತಿದ್ನಂತೆ. ದೇವ್ರು ಬಂದ, ದಡ್ಡ ಹಿಂಗ್ ಕೂತ್ಕೊಂಡ್ರೆ ಯಾವನು ಸಹಾಯ ಮಾಡಲ್ಲ ಕಣೋ, ಎದ್ದಳೋ, ನೀನು ಅದನ್ನ ನೂಕೋಕ್ ಪ್ರಯತ್ನ ಮಾಡೋ, ಪಾಪ ಬಡಪಾಯಿ ಅವನ್ ಮಾಡ್ತಾ ಕಷ್ಟಪಡ್ತಾ ಇದ್ದಾರೆ, ಹಾಕರೋ ಕೈ ಅಂತ ಎಲ್ರು ಬಂದು ಹಾಕ್ತಾರೆ ಅಂತ. ಪುರುಷ ಪ್ರಯತ್ನ ಮಾಡ್ಬೇಕು ಅನ್ನೋದಕ್ಕೆ ಎಷ್ಟೋ ಜನ ಸೋಂಬೇರಿಗಳು ಕಾದಿರ್ತಾರೆ, ಇಂಥವೇನಾದ್ರೂ ಸಿಕ್ಕಿದ್ರೆ ಇದನ್ನು ಹೇಳ್ತಾ ಇರ್ತಾರೆ. ಹೇಗಿದೆ ನೋಡ್ರಿ. ಆದ್ದರಿಂದ ತನಗೆ ತಾನೇ ಬಂದು ಸಂಸಾರದಿಂದ ಬಿಡುಗಡೆ ಆಗೋದಕ್ಕೆ ಮತ್ತೆ ಯಾವ ಬಂಧವೂ ಇರೋದಿಲ್ಲ. ನಿಜವಾಗಿ ನೋಡಿದ್ರೆ ಬಂಧ ಅಂತ ಅನ್ನೋದು ಕೂಡ ನಮಗೆ ನಾವೇ ಪ್ರೇಮ, ನಮ್ಮೇಲೆ ನಮಗೆ ಮೋಹ ಇರುತ್ತೆ ಯಾವಾಗಲೂ ಅಲ್ವಾ? ಹಾಗೆ ಹಾಗೆ ಅದಕ್ಕೆ ನಾನೇ ಅಕಸ್ಮಾತ್ ಇರ್ತಾರೆ ಏನಾದರೂ ಪ್ರಾರಬ್ಧ ಅಂದ್ಕೊಂಡು ನೀವು ಒಂದು ಮಾಡಿದ್ಮೇಲೆ ಎರಡೂ ಹಂಗೆ ಮಾಡಬೇಕು. ಕರೆಕ್ಟ್, ಪ್ರಾರಬ್ಧ ನಾನು ಒಪ್ಕೊಂತೀನಿ. ಮತ್ತೆ ಪ್ರಾರಬ್ಧದಲ್ಲಿ ಏನಾಗಬೇಕು ಅದಾಗುತ್ತೆ. ನೀವು ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಹೋಗ್ತೀವಿ? ಕಾಯಿಲೆ ವಾಸಿ ಆಗಬೇಕು ಅಂತಿದ್ರೆ ವಾಸಿ ಆಗುತ್ತೆ, ಸಾಯ್ಬೇಕು ಅಂತಿದ್ರೆ ಸಾಯ್ತೀವಿ. ರೆಡಿ ಇದ್ದೀರಾ? ಅದಕ್ಕೆ ರೆಡಿ ಇಲ್ಲ. ಹೋಗ್ತೀರಾ, ಹಣ ಖರ್ಚು ಮಾಡ್ಕೊತೀರಾ, ಬೇಕಾದರೆ ಒಡವೆ ಮಾರಿ ಸಾಲ ಮಾಡಿ ದುಡ್ಡು ಬೇಕಾದರೂ ಇಟ್ಟು ಹೋಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತೊಗೊತೀರಾ. ಪ್ರಾರಬ್ಧ ಸುಮ್ಮನೆ ಬಿಡಬೇಕಾಗಿತ್ತಪ್ಪ, ಇದಕ್ಕೆ ಮಾತಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಅದರಿಂದ ತನಗೆ ತಾನೇ ಬಂದು ತನಗೆ ತಾನೇ ಶತ್ರು ಅಂತ ಹೇಳಿದೆಯಲ್ಲ, ಇದು 6ನೇ ಮಂತ್ರ. 6ನೇ ಮಂತ್ರದಲ್ಲಿ ಏನು ಹೇಳ್ತಾರೆ? ತನ್ನನ್ನು ತಾನೇ ಜಯಿಸಿಕೊಂಡಿರುವನು ಅವನು ತನಗೆ ತಾನೇ ಬಂದು
ಆದರೆ ಅನಾತ್ಮನಾದವನು ತನಗೆ ತಾನು ಶತ್ರುವಿನಂತೆ ಇರ್ತಾನೆ. ಯಾರು ತನ್ನನ್ನು ತಾನೇ ಮಿತ್ರ ಮತ್ತೆ ಶಾಸ್ತ್ರ, ಅದಕ್ಕೆ ನಾವು ಶಾಸ್ತ್ರಕ್ಕೆ ಮರೆ ಹೋಗ್ಬೇಕು, ಅದಕ್ಕೆ ನಾವು ಸತ್ಸಂಗ ಕೇಳ್ಬೇಕು. ನಮಗೆ ಗೊತ್ತಿಲ್ಲ, ನಾಮನ್ನೇ ಬಿಟ್ಬಿಟ್ರೆ ನಾವು ಯದ್ವತತ್ವ ಹೋಗ್ಬಿಡ್ತೀವಿ, ಗಾಳಿ ಬೀಸೋಂಗ ಹೋಗ್ಬಿಡ್ತೀವಿ ನಾವು. ಅದಕ್ಕೆ ನಾನು ಯಾಕೆ ಹುಟ್ಟಿದ್ದೀನಿ, ಶಾಸ್ತ್ರ ಅಂದ್ರೆ ಏನು, ನಮ್ಮ ನಿಜವಾದ ಕರ್ತವ್ಯ ಏನು, ಜೀವನ ಹೇಗೆ ಮಾಡಬೇಕು ಅಂತ. ಸ್ಕೂಟ್ರ್ ಆಗಿದ ತಕ್ಷಣ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಗೆ ಮಾಡ್ತಾರೋ, ಬ್ರಹ್ಮದೇವ ಪ್ರಪಂಚವನ್ನ ಸೃಷ್ಟಿ ಮಾಡಿ ಹಾಗೆ ವೇದಗಳನ್ನ ಸೃಷ್ಟಿ ಮಾಡಿ ಅದನ್ನ ಹೇಳ್ಕೊಡೋ ಗುರುಗಳನ್ನೂ ಕೂಡ ಬಿಟ್ಟ ಅಂತ ಹೇಳ್ತಾರಲ್ಲ, ಇದಕ್ಕೋಸ್ಕರ ನಾವು ಕೇಳಬೇಕು. ಕೇಳಕ್ಕೆ ರೆಡಿ ಇಲ್ಲದೆ ಇದ್ರೆ ಏನು ಮಾಡೋಕ್ಕಾಗುತ್ತೆ ಹೀಗೆ. ಆದ್ದರಿಂದ ತನ್ನನ್ನು ತಾನು ಜಯಿಸ್ಕೊಂಡವನು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಆತ್ಮವೆಂದರೆ ಕಾರ್ಯಕರಣಗಳ ಗುಂಪು, ಅದು ಯಾವನಿಂದ ವಶಕ್ಕೆ ತರಲ್ಪಟ್ಟಿರುವುದೋ ಅಂದರೆ ಯಾವನು ಜಿತೇಂದ್ರಿಯನಾಗಿರುವನೋ ಎಂದರ್ಥ. ಅದು ಅಂಥವನಿಗೆ ಈ ಆತ್ಮನು ಬಂದು, ಇಲ್ಲಿ ನಾವು ವಿಚಾರಗಳು ಕೇಳಿಕೊಂಡು ಈ ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ನಮ್ಮ ಹಿಂದಿನ ಕಲ್ಚರ್ರೇ ಹಾಗೆ. ಎದ್ದಿದ ತಕ್ಷಣ ಅವನು ಸ್ನಾನ ಮಾಡಬೇಕು, ಮಡಿ ಮೈಲಿಗೆ ಆಚಾರ, ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು, ಮತ್ತು ಪೂಜೆ ಪುನಸ್ಕಾರಗಳು ಆದಮೇಲೆ ತಿಂಡಿ ತಿನ್ಬೇಕು. ಹಿಂಗೆಲ್ಲ ರೂಲ್ಸ್ ಯಾಕೆ ಮಾಡಿದ್ರು ಅಂತಂದರೆ ಆ ಒಂದು ಪ್ರಾಪರ್ ಚಾನಲ್ನಲ್ಲಿ ಹೋಗೋದಕ್ಕೆ. ಈಗ ಅದು ಯಾವುದೂ ಇಲ್ಲ. ಎದ್ದಿದ ತಕ್ಷಣ ಬೆಡ್ ಕಾಫಿ ಕುಡಿಯೋದು ಹೀಗಾಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಇವೆಲ್ಲ ಮೊದಲು ಹೇಳ್ಕೊಡ್ತಾರೆ, ಅವೆಲ್ಲ ಜಿತೇಂದ್ರಿಯನಾಗಿರ್ಬೇಕು ಅಂತ. ಆವಾಗ ನನಗೆ ನಾನೇ ಬಂತು. ಹಾಗೆ ಬಿಟ್ಟು ಯದ್ವಾ ತತ್ವ ಬೆಳೆದ್ರೆ, ತಂದೆ ತಾಯಿಗಳು ಹಂಗೆ ಬೆಳೆದು ಅವ್ರ ಮಕ್ಕಳನ್ನು ಹಂಗೆ ಬೆಳೆಸಿದ್ರೆ ನಮಗೆ ನಾವೇ ಶತ್ರುಗಳಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನನಗಿಂತ ಶತ್ರು ಇನ್ನೊಬ್ಬ ಇರಲ್ಲ ಅಂತ. 7ನೇ ಮಂತ್ರ ಏನದು? ಜಿತಾತ್ಮನಾಗಿ ಪ್ರಶಾಂತನಾಗಿರುವನಾಗಿದ್ದರೆ ಪರಮಾತ್ಮನು ಸಮಾಹಿತನಾಗುವನು ಆಗಿದೆ. ಸೊ ಯಾರು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಮನಸ್ಸನ್ನು ಕೂಡ ಶಾಂತವಾಗಿ ಇಟ್ಕೊಂಡು ಪ್ರಶಾಂತನಾಗಿರ್ತಾನೋ, ಇವೆಲ್ಲ ಸತ್ಸಂಗ ಇಲ್ದಿದ್ರೆ ಬರೋದಿಲ್ಲ. ಅದಕ್ಕೆ ಸತ್ಸಂಗ ದಿನಾ ಕೇಳಬೇಕು. ಆದರೂ ಅಂಥವನು ಹೆಂಗಿರ್ತಾನವನು, ಸುಖ ದುಃಖ ಆಗಮ ಪಾಯಿಗಳಲ್ಲಿ ಅವನು ಬ್ಯಾಲೆನ್ಸ್ಡ್ ಮೈಂಡ್ ಇರುತ್ತೆ ಅವನಿಗೆ. ಆಗಮಪಾಯಿಗಳು ಬಂದು ಹೋಗುವಂಥದ್ದು ಯಾವುದು? ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ, ಅಪ್ ಅಂಡ್ ಡೌನ್, ಜಯ ಅಪಜಯ, ಕೀರ್ತಿ ಅಪಕೀರ್ತಿ, ಇವು ಏನು ಬಂದರೂ ನಾವು ಮನಸ್ಸು ಅಲ್ಲಾಡಬಾರ್ದು. ನಾನು ಧರ್ಮದಿಂದ ನಡೀತಾ ಇದ್ದೀನಿ, ಮಿಕ್ಕಿರೋ ದೇವರಿಗೆ ಸೇರ, ನಾನು ಯಾವುದಕ್ಕೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಶೀತೋಷ್ಣ ಸುಖ ದುಃಖಗಳು ಆಗಮಪಾಯಿಗಳು ವಿವೇಕದಿಂದ ತರಬೇಕು. ಇದು ಮಾನಾಪಮಾನಗಳು ಇವೆಲ್ಲ. ಆದ್ದರಿಂದ ಜ್ಞಾನ ವಿಜ್ಞಾನ ತೃಪ್ತಾತ್ಮನಾಗಿ, ಇದೇ ಜ್ಞಾನ ವಿಜ್ಞಾನ. ಜ್ಞಾನ ಅಂದರೆ ಏನು? ಜ್ಞಾನ ಅಂತಂದರೆ ಥಿಯರಿಟಿಕಲ್ ನಾಲೆಡ್ಜ್. ವಿಜ್ಞಾನ ಅಂದ್ರೆ ಏನು? ಅನುಭವ. ಭಗವದ್ಗೀತೆಯಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿದ್ರು? ಯಾರಿಗೋ ಹೊಟ್ಟೆ ನೋವು ಬಂದರೆ ಅದನ್ನು ನಾನು ನೋಡ್ತಾ ಇರೋವನಿಗೆ ನನಗೆ ಥಿಯರಿಟಿಕಲ್ ನಾಲೆಡ್ಜು, ಅವನಿಗೆ ಅನುಭವ. ನಾ ಹೇಳಿದ್ನಲ್ಲ, ಕ್ಯಾನ್ಸರ್ ಈಗ ನನ್ನ ತಂಗಿಗಾಗಲಿ ನಮ್ಮ ತಾಯಿಗಾಗಲಿ ನಮ್ಮ ಅತ್ತೆಯವ್ರಿಗಾಗಲಿ ಅನುಭವಿಸಿದ್ರು, ಅದು ಅನುಭವಿಸಿದವ್ರಿಗೆ ಅದು ಅನುಭವ. ನಮಗೇನದು? ಅಯ್ಯೋ ಕ್ಯಾನ್ಸರ್ ತುಂಬ ನೋಡಿರ್ತೀವಲ್ಲ, ಅವ್ರು ತುಂಬ ಕಷ್ಟಪಡ್ತಾರೆ ಅಂತ ಹೇಳಿ ಅವ್ರಿಗೆ ನಿದ್ದೆ ಮಾತ್ರೇನೋ ಇವುಗಳನ್ನ ಕೊಡ್ತೀವಿ. ನನಗೆ ಥಿಯರಿಟಿಕಲ್ ನಾಲೆಡ್ಜ್, ಪುಸ್ತಕದ ಬದನೆಕಾಯಿ. ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್. ಹಿಂಗಾಗಬೇಕು. ಈಗ ನಾವು ಪುಸ್ತಕಗಳನ್ನ ಓದೋದ್ರಿಂದ ನನಗೆ ಇದನ್ನು ಜ್ಞಾನ ಅಂತ ಕರೀತಾರೆ. ಹಾಗಾದರೆ ಅನುಭವದಲ್ಲಿ ನಿಂತರೆ ಅದನ್ನು ವಿಜ್ಞಾನ, ಥಿಯರಿ ಪ್ರಾಕ್ಟಿಕಲ್ ಅಂತ ಹೇಳ್ತಾರಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನು ಕೂಟಸ್ಥನಾಗಿ, ಆತ್ಮ ಕೂಟಸ್ಥ, ಅವನು ಅಚ್ಚಲ್ಲ, ಅವನ ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗೋದಿಲ್ಲ, ಅದು ಕೂಟಸ್ಥ. ಅಡಿಗಲ್ಲು ಅಂತ ಹೇಳಿದ್ವಲ್ಲ ಎಕ್ಸಾಂಪಲ್, ಜ್ಞಾಪಕ ಇಟ್ಕೊಳ್ರಿ. ಅವನು ಜಿತೇಂದ್ರಿಯನಾಗಿ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತಃಕರಣ ಇವನು ಹೇಳ್ದಂಗೆ ಕೇಳ್ತಾ ಇರೋದು. ಯಾರು ಈ ವಿಚಾರಗಳನ್ನ ಕೇಳಿ ತಮ್ಮ ಜೀವನದಲ್ಲಿ ಇವುಗಳನ್ನ ಅಳವಡಿಸ್ಕೊತಾರೋ, 3 ಹೊತ್ತು ದೇವರ ಚಿಂತನೆಯಲ್ಲಿ ಇರ್ತಾರೋ, ಅವ್ರಿಗೆ ಮಾತ್ರ ಇವ್ರು ಹೇಳ್ದಂಗೆ ಕೇಳ್ತೀವಿ, ಇಲ್ದಿದ್ರೆ ಕೇಳೋದಿಲ್ಲ. ಅದು ಮತ್ತೆ ಅವನು ಈ ಕಲ್ಲು ಮಣ್ಣು ಹೆಂಟೆ ಚಿನ್ನ ಒಂದೇ ಸಮನಾಗಿ ನೋಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಮಂತ್ರದಲ್ಲಿ ಬಂದಿರೋದು. ಇದೇ ಅರ್ಥ ಬಂದ್ಬಿಟ್ಟಿದೆ, ನಾವು ಹೋಗ್ಬೋದು.
ಜಿತಾತ್ಮನಾಗಿ ಕಾರ್ಯಕರಣಗಳು ಇದೆ. ಕಾರ್ಯಕರಣ, ಈ 19 ಮುಖಗಳನ್ನ ಕಾರ್ಯಕರಣ, ಸೈಕೋ ಫಿಸಿಕಲ್ ಕಾಂಪ್ಲೆಕ್ಸ್, ಕಾರ್ಪೊರಲ್ ಪ್ಲೇನ್, ಮತ್ತೆ ಸ್ಥೂಲ ಶರೀರ ಏನ್ ಬೇಕಾದ್ರೆ ಹೇಳಿ, 19 ಮುಖಗಳು ಇವು ನಾನು ಹೇಳ್ದಂಗೆ ಕೇಳಬೇಕು. ಹೇಳುವಾಗ ಏನ್ ಹೇಳ್ತೀರಾ? ನನ್ನ ಶರೀರ, ನನ್ನ ಕರ್ಮೇಂದ್ರಿಯಗಳು, ನನ್ನ ಜ್ಞಾನೇಂದ್ರಿಯಗಳು, ನನ್ನ ಅಂತಃಕರಣ, ನನ್ನ ಇವೆಲ್ಲ ಹೇಳ್ತೀರಾ? ಇಲ್ಲಿ ನೀವು ಹೇಳ್ದಂಗೆ ಕೇಳ್ಬಿಡ್ಲಿ ನೋಡೋಣ. ಕೇಳೋದು ಯಾರು ಈ ವಿಚಾರನ ಕೇಳಿ ಸ್ವಲ್ಪ ಸಾಧನೆ ಮಾಡಿ ಇದನ್ನೇ 3 ಹೊತ್ತು ಮೆಲ್ಕು ಹಾಕ್ತಾ ಇರ್ತಾರೋ ಅವ್ರು ಹೇಳ್ದಂಗೆ ಅಟ್ಲೀಸ್ಟ್ ಸ್ವಲ್ಪ ಕೇಳೋಕ್ಕಾದ್ರೂ ಸಾಧ್ಯ ಇರುತ್ತೆ. ಅವ್ನು ಗೆದ್ಕೊಂಡಿರ್ತಾನೆ. ಅವನು ಜಿತೇಂದ್ರಿಯನು, ಇಂದ್ರಿಯಗಳನ್ನ ಗೆದ್ದವನು, ಜಿತಾತ್ಮನಾಗಿ ಅವನು ಹೆಂಗಿರ್ತಾನೆ? ಪ್ರಶಾಂತನಾಗಿರ್ತಾನೆ. ಅಂಥ ಅಂತಃಕರಣ ಏರುಪೇರಿರಲ್ಲ. ಅವನ್ನ ಬೇಕಾದ್ರೆ ಸನ್ಯಾಸಿ ಅಂತನೂ ಕರಿಬೋದು ಅಂತ. ಮತ್ತೆ ದ್ವಂದ್ವಗಳು ಬಂದಾಗ ಅವನು ಈ ಮಾನ ಅಪಮಾನ, ಶೀತ ಉಷ್ಣ, ಸುಖ ದುಃಖ, ಇವು ಗೌರವ ಬರಲಿ, ಯಾರಾದರೂ ಅವನ್ನ ತೆಗಳ್ಳಿ, ಈ ದ್ವಂದ್ವಗಳು ಬಂದರೂ ಕೂಡ ಅವನ ಮನಸ್ಸು ಏರುಪೇರಾಗ ಸಮತ್ವದಿಂದ ಇರುತ್ತೆ. ಇದು ಪುಸ್ತಕದ ನಾಲೆಡ್ಜು. ಅದನ್ನು ನಾವು ಅನುಭವದಲ್ಲಿ ಮಾಡಿಕೊಂಡು ಇವುಗಳು ನಿಜವಾಗ್ಲೂ ನಾವು ಆ ಥರ ನಮ್ಮ ಇಟ್ಕೊಂಡ್ರೆ ಅದು ವಿಜ್ಞಾನವಾಗುತ್ತೆ. ಪ್ರತಿಯೊಂದರಲ್ಲೂ ಅಷ್ಟೇ. ಹೀಗೆ ಆದರೆ ಈ ವಿಜ್ಞಾನಾತ್ಮನು ಆ ತತ್ವದಲ್ಲಿ ನಿಂತವನು ಮತ್ತಿನ್ನೇನೂ ಮಾಡಬೇಕಾಗಿಲ್ಲ. ತತ್ವದಲ್ಲಿ ನಿಂತ್ಬಿಟ್ಟಿರ್ತಾನೆ. ಇನ್ನು ತಿಳಿಬೇಕಾದ್ದು ಏನೂ ಇರೋದಿಲ್ಲ, ಮಾಡಬೇಕಾದ್ದು ಏನೂ ಇರೋಲ್ಲ, ಪಡಿಬೇಕಾಗಿರೋದು ಏನೂ ಇರೋದಿಲ್ಲ. ಅವನು ತೃಪ್ತಾತ್ಮನು, ಕೂಟಸ್ಥನಾಗಿರ್ತಾನೆ. ಅಲುಗಾಡೋದಿಲ್ಲ, ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗೋದಿಲ್ಲ. ಅವನು ಯಾವಾಗಲೂ ವಿಷಯ ಆಗಿರ್ತಾನೆ. ಆಮೇಲೆ ಅವನು ಏನಂತಾನೆ? ಇದು ಕಲ್ಲು, ಮಣ್ಣು, ಚಿನ್ನ, ಹೆಂಟೆ ಇವುಗಳು ಸಮವಾಗಿ ನೋಡ್ತಾನೆ. ರಾಮಕೃಷ್ಣ ಪರಮಹಂಸರು ಈ ಕಡೆ ಕಾಯಿನ್ನು, ಈ ಕಡೆ ಮಣ್ಣು ಎರಡೂ ಒಂದೇ, ಅನಾತ್ಮವೇ ಅಂತ ತೆಗೆದೆಲ್ಲ ನದಿಗೆ ಬಿಸಾಕ್ತಾ ಇದ್ರು ಅಂತ ಹೇಳ್ತಾರೆ. ಸಮರ್ಥ ರಾಮದಾಸರು ಅಷ್ಟೇ. ಶಿವಾಜಿ ಜೊತೆಯಲ್ಲಿ ಹೋಗ್ತಾ ಇರ್ತಾರೆ. ಒಂದು ಸಾರಿ ಅವನ ಹತ್ರ ತುಂಬ ಬೆಲೆ ಬಾಳೋ ಡೈಮಂಡ್ ಕೊಟ್ಟರೆ ದೋಣಿಯಲ್ಲಿ ಹೋಗ್ತಾ ಇದ್ದಾಗ ಅವರು ಅದನ್ನು ಕೃಷ್ಣಾರ್ಪಣ ಮಸ್ತು ಅಂತ ನದಿಲಿ ಬಿಟ್ಟು ಸಮುದ್ರದಲ್ಲಿ ಬಿಟ್ಬಿಡ್ತಾರೆ. ನದಿಯಲ್ಲಿ ಅವನು ಬಾಯ್ ಬಿಡ್ಬೋದು, ಏನು ಸ್ವಾಮಿ ಇಷ್ಟು ಕಾಸ್ಟ್ಲಿ ಇದು ಅಂತ. ಅವ್ರಿಗೇನು ಅವ್ರಿಗೆಲ್ಲ ಮಣ್ಣಿನ ಸಮ ಅಂತ ಹೇಳ್ತಾರಲ್ಲ, ಹಾಗೆ ಆದ್ದರಿಂದ ಅವನು ಯೋಗಿ, ಅವನು ಯುಕ್ತನು ಅಂತ ಹೇಳ್ತಾರೆ. ಇಲ್ಲಿಗೆ 9ನೇ ಮಂತ್ರ. 9ನೇ ಮಂತ್ರದಲ್ಲಿ ಸುಹೃತು, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು ಇವರಲ್ಲಿಯೂ ಸಾಧುಗಳಲ್ಲಿಯೂ ಪಾಪಿಗಳಲ್ಲಿಯೂ ಸಮಬುದ್ಧಿಯಾಗಿರುವನು ಹೆಚ್ಚಾಗಿರ್ತಾನೆ. ಅವನು ಸಮಬುದ್ಧಿ. ಹಿಂದೆ ಕೂಡ 4ನೇ ಅಧ್ಯಾಯದಲ್ಲಿ ಇದನ್ನ ಹೇಳಿದ್ರು. ಮುಕ್ತನಾದವನು ಬ್ರಾಹ್ಮಣರಲ್ಲಿ, ಆನೆಯಲ್ಲಿ, ಸಮೋಗುಣ, ರಜೋಗುಣ, ಸತ್ವಗುಣಗಳಾಗಿರೋ ಇದರಲ್ಲಿ, ಮುಕ್ತರಾದವರಲ್ಲಿ, ಚಾಂಡಾಲ್ನಲ್ಲಿ ಒಂದೇ ಥರ ನೋಡ್ತಾನೆ ಅಂತ. ಯಾವ ದೃಷ್ಟಿಯಿಂದ? ಶರೀರದ ದೃಷ್ಟಿಯಿಂದ ಅಲ್ಲ. ಅವನು ಸುಂದರವಾಗಿದ್ದಾನೆ, ಕುರೂಪಿಯಾಗಿದ್ದಾನೆ, ಶ್ರೀಮಂತ, ಬಡ ಇವುಗಳು ನೋಡೋದಿಲ್ಲ. ಅವರು ನೋಡೋದು ಎಲ್ಲರಲ್ಲೂ ಆತ್ಮಸ್ವರೂಪನೇ ಇದ್ದಾನೆ. ಆ ದೃಷ್ಟಿಯಿಂದ ನೋಡಿದಾಗ ಯಾರಿಗೆ ಹಿಂಸೆ ಮಾಡ್ತೀರಿ ಸ್ವಾಮಿ ನೀವು? ಬರೀ ವಿಚಾರ ಗೊತ್ತಾದರೆ ಹಿಂಸೆ ಮಾಡೋದಕ್ಕೆ ಮನಸ್ಸು ಬರಲ್ಲ. ಇದು ಹೇಳ್ತಾ ಇದ್ದಾರೆ. ಸಮಬುದ್ಧಿಯಾಗಿರ್ತಾನೆ, ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅವನು ಯಾರಿಗೇನು ಬೇಕಾದರೂ ಮಾಡ್ತಾನೆ. ಅವನು ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರಿಂದ. ಇದು ಇಂಪಾರ್ಟೆಂಟ್. ಮಿತ್ರನ್ ಬರಲಿ, ಸ್ನೇಹಿತನ್ ಬರಲಿ, ಒಂದೇ ಥರ ಟ್ರೀಟ್ಮೆಂಟ್ ಮಾಡ್ತಾನೆ. ಅವನು ಯಾವಾಗಲೂ ಉದಾಸೀನನಾಗಿರ್ತಾನೆ. ಅಂದರೆ ಯಾವುದಕ್ಕೂ ಅವನಿಗೆ ಇದು ಎಕ್ಸೈಟ್ಮೆಂಟ್ ಅಂಥದ್ದೇನಿಲ್ಲ, ಆರಾಮಾಗಿರ್ತಾನೆ. ಮಧ್ಯಸ್ಥನು, ಯಾವುದೋ ತೀರ್ಮಾನ ಮಾಡಕ್ಕೆ ಹೋಗ್ತಾನೆ ಅಂತ ಅವ್ರ ಮಧ್ಯಸ್ಥರು ಅಂತ ಕರೆದ್ರು ಇಬ್ಬರಿಗೂ ಅವನು ಅನ್ಯಾಯ ಮಾಡೋದಿಲ್ಲ. ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಅವನು ಮನಸ್ಸಿನಲ್ಲಿ ಮಾಡ್ತಾ ಇರ್ತಾನಲ್ಲ, ಅದು ನಿಜವಾದ ಮಧ್ಯಸ್ಥ. ಇನ್ನು ಕೆಲವರು ಆ ಕಡೆನೂ ಹೊಡೆದು ಈ ಕಡೆನೂ ಲಾಭ ಹೊಡೆದು ಏನೇನೋ ಮಾಡ್ತಾರಲ್ಲ, ಹಂಗಲ್ಲ ಅಂತ. ಸಾಧುಗಳಲ್ಲಿಯೂ ಪಾಪಿಗಳಲ್ಲಿಯೂ, ಒಳ್ಳೆಯವರಲ್ಲಿ ಕೆಟ್ಟವರಲ್ಲಿ, ಶುದ್ಧರಲ್ಲಿ ಅಶುದ್ಧರಲ್ಲಿ
ಒಂದೇ ಥರ ನೋಡೋ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಯಾವುದನ್ನು ಮನಸ್ಸು ಕತ್ತಿಸ್ಕೊಳ್ಳದೆ ಅವನು ಮುಕ್ತನಾಗಿರೋನು ಹೀಗೆ ನಡ್ಕೊತಾನೆ. ನಾವು ಕೂಡ ಕಾಪಿ ಚೆಕ್ ಮಾಡಬೇಕು, ಎಷ್ಟಾದರೆ ಅಷ್ಟು ಇರೋದಕ್ಕೆ ಅಂತ ಹೇಳ್ತಾರೆ. ಅಲ್ಲಿಗೆ 9 ಶ್ಲೋಕಗಳನ್ನ ಹೇಳಿದ್ದೆ. ಯೋಗವನ್ನು ಮಾಡುವ ಕ್ರಮ ಅಂತ ಹೇಳ್ತಾರೆ. ನಾವು ಇದನ್ನು 10ನೇ ಮಂತ್ರದಲ್ಲಿ ಮುಂದಕ್ಕೆ ನೋಡೋಣ. ಇಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.